ಪ್ರಿಯ ವಿದ್ಯಾರ್ಥಿ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಭೀಮಪ್ಪ ರಂಗಣ್ಣವರ್, ಸಹ ಪ್ರಾಧ್ಯಾಪಕರು, ಕೇಂದ್ರೀಯ ವಿಶ್ವವಿದ್ಯಾಲಯ ತಮಿಳುನಾಡು, ತಿರುವರೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ಇವರು ನಡೆಸುತ್ತಿರುವ ಏಕ ಭಾರತ್ ಶ್ರೇಷ್ಠ ಭಾರತ್ ಶಿಕ್ಷಾರ್ಥಿ ಕಾರ್ಯಕ್ರಮದ ಒಂದು ಪ್ರಯುಕ್ತ ಇಲ್ಲಿ ನಡೆಸುತ್ತಿರುವ ಈ ಒಂದು ಪಾಠದಲ್ಲಿ ಇವತ್ತು ನಾನು ಫಾರ್ಮ್ಸ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಡ್ರಾಮಾ ಆ್ಯಂಡ್ ಆರ್ಟ್ ಇದರ ಬಗ್ಗೆ ನಾನು ಒಂದು ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ. ನಾಟಕ ಹಾಗೂ ಕಲೆಯ ರೂಪ ಹಾಗೂ ರಚನೆಗಳು ಈ ಒಂದು ವಿಷಯವು ನಾಟಕ ಹಾಗೂ ಕಲೆಯ ಬಗ್ಗೆ ವಿಸ್ತಾರವಾದ ಒಂದು ವಿವರವನ್ನು ಇಲ್ಲಿ ಕೊಡಲಿಕ್ಕೆ ನಾನು ಬಯಸುತ್ತೇನೆ. ನಾಟಕ ಮತ್ತು ಕಲೆ ಜೀವನದ ಎರಡು ಅಂಗಗಳಿದ್ದ ಹಾಗೆ. ಜೀವನವನ್ನು ನಡೆಸಬೇಕಂತಂದರೆ ನಾಟಕ ಕೂಡ ನಮಗೆ ಬೆನ್ನೆಲುಬಾಗಿ ಕೌಶಲ್ಯವನ್ನು ತೋರಿಸುತ್ತಾ ಮುಂದೆ ಸಾಗುತ್ತದೆ. ಅದೇ ರೀತಿಯಾಗಿ ಈ ಕಲೆ ಕೂಡ ಅದರ ಬೆನ್ನೆಲುಬಾಗಿ ಕೌಶಲ್ಯವನ್ನು ಮುಂದೂಡುತ್ತಾ ನಮ್ಮ ಜೀವನದಲ್ಲಿ ಶಿಕ್ಷಣವನ್ನು ಪಡೆಯುತ್ತಾ ಹೋದಂತೆ ಅದರಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಳ್ತೇವೆ. ನಾಟಕ ಮತ್ತು ಕಲೆಯಲ್ಲಿ ನಾವು ಒಂದೇ ಥರದ ರೂಪವನ್ನು ನೋಡೋದಿಲ್ಲ. ಇದರಲ್ಲಿ ವಿಧ ವಿಧವಾದ ರೂಪಗಳನ್ನು ನೋಡ್ತೀವಿ. ಅದು ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಹಾಗೆ ಹಬ್ಬಗಳಿರ್ಬೋದು. ಹಬ್ಬಗಳಿಂದ ಕಲಿತಕ್ಕಂಥ ಕಲೆಗಳನ್ನು ಬೇರೆ. ಹಾಗೆ ಈ ಶಿಕ್ಷಣದ ಜೊತೆಗಿನ ಸಂವಾದವನ್ನು ನಡೆದಾಗ ನಾಟಕ ಮತ್ತು ಕಲೆಗಳು ಈ ಪಠ್ಯಕ್ರಮದ ಜೊತೆಗೆ ನಾವು ತೆಗೆದುಕೊಂಡಾಗ ಸಾಧನೆಯನ್ನು, ಶೈಕ್ಷಣಿಕ ಸಾಧನೆಯನ್ನು ಚೆನ್ನಾಗಿ ಮಾಡಲು ಅನುಕೂಲವಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಫಾರ್ಮ್ಸ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಡ್ರಾಮಾ ಆ್ಯಂಡ್ ಆರ್ಟ್ ಅಂದಾಗ ನಾಟಕ ಹಾಗೂ ಕಲೆಯ ಒಂದು ರೂಪ ಹಾಗೂ ರಚನೆಗಳನ್ನು ನಾನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸುತ್ತೇನೆ. ಸೊ ನಾಟಕ ಕಲೆ ಅಂದಾಗ ನಮ್ಮಲ್ಲಿರುವ ಒಂದು ಹಾವಭಾವಗಳನ್ನು ಹೇಗೆ ವ್ಯಕ್ತಪಡಿಸ್ತೇವೋ, ಒಂದು ನಾಟಕದ ಒಂದು ಸ್ಟೇಜಿನಲ್ಲಿ ಏನು ಹೇಳ್ತೀವೋ ಅದನ್ನು ನಾವು ನೇರವಾಗಿ ಕಾಣುತ್ತಾ ಅದನ್ನು ವ್ಯಕ್ತಪಡಿಸುತ್ತಾ ರೂಪವನ್ನು ನೋಡಿಕೊಳ್ಳುತ್ತೇವೆ. ಇದೇ ರೀತಿಯಾಗಿ ಕಲೆಯಲ್ಲಿ ಕೂಡ ಹಾಗೆ ವಿವಿಧ ವಿಧವಾದ ಒಂದು ಕೌಶಲ್ಯಗಳನ್ನು ನಮ್ಮ ಕೈ ಬರವಣಿಗೆ ಮುಖಾಂತರ, ಚಿತ್ರಗಳ ಮುಖಾಂತರ ಅಥವಾ ನಮ್ಮ ದೈಹಿಕ ಚಲನವಲನಗಳನ್ನು, ಪರಿಕರಗಳನ್ನು ಇಟ್ಟುಕೊಂಡು ಚಟುವಟಿಕೆಗಳನ್ನು ಮೂಡುತ್ತಾ ರಂಜಿಸುತ್ತಾ ಆ ಕಲೆಗೆ ಒಂದು ಬೆಲೆಯನ್ನು ಕೊಡುತ್ತಾ ಆ ಒಂದು ಕಲೆಯನ್ನು ನಮ್ಮ ಶಿಕ್ಷಣದ ಮುಖಾಂತರ ತೆಗೆದುಕೊಂಡಾಗ ಪ್ರತಿಯೊಬ್ಬ ಮಕ್ಕಳು ತಮ್ಮಲ್ಲಿರತಕ್ಕಂಥ ಒಂದು ಕೌಶಲ್ಯವನ್ನು ಬೇರೆ ಬೇರೆ ರೂಪಗಳ ಮುಖಾಂತರ ತೋರಿಸಿದಾಗ ಸಮಾಜದಲ್ಲಿ ಒಂದು ಸಂಸ್ಕೃತಿಯ ಕಲ್ಪನೆ ಬರುತ್ತದೆ. ಸಂಸ್ಕೃತಿಯ ಕಲ್ಪನೆಯಲ್ಲಿ ಕಲೆಗೆ ಒಂದು ಮುಖ್ಯವಾದ ಸ್ಥಾನ ಇರುವುದು ಖಚಿತ. ಕಲೆಯನ್ನು ನಾವು ನಮ್ಮ ಹಾವಭಾವಗಳ ಮುಖಾಂತರ ವ್ಯಕ್ತಪಡಿಸುವುದರೊಂದಿಗೆ ನಾವು ಯಾವ ರೀತಿ ಕೌಶಲ್ಯ ಇದೆ ಎನ್ನುವುದನ್ನು ತೋರ್ಪಡಿಸಿಕೊಳ್ಳಲಿಕ್ಕೆ ಇದು ಒಂದು ನಮಗೆ ದಾರಿಯಾಗಿದೆ. ಈ ಒಂದು ವಿಷಯದಲ್ಲಿ ಈ ನಾಟಕದ ಒಂದು ರೂಪರಚನೆಗಳು ಹಾಗೂ ಇದರ ಬಗ್ಗೆ ಒಂದು ವಿಸ್ತಾರವಾಗಿ ನಾನು ಹೇಳಲು ಇಚ್ಛೆ ಪಡುತ್ತೇನೆ. ಏಕ ಭಾರತ್ ಶ್ರೇಷ್ಠ ಭಾರತ್ ಶಿಕ್ಷಾರ್ಥಿ ಇದರ ಪ್ರಯುಕ್ತದಲ್ಲಿ ಇವತ್ತಿನ ಒಂದು ಅಧ್ಯಯನದಲ್ಲಿ ನಾವು ನಾಟಕ ಮತ್ತು ಕಲೆ ಇದರ ರೂಪ ಹಾಗೂ ರಚನೆಗಳ ಬಗ್ಗೆ ವಿಚಾರ ಮಾಡೋಣ. ನಾವು ಶಿಕ್ಷಣವನ್ನು ಪಡೆದುಕೊಳ್ಳುವಾಗ ವ್ಯಕ್ತಿ ಈ ಒಂದು ಕೌಶಲ್ಯಗಳ ಬಗ್ಗೆ ಜ್ಞಾನವಿದ್ದಾಗ ಆ ಕೌಶಲ್ಯಗಳು ನಾನಾ ರೂಪಗಳನ್ನು ತೆರೆದು ಕಲೆಗಳಾಗಿ ಹೊರಗೆ ಬರುತ್ತವೆ. ಅದರಲ್ಲಿ ನಾವು ನೋಡಿದಾಗ ನಾಟಕಗಳು ಬೇರೆ ಬೇರೆ ಅರ್ಥವನ್ನು ಕೂಡ, ಬೇರೆ ಬೇರೆ ರೂಪಗಳನ್ನು ಕೂಡ ಕೊಟ್ಟು ಅದನ್ನು ಒಂದು ಚಿತ್ರೀಕರಣವಾಗಿ ಹೊರಗೆ ತಂದಾಗ ಅದು ಕಲೆಯಾಗಿ ಮಾರ್ಪಾಡಾಗುತ್ತದೆ. ಇದರಲ್ಲಿ ನಾನು ಹೇಳಬಹುದು, ವ್ಯಕ್ತಿ ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಮಾತುಗಳನ್ನು ವ್ಯಕ್ತಪಡಿಸುವ ಒಂದು ಪದ್ಧತಿಯರಿಗೆ ನಾವು ನಾಟಕ ಅಂತ ಇಲ್ಲಿ ನಿರೂಪಿಸ್ಬೋದು. ಹಾಗಾದರೆ ನಾಟಕವು ವಿವಿಧ ರೂಪಗಳನ್ನು ನಾವು ಇಲ್ಲಿ ಕಂಡುಕೊಳ್ಬೋದು. ಆ ರೂಪಗಳು ಯಾವುವು ಅಂತಂದರೆ, ಮೊದಲನೇದಾಗಿ ದುರಂತ ನಾಟಕ ಅಂದರೆ ಟ್ರಾಜಿಡಿ ಡ್ರಾಮಾ. ಸೊ ಹಾಗಾದರೆ ಟ್ರಾಜಿಡಿ ಡ್ರಾಮಾ ಅಥವಾ ಈ ದುರಂತ ನಾಟಕದಲ್ಲಿ ನಾವು ಮೊದಲನೇ ಹೇಳಿದ ಹಾಗೆ ಅಲ್ಲಿ ಗಂಭೀರವಾದ ಹಾಗೂ ಸಾಮಾನ್ಯವಾದ ದುಃಖಕರ ಘಟನೆಗಳನ್ನು ಚಿತ್ರಿಸುವ ನಾಟಕದ ಒಂದು ರೂಪವಾಗಿದ್ದು, ಹಾಗೆ ಸಾಮಾನ್ಯವಾಗಿ ನಾಯಕ ಅಥವಾ ನಾಯಕಿಯ ದುರಂತ ಆ ಒಂದು ನಾಟಕದಲ್ಲಿ ಸಾವಿನಿಂದ ಕೊನೆಗೊಳ್ಳತಕ್ಕಂಥದ್ದನ್ನು ಈ ದುರಂತ ನಾಟಕವಂತ ಹೇಳಿ ನಾವು ಹೇಳ್ತೀವಿ. ಹಾಗಾದರೆ ಈ ದುರಂತ ನಾಟಕದ ಯಾವ ಯಾವ ಲಕ್ಷಣಗಳನ್ನು ನಾವು ಅರ್ಥೈಸಬಹುದು ಅಂತಂದಾಗ ಅದರಲ್ಲಿ ವೈಯಕ್ತಿಕವಾಗಿ ನ್ಯೂನತೆಗಳೊಂದಿಗೆ ಅಥವಾ ದುರಂತದ ದೋಷಗಳನ್ನು ನಾವು ಕಾಣಿಕೊಳ್ಳಬಹುದು. ಹಾಗೆ ಬಾಹ್ಯ ಶಕ್ತಿಗಳ ಒಂದು ಸಂಯೋಜನೆಯಿಂದಾಗಿ ದುರಂತಗಳು ಸಾಮಾನ್ಯವಾಗಿ ನಾಯಕನವನು ಅವನತಿಯ ಮೇಲೆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾನು ಉದಾಹರಣೆಗೆ ಹೇಳಬೇಕಂತಂದರೆ, ಅಲೆಕ್ಸಾಂಡರ್ ಅಂಥೇಳಿ ಒಂದು ಇತಿಹಾಸದಲ್ಲಿ ಬರ್ತಕ್ಕಂಥ ಒಂದು ಘಟನೆ. ಅವನ ಒಂದು ಕಥೆಯನ್ನು ನಾವು ನಾಟಕದ ಮೂಲಕ ಪ್ರದರ್ಶಿಸಿದಾಗ
ಅವನ ಕೊನೆಗೆ ಸಾವಿನೊಂದಿಗೆ ಅವನ ಜೀವನ ಮುಕ್ತಾಯವಾಗುತ್ತದೆ. ಹಾಗೆ ಈ ಕೆಲವೊಂದು ಗುಣಲಕ್ಷಣಗಳು ಅವುಗಳಿಗೆ ಪ್ರತ್ಯುತ್ತರವಾಗಿ ನಮಗೆ ಗೋಚರಿಸುತ್ತವೆ. ಇಲ್ಲಿ ವಿಷಯಗಳು ಸಾಮಾನ್ಯವಾಗಿ ಅದೃಷ್ಟ, ನೈತಿಕತೆ ಮತ್ತು ಮಾನವ ಸಂಕಟಗಳೊಂದಿಗೆ ವ್ಯವಹರಿಸುತ್ತವೆ. ಅದರಿಂದ ಉದಾಹರಣೆಗಾಗಿ ವಿಜಯ್ ಗುತ್ತಲ್ ಅವರ ಟ್ರ್ಯಾಜಿಡಿ ಎಂಬ ಒಂದು ನಾಟಕವನ್ನು ನಾವು ಇಲ್ಲಿ ನೋಡಬಹುದು. ಇದರ ಜೊತೆಗೆ ವಿಶ್ವದಲ್ಲಿರತಕ್ಕಂತಹ ಕೆಲವೊಂದು ಉದಾಹರಣೆಗಳಾದರೆ ಅದರೊಂದಿಗೆ ವಿಲಿಯಂ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ಆಗಿರ್ಬೋದು, ಸೋಫೋಕ್ಲಿಸ್ನಿಂದ ಇಡಿಪಸ್ ರಕ್ಸ್ ಅಂತ ಇತ್ಯಾದಿ ನಾಟಕಗಳನ್ನು ನಾವು ಇಲ್ಲಿ ಗುರುತು ಮಾಡಬಹುದು. ಸಂದರ್ಭದಲ್ಲಿ ಎರಡನೆಯ ಒಂದು ಮುಖ್ಯವಾದ ರೂಪವನ್ನು ನೋಡಿದಾಗ ನಾಟಕದ ರೂಪ ಅದು ಹಾಸ್ಯ ಅಂತೇಳಿ. ಹಾಸ್ಯ ಅಂತಂದರೆ ಇಲ್ಲಿ ಕಾಮಿಡಿ ಅಂತ ನಾವು ಹೇಳ್ಬೋದು. ಹಾಗಾದರೆ ಹಾಸ್ಯ ಅಂತ ನಾವು ಏಕೆ ಹೇಳ್ಬೋದು ಅಂತಂದಾಗ ಇಲ್ಲಿ ಸಾಮಾನ್ಯವಾಗಿ ಹಾಸ್ಯವು ಲಘು ಹೃದಯದಿಂದ ಅಥವಾ ಸನ್ನಿವೇಶಗಳನ್ನು ಹಾಗೂ ಸುಖಾಂತ್ಯಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸ್ತಕ್ಕಂಥ ಒಂದು ಗುರಿಯನ್ನು ಇದು ಹೊಂದಿರುತ್ತದೆ. ಅದಕ್ಕೆ ನಾವು ಹಾಸ್ಯ ಒಂದು ನಾಟಕ ಅಂಥೇಳಿ ಕರಿತೀವಿ. ಈ ಹಾಸ್ಯ ನಾಟಕಗಳಲ್ಲಿ ಕೆಲವೊಂದು ಮುಖ್ಯವಾದ ಒಂದು ಗುಣಗಳನ್ನು ನಾವು ಕಾಣ್ತೀವಿ. ಆ ಗುಣಗಳಿಂದಲೇ ಹಾಸ್ಯವನ್ನು ಗುರುತಿಸಬಹುದು. ಅಂದರೆ ಹಾಸ್ಯಗಳು ಸಾಮಾನ್ಯವಾಗಿ ತಪ್ಪು ಗ್ರಹಿಕೆಗಳಿರ್ಬೋದು ಅಥವಾ ತಪ್ಪು ಗುರುತುಗಳಾಗಿರ್ಬೋದು, ಹಾಸ್ಯದೊಂದು ಸಂಭಾಷಣೆ ಮತ್ತು ವಿಡಂಬನೆಗಳಿಂದ ಒಳಗೊಂಡಿರುತ್ತದೆ. ಸೊ ಅದರಲ್ಲಿ ಅವರು ಒಂದು ಜೀವನದ ಅಸಂಬದ್ಧತೆಗಳು ಮತ್ತು ಸಾರ್ವಜನಿಕ ಸಂಪ್ರದಾಯಗಳನ್ನು ಎತ್ತಿ ತೋರಿಸುತ್ತಾರೆ. ಪಾತ್ರಗಳು ಕೂಡ ಸನ್ನಿವೇಶಗಳಲ್ಲಿ ಅಡೆತಡೆಗಳನ್ನು ಜಯಿಸಲು ತೋರುತ್ತದೆ. ಅದೇ ರೀತಿಯಾಗಿ ಸಾಮರಸ್ಯ ಅಥವಾ ಈ ಒಂದು ಪುನರ್ಮಿಲನದ ಪ್ರಜ್ಞೆಯೊಂದಿಗೆ ಕೊನೆಗೊಳ್ಳುವಂತಹ ನಾಟಕಗಳನ್ನು ನಾವು ನೋಡ್ತೀವಿ. ಈ ಎಲ್ಲ ಒಂದು ಲಕ್ಷಣಗಳನ್ನು ನೋಡಿದಾಗ ಹಾಸ್ಯ ನಾಟಕವು ಹೆಚ್ಚು ಒಂದು ಮನೋರಂಜನೆಯನ್ನು ಕೊಡುವಂಥದ್ದಾಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಉದಾಹರಣೆಗಾಗಿ ನಾವು ನೋಡಿದಾಗ ನಮ್ಮ ಒಂದು ಈ ತ್ಯಾಗರಾಜ್ ಪರಮಶಿವ ಅಯ್ಯರ್ ಕೈಲಾಸಂ ಅವರ ಬರೆದಿರ್ತಕ್ಕಂಥ ಒಂದು ನಾಟಕವನ್ನು ಇಲ್ಲಿ ಉಲ್ಲೇಖಿಸಿದಾಗ ಅದು ಬಂಡವಾಳಿಲ್ಲ ಬಡಾಯಿವನ್ನು ನೋಡಿದಾಗ ಅದರಲ್ಲಿ ನಾವು ಮನೋರಂಜನೆಯನ್ನು ಹೆಚ್ಚು ಮಾಡ್ತೀವಿ. ಅದರ ಜೊತೆಗೆ ಇನ್ನೊಬ್ಬ ಒಂದು ಗಂಗಾವತಿ ಪ್ರಾಣೇಶ್ ಅವರ ಬರೆದ ಒಂದು ನಾಟಕದ ಪುಸ್ತಕ ನಕ್ಕರೆ ಮತ್ತು ಅಕ್ಕರೆ. ಈ ಒಂದು ವಿಷಯದಲ್ಲಿ ನಾನು ಹೇಳುವುದಂತಂದರೆ ಹಾಸ್ಯ ನಾಟಕಗಳು ಕೂಡ ಮನುಷ್ಯನ ಕಲೆಯನ್ನು ತೋರ್ಪಡಿಸುತ್ತಾ ಅದು ಮನೋರಂಜನೆ ಜೊತೆಗೆ ಮುಕ್ತಾಯವನ್ನು ಕಾಣ್ತಾ ಇರ್ತೀವಿ. ಇದರೊಂದಿಗೆ ನಾನು ಇಲ್ಲಿ ಈ ಹಾಸ್ಯದ ಒಂದು ನಾಟಕದ ಬಗ್ಗೆ ಹೇಳಬಯಸುತ್ತೇನೆ. ಮೂರನೆಯದಾಗಿ ರೂಪಾಂತರವಾಗಿರ್ತಕ್ಕಂಥ ರೂಪ ಯಾವುದಂತಂದರೆ ಇಲ್ಲಿ ಹಾಸ್ಯ ದುರಂತ. ಹಾಸ್ಯ ದುರಂತ ಅಂತಂದರೆ ಈ ಟ್ರಾಜಿಡಿ ಕಾಮಿಡಿ ಅಂತ ನಾವು ಹೇಳ್ತೀವಿ. ಇದೇ ಅರ್ಥಗರ್ಭಿತವಾಗಿ ಹೇಳುವಂತೆ ಎರಡರ ಒಂದು ಮಿಶ್ರಣವನ್ನು ನಾವು ಇಲ್ಲಿ ಕಾಣಬಹುದು. ಹಾಸ್ಯ ಹಾಗೂ ದುರಂತ ಎರಡರ ಒಂದು ಮಿಶ್ರಣವಾಗಿರುವುದರಿಂದ ಆ ನಾಟಕದಲ್ಲಿ ನಾವು ಎರಡನ್ನೂ ಕೂಡ ವೀಕ್ಷಣೆ ಮಾಡಿ ನಾಟಕವನ್ನು ಅರ್ಥೈಸಿಕೊಳ್ಳಬಹುದು. ನಾಯಕ, ನಾಯಕಿ ಹಾಗೆ ಆ ಒಂದು ಸದಸ್ಯರ ಸಂಖ್ಯೆ ಒಳಗೆ ಇರತಕ್ಕಂಥ ಯಾವುದೋ ಒಂದು ಪಾತ್ರದಲ್ಲಿ ಕೂಡ ನಾವು ಈ ಎರಡನ್ನೂ ಕೂಡ ನೋಡಬಹುದಾಗಿದೆ. ಇದರ ಜೊತೆಗೆ ನಾವು ಈ ಹಾಸ್ಯ ದುರಂತದ ಈ ಲಕ್ಷಣಗಳನ್ನು ಗಮನಿಸಿದಾಗ ಯಾವ ಯಾವ ಲಕ್ಷಣಗಳು ಬರ್ಬೋದು ಅನ್ನೋದನ್ನು ಇಲ್ಲಿ ಕೇಳ್ಬೋದು. ಈ ಕಥಾವಸ್ತುವು ಗಂಭೀರ ಅಥವಾ ದುರಂತದ ಒಂದು ಅಂಶಗಳನ್ನು ಒಳಗೊಂಡಿರುವಂಥದ್ದು. ಈ ದುರಂತ ಹಾಗೂ ಗಂಭೀರದ ಒಂದು ಅಂಶಗಳನ್ನು ನೋಡಿದಾಗ ಎರಡೂ ಕೂಡ ಇದರಲ್ಲಿ ಸಮಾನವಾಗಿ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಒಂದು ವೇಳೆ ನಾವು ಬರೀ ದುರಂತ ಅಷ್ಟೇ ಅಂತ ಹೇಳಲಿಕ್ಕೆ ಆಗದೇ ಇದ್ದರೂ ಕೂಡ ನಾವು ಗಂಭೀರತೆಯನ್ನು ಕೂಡ ನೋಡಬೇಕಾಗುತ್ತದೆ. ಆದರೆ ಇದು ಹಗುರವಾಗಿರ್ತಕ್ಕಂಥದ್ದು ಒಂದು ಹೆಚ್ಚು ಭರವಸೆಯಲ್ಲಿ ಟಿಪ್ಪಣಿಯಲ್ಲಿ ಒಂದು ಕೊನೆಗೊಳ್ಳುತ್ತದೆ ಅಥವಾ ಉದ್ವೇಗದ ಒಂದು ಕ್ಷಣಗಳಲ್ಲಿ ನಾವು ಹಾಸ್ಯವನ್ನು ಸಂಯೋಜಿಸಬಹುದು. ಈ ರೂಪವು ಮಾನವನ ಒಂದು ಅನುಭವದ ಸಂಕೀರ್ಣತೆಯನ್ನು ಪರಿಶೋಧಿಸುತ್ತದೆ. ಈ ನಾಟಕದಲ್ಲಿ ಮನುಷ್ಯನ ಒಂದು ಉದ್ವೇಗ ಅಥವಾ ಗಂಭೀರ ಅಥವಾ ದುರಂತಗಳನ್ನು ಆ ಹಾವಭಾವಗಳ ಮುಖಾಂತರ ನೋಡುವುದರೊಂದಿಗೆ ವ್ಯಕ್ತಿಗಳ ಒಂದು ಕಲೆಯನ್ನು ನಾವು ಇಲ್ಲಿ ಗುರುತಿಸಬಹುದು. ಗುರುತಿಸಿದಾಗ ಮಾತ್ರ ಆ ಕಲೆ ಅವನಿಗೆ ಯಾವ ರೀತಿ ಒಂದು ಸ್ಪಷ್ಟತೆಯನ್ನು ನೀಡುತ್ತದೆ ಅದನ್ನು ಕೂಡ ನಾವು ಅರ್ಥೈಸಬಹುದು. ಹಾಗಾದರೆ ಶಿಕ್ಷಣದಲ್ಲಿ ಮಕ್ಕಳ ಜೊತೆಗೆ ಈ ನಾಟಕಗಳನ್ನು ಮಾಡುವುದರ ಮುಖಾಂತರ ನಾವು ಪ್ರಯತ್ನ ಮಾಡಿದರೆ ಮಕ್ಕಳಲ್ಲಿರತಕ್ಕಂಥ ಒಂದು ಹಾಸ್ಯ ಅದು ದುರಂತ ಹೀಗೆ ಎಲ್ಲ ವಿಧವಾದ ರೂಪಗಳನ್ನು ಕೂಡ ಮಕ್ಕಳಿಂದ ಮಾಡಿಸುವುದರಿಂದ ಮಕ್ಕಳಲ್ಲಿರತಕ್ಕಂಥ ಕಲೆಗಳನ್ನು ಹೊರಗೆ ತರಲಿಕ್ಕೆ ನಾವು ಪ್ರಯತ್ನ ಪಡಬಹುದು. ಉದಾಹರಣೆಗಾಗಿ ಶಿವರಾಮ್ ಎಸ್ ಅವರ ಬರೆದ ಒಂದು ಕತೆ ಒಂದು ವ್ಯಥೆ, ಇದರಲ್ಲಿ ನಾವು ಎರಡನ್ನೂ ಕೂಡ ನೋಡಬಹುದು. ಒಂದು ಕಣ್ಣೀರಿನಲ್ಲಿ ತೊಳೆಯತಕ್ಕಂಥ ಸಂದರ್ಭವೂ ಬರುತ್ತೆ, ಒಂದು ಸಂತೋಷದಲ್ಲಿ ಬರತಕ್ಕಂಥ ಸಂದರ್ಭವೂ ಬರುತ್ತೆ. ಎರಡನ್ನ ಮಿಕ್ಸ್ ಆಗಿ ನೋಡಿದಾಗ ಶಿವರಾಮ್ ಎಸ್ ಅವರ ಬರೆದ ಒಂದು ಕಥೆಯನ್ನು ನಾವು ನೋಡಬಹುದು. ಹಾಗೆ ಮುಂದುವರೆದ ರೂಪವಾಗಿ ನಾವು ಕಾಣುವಂಥದ್ದು ಪ್ರಹಸನಗಳಂತಾನೆ ಹೇಳಿ, ಅಂದರೆ ಫೇರ್ಸ್ ಅಂತೇಳಿ. ಇದನ್ನು ಪ್ರಹಸನ ಅಂತಂದಾಗ ನಾವು ಗಮನಿಸಿದಾಗ ಇಲ್ಲಿ ಪ್ರೇಕ್ಷಿತ ಸನ್ನಿವೇಶಗಳ ದೈಹಿಕ ಹಾಸ್ಯ ಮತ್ತು
ಅಸಂಭವ ಅಥವಾ ಹಾಸ್ಯಾಸ್ಪದ ಘಟನೆಗಳ ಮೇಲೆ ಅವಲಂಬಿತವಾಗಿರತಕ್ಕಂಥ ಒಂದು ಹಾಸ್ಯದ ಪ್ರಕಾರ ಈ ಪ್ರಹಸನ ಅಂತ ನಾವು ಹೇಳ್ಬೋದು. ಈ ಪ್ರಹಸನಗಳನ್ನು ನಾವು ಸ್ಕಿಟ್ಗಳ ಮುಖಾಂತರ ಆಗಲಿ, ಚಿಕ್ಕ ನಾಟಕಗಳ ಮುಖಾಂತರವಾಗಲಿ, ಮಿಮಿಕ್ರಿ ಮುಖಾಂತರವಾಗಲಿ ಅಥವಾ ಯಾವುದೇ ಒಂದು ರೂಪದಲ್ಲಾದರೂ ವ್ಯಕ್ತಪಡಿಸುವಂಥ ಪದ್ಧತಿಯಲ್ಲಿ ಇದನ್ನು ನಾವು ನೋಡಿ ತೋರಿಸಬಹುದು. ಹಾಗಾದರೆ ಈ ಪ್ರಹಸನಗಳ ಒಂದು ಗುಣಲಕ್ಷಣಗಳನ್ನು ಒಂದು ಗಮನಿಸಿದಾಗ ಯಾವ ಯಾವ ಲಕ್ಷಣಗಳನ್ನು ನಾವು ಇದನ್ನು ಅರ್ಥೈಸಬಹುದು ಅಂತಂದರೆ, ಇಲ್ಲಿ ಪ್ರಹಸನಗಳು ಹೆಚ್ಚು ಶಕ್ತಿಯುತವಾಗಿರುತ್ತವೆ ಮತ್ತು ಸಾಮಾನ್ಯವಾಗಿ ತಪ್ಪಾದ ಗುರುತುಗಳನ್ನು ನಾವು ಇಲ್ಲಿ ನೋಡ್ಬೋದು. ಅದರ ಜೊತೆಗೆ ಅಸಂಬದ್ಧ ಒಂದು ಸನ್ನಿವೇಶಗಳನ್ನು ಕೂಡ ಇಲ್ಲಿ ಇರುತ್ತೆ ಅನ್ನೋದನ್ನು ಒಪ್ಪಿಕೊಳ್ಬೇಕಾಗ್ತದೆ. ಆಳವಾದ ಒಂದು ನೈತಿಕ ಅಥವಾ ಒಂದು ಬೌದ್ಧಿಕ ವಿಷಯಗಳಿಗಿಂತ ಅಸಂಬದ್ಧತೆಯಿಂದ ಪ್ರೇಕ್ಷಕರನ್ನು ರಂಜಿಸುವತ್ತ ಇದು ಗಮನ ಹರಿಸುತ್ತದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡಾಗ ನಾಟಕವು ಒಂದು ಪ್ರಹಸನ ರೂಪದಲ್ಲಿ ಹೊರಬರುತ್ತದೆ. ಪ್ರಹಸನಗಳಲ್ಲಿ ಇಲ್ಲಿ ನಾಯಕ ನಾಯಕಿಯ ಒಂದು ಎಲ್ಲ ಗುಣಗಳು, ಹಾಗಾದರೆ ಈ ಇತರ ಪಾತ್ರಗಳೊಂದಿಗೆ ನಾವು ಕೌಶಲ್ಯಗಳನ್ನು ಇಲ್ಲಿ ನೋಡಬಹುದು. ಉದಾಹರಣೆಗಾಗಿ ತೆಗೆದುಕೊಂಡಾಗ ನಮ್ಮ ಚಂದ್ರಶೇಖರ್ ಕಂಬಾರ್ ಅವರ ಸಾಂಬಶಿವ, ಆಸ್ಕರ್ ವೈಲ್ಡ್ ಅವರಿಂದ ಬರೆದಿರ್ತಕ್ಕಂಥ ಅರ್ನೆಸ್ಟನ ಪ್ರಾಮುಖ್ಯತೆ ಹಾಗೂ ಮೈಕಲ್ ಪ್ರೇನ್ ಅವರಿಂದ ನೈಸ್ ಆಫ್ ಇತ್ಯಾದಿ ಒಂದು ನಾಟಕಗಳನ್ನು ಈ ಪ್ರಹಸನಗಳಿಗೆ ಹೋಲಿಸಬಹುದು. ಸೊ ಕೆಲವೊಂದು ವಿಚಾರಗಳನ್ನು ತೆಗೆದುಕೊಂಡಾಗ ಚಾರ್ಲಿ ಚಾಪ್ಲಿನ್ ಎಂಬ ನಟನ ಒಂದು ಪ್ರಹಸನಗಳನ್ನು ನಾವು ನೋಡಿದಾಗ ಅದರಲ್ಲಿ ಸುಮಾರು ಪ್ರಹಸನಗಳು ನಮ್ಮ ಕಣ್ಣಿಗೆ ನಾವು ಹೇಳಿರುವ ಎಲ್ಲ ಲಕ್ಷಣಗಳನ್ನು ಕಾಣಬಹುದಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಇದು ಮಕ್ಕಳಿಗೆ ಶಿಕ್ಷಣ ಕೊಡುವಾಗ ಇದನ್ನು ನಾವು ಉಪಯೋಗ ಮಾಡಿ ಅವರಿರ್ತಕ್ಕಂಥ ಅರಿವಿನೊಂದಿಗೆ ಆ ಕೌಶಲ್ಯವನ್ನು ತರಬೇಕಾಗತ್ತೆ ಮೇಲ್ಗಡೆ. ಐದನೆಯ ಒಂದು ರೂಪವಾಗಿ ನಾವು ನೋಡಬೇಕು ಅಂತಂದರೆ ಅದು ಮಧುರ ನಾಟಕ ಅಂತ, ಅಂದರೆ ಮೆಲೋಡ್ರಾಮಾ. ಈ ಅಕ್ಷರ ಹೇಳಿದ ಹಾಗೆ ಇಲ್ಲಿ ಮಧುರವಾದ ನಾಟಕವನ್ನು ನಾವು ನೋಡ್ತೀವಿ. ಪ್ರೇಕ್ಷಿತ ಭಾವನೆಗಳು ನಮ್ಮ ಮಾತುಗಳಿಂದ ಬರ್ತವೆ. ಶಾಂತತೆಯ ನಾಯಕರನ್ನು ನಾವು ಇಲ್ಲಿ ಕಾಣ್ಬೋದು, ಹಾಗೆ ಖಳನಾಯಕರನ್ನು ನೋಡಬಹುದು ಮತ್ತು ಸಂವೇದನಾಶೀಲ ಕಥಾ ವಸ್ತುಗಳಿಂದ ನಿರ್ಮಿಸಲ್ಪಟ್ಟ ಒಂದು ನಾಟಕೀಯ ರೂಪವನ್ನು ನಾವು ಮಧುರ ನಾಟಕ ಅಂತ ಹೇಳ್ತೀವಿ. ಇಲ್ಲಿ ಭಾವಗಳನ್ನು ವ್ಯಕ್ತಪಡಿಸುವ ರೀತಿ ಅದ್ಭುತವಾಗಿರುತ್ತದೆ. ಮಧುರತೆಯಿಂದ ಇನ್ನೂ ಕೇಳಬೇಕು ಅಥವಾ ಇಂಪಾದ ಒಂದು ಸಂಗೀತ ಹೇಗೆ ಆಲಿಸುತ್ತದೆಯೋ ಆ ರೀತಿಯಾಗಿ ನಾಟಕವನ್ನು ಇಲ್ಲಿ ನಾವು ರಚನೆಯ ರೂಪದಲ್ಲಿ ನೋಡಬಹುದು. ಹಾಗಾದರೆ ಈ ಮಧುರ ನಾಟಕದ ಲಕ್ಷಣಗಳನ್ನು ಯಾವುವು ಅಂತ ಕಂಡಾಗ ಅದರಲ್ಲಿ ನಾವು ಸಾಮಾನ್ಯವಾಗಿ ಸರಳವಾಗಿ ನೈತಿಕವಾಗಿ ಧ್ರುವೀಕರಿಸಿದ ಪಾತ್ರಗಳನ್ನು ಕಾಣಬಹುದು. ಅಂದರೆ ಒಳ್ಳೆಯದ್ದು ಹಾಗೂ ಕೆಟ್ಟದ್ದು ಎರಡನ್ನೂ ಕೂಡ ಇಲ್ಲಿ ನೋಡಬಹುದು. ಪ್ರೇಕ್ಷಕರಲ್ಲಿ ಬಲವಾದ ಒಂದು ಭಾವನೆಗಳನ್ನು ಉಂಟು ಮಾಡಲು ವಿನ್ಯಾಸಗೊಳಿಸಲಾದ ಒಂದು ಉತ್ಪ್ರೇಕ್ಷಿತ ಸನ್ನಿವೇಶಗಳನ್ನು ಇದು ಹೊಂದಿರುತ್ತದೆ. ಅಂದಾಗ ಮಾತ್ರ ಇದು ಮಧುರ ಒಂದು ನಾಟಕಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು. ಇದರಲ್ಲಿ ಕಥಾವಸ್ತುವು ಮುಚ್ಚಲ್ಪಟ್ಟ ಕ್ರಿಯೆ ಹಾಗೂ ಸಂಘರ್ಷವನ್ನು ಒಳಗೊಂಡಿರುತ್ತದೆ. ಈ ಕ್ರಿಯೆ ಹಾಗೂ ಸಂಘರ್ಷಗಳು ನಾಟಕದ ರೂಪವನ್ನೇ ಬದಲು ಮಾಡತಕ್ಕಂಥ ಸಂದರ್ಭವೂ ಕೂಡ ಒದಗಬಹುದು. ಸ್ಪಷ್ಟವಾದ ಒಂದು ನೈತಿಕ ಪಾಠಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ನೀಡುವುದರ ಮೇಲೆ ಇದು ಕೇಂದ್ರೀಕರಿಸುತ್ತದೆ. ಸೊ ಇಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಜನರಿಗೂ ಕೂಡ ನಾವು ನಾಟಕದ ಮೂಲಕ ಆಗಿರ್ಬೋದು, ಹಾಗಾದರೆ ಕಲೆಗಳ ಮುಖಾಂತರ ಆಗಿರ್ಬೋದು, ಇದನ್ನು ನಾವು ನಿರೂಪಿಸಬಹುದು. ಈ ನಟನಾ ಶಕ್ತಿಯ ಒಂದು ಕೌಶಲ್ಯವೂ ಕೂಡ ಇಲ್ಲಿ ಬಹಳ ಮುಕ್ತವಾಗಿರುತ್ತದೆ, ಹಾಗಾದರೆ ಮುಗ್ಧವಾಗಿರುತ್ತದೆ ಹಾಗೂ ಕೂಡ ಬುದ್ಧವಾಗಿರುತ್ತದೆ. ಉದಾಹರಣೆಗೆ ನಾವು ಗಿರೀಶ್ ಕಾರ್ನಾಡ್ ಅವರ ಬರೆದಿರ್ತಕ್ಕಂಥ ಒಂದು ಯಯಾತಿ ನಾಟಕವನ್ನು ನೋಡಿದಾಗ ಇದರಲ್ಲಿ ಈ ಎಲ್ಲ ಸರಳವಾದ ಹಾಗೂ ಒಳ್ಳೆಯ ಹಾಗೂ ಕೆಟ್ಟ ಭಾವನೆಗಳನ್ನು ಉಂಟು ಮಾಡತಕ್ಕಂಥ ಒಂದು ಉದಾಹರಣೆಗೆ ಹೇಳಬಹುದು. ಈ ಒಂದು ಅದರ ಜೊತೆಗೆ ಡ್ರಾಮಾ, ಅದರ ಜೊತೆಗೆ ಡಿಯೋನ್ ಬಾಸಿಕೋಲ್ಡ್ನ ದಿ ಅಕ್ಬೂರುನ್ ಅಂಕಲ್ ಟಾಮ್ ಕ್ಯಾಬಿನ್, ಈ ಎಲ್ಲ ನಾಟಕಗಳಿಗೆ ನಾವು ಮಧುರ ನಾಟಕಕ್ಕೆ ಹೋಲಿಸಲಿಕ್ಕೆ ಉದಾಹರಣೆಯಾಗಿ ಕೊಡಬಹುದು. ಮುಂದೆ ನಾವು ನೋಡುವಂತಹ ನಾಟಕ ರೂಪ ಅಂತಂದರೆ ಅದು ಅಸಂಬದ್ಧ ರೂಪದ ನಾಟಕ, ಅಂದರೆ ಅಬ್ಸರ್ಡಿಸ್ಟ್ ಡ್ರಾಮಾ ಅಂತ ನಾವೇನು ಹೇಳ್ತೀವಿ. ಇಲ್ಲಿ ಸಂಬಂಧ ಸ್ವಲ್ಪ ಕಡಿಮೆಯಾಗಿರುವುದರಿಂದ ಬದ್ಧತೆಗಳು ಅಲ್ಪ, ಹಾಗೆ ಮೇಲೆ ಹಾಗೆ ಕೆಳಗೆ ಒಂದೇ ರೀತಿಯಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾಯಕ ಹಾಗೂ ನಾಯಕಿ ಹಾಗೂ ಖಳನಾಯಕರು ಹಾಗೂ ಪಾತ್ರಧಾರಿಗಳು ಸಹ ನಟರು ಇವರೆಲ್ಲರೂ ಕೂಡ ಇಲ್ಲಿ ಬದ್ಧತೆಯಿಂದ ಸ್ವಲ್ಪ ಕೂಡಿರಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾಟಕದಲ್ಲಿ ಬಂದಾಗ ಕೆಲವೊಂದು ಸನ್ನಿವೇಶಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಈ ಮಧುರ ಅಥವಾ ಈ ಅಸಂಬದ್ಧ ನಾಟಕದ ರೂಪಗಳನ್ನು ನಾವು ನೋಡಬಹುದು. ಹಾಗಾದರೆ ಈ ಅಸಂಬದ್ಧ ನಾಟಕದ ಲಕ್ಷಣಗಳನ್ನು ನೋಡಿದಾಗ ಇಲ್ಲಿ ಸಾಮಾನ್ಯವಾಗಿ ತರ್ಕಬದ್ಧವಲ್ಲದ ಅಥವಾ ರೇಖಾತ್ಮಕವಲ್ಲದ ಕಥಾವಸ್ತುಗಳನ್ನು ಕಾಣ್ತೀವಿ. ಅಂದರೆ
ಅಲ್ಲಿ ಅಸಾಂಪ್ರದಾಯಿಕ ಒಂದು ಸಂಭಾಷಣೆಯನ್ನು ಮತ್ತು ಪರಕೀಯತೆಯ ಭಾವನೆಯನ್ನು ಒಳಗೊಂಡಿರುತ್ತವೆ. ಅಸ್ತಿತ್ವವಾದ ವಿಷಯಗಳನ್ನು ಪ್ರತಿಬಿಂಬಿಸುವ ಒಂದು ಉದ್ದೇಶ ಅಥವಾ ಅರ್ಥವನ್ನು ಕಂಡುಹಿಡಿಯಲು ಈ ಪಾತ್ರಗಳು ನಮಗೆ ಬಹಳ ಸಹಾಯವನ್ನು ಮಾಡ್ತವೆ. ಸಾಂಪ್ರದಾಯಿಕವಾಗಿ ಕಥಾರಚನೆಯನ್ನು ನೋಡ್ತೀವಿ ಮತ್ತು ವಾಸ್ತವಿಕ ಒಂದು ಪ್ರಾತಿನಿಧ್ಯವನ್ನು ಇದರಲ್ಲಿ ನಾವು ತಿರಸ್ಕರಿಸ್ತೀವಿ. ಉದಾಹರಣೆಗಾಗಿ ನಮ್ಮ ಈ ಟಿ.ಪಿ. ಕೈಲಾಸಂ ಅವರ ಬರೆದಿರ್ತಕ್ಕಂತಹ ಬಹಿಷ್ಕಾರ ನಾಟಕಗಳು ಅಂತ ಒಂದನ್ನು ತಗೊಂಡುಕೊಂಡಾಗ ಅಲ್ಲಿ ಅಸಂಬದ್ಧ ನಾಟಕಗಳ ಒಂದು ಲಕ್ಷಣಗಳ ಹಾವಭಾವಗಳನ್ನು ಕೂಡ ನಾವು ಕಾಣಬಹುದು. ಅದೇ ರೀತಿಯಾಗಿ ಸ್ಯಾಮ್ಯುಯಲ್ ಬೆಕೆಟ್ನಿಂದ ಗೂಡಾಟಕ್ಕಾಗಿ ಕಾಯುವಿಕೆ, ಈ ಒಂದು ನಾಟಕದಲ್ಲೂ ಕೂಡ ಅಸಂಬದ್ಧತೆಗೆ ಉದಾಹರಣೆಯಾಗಿದೆ. ಯುಜಿನೋ ಅಯನೆಸ್ಕೋ ಅವರ ದಿ ಬೋಲ್ಡ್ ಸಫ್ರಾನಾ ಇತ್ಯಾದಿ ಈ ನಾಟಕಗಳಿಗೆ ನಾವು ಉದಾಹರಣೆಯಾಗಿ ಕೊಡಬಹುದು. ಹಾಗೆ ಏಳನೆಯ ಒಂದು ರೂಪವಾಗಿ ಸಂಗೀತದ ನಾಟಕ ಅಂತ ಹೇಳ್ಬೋದು. ಅಂದರೆ ಈ ಮ್ಯೂಸಿಕಲ್ ಡ್ರಾಮಾ. ಇಲ್ಲಿ ಸಂಗೀತ ಹಾಗೂ ನಾಟಕ ಎರಡನ್ನ ಒಟ್ಟಿಗೆ ಸೇರಿ ನಾವು ಚಿತ್ರಣವನ್ನು ಕಾಣಬಹುದು. ಎಲ್ಲ ಪಾತ್ರಧಾರಿಗಳು ಅಂದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಸಂಗೀತವನ್ನು ಉಪಯೋಗ ಮಾಡಿಕೊಂಡು ಸಂಗೀತದ ಜೊತೆಗೆ ಪಾತ್ರಧಾರಿಗಳನ್ನು ಅಳವಡಿಸಿಕೊಂಡು ಪ್ರದಕ್ಷಿಣೆ ಅಥವಾ ಪಾತ್ರ ಅಭಿನಯಗಳನ್ನು ಮಾಡುತ್ತಾ ತೋರಿಸುವಂಥ ಒಂದು ರೂಪ ಇದಾಗಿದೆ. ಇದರಲ್ಲಿ ಸಂಭಾಷಣೆ, ಹಾಡು, ನೃತ್ಯದ ಮೂಲಕ ಕಥೆಯನ್ನು ಹೇಳುವ ನಾಟಕದ ಒಂದು ರೂಪ ಅಂತ ಇಲ್ಲಿ ನಾವು ಹೇಳಬಹುದು. ಹಾಗೆ ಈ ಲಕ್ಷಣಗಳನ್ನು ನೋಡಿದಾಗ ಇದರಲ್ಲಿ ಯಾವ ಯಾವ ಅಂಶಗಳು ಬರುತ್ತವೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ಸಂಗೀತಗಳ ಒಂದು ನಟನೆ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಅಂದರೆ ಇವಾಗ ಒಂದು ನಾಟಕ ಮಾಡುತ್ತಿದ್ದರೆ ಅದರ ಹಿನ್ನೆಲೆಯಲ್ಲಿ ನಾವು ಸಂಗೀತವನ್ನು ಕೂಡ ಕೇಳಬಹುದು. ಆ ಸಂಗೀತವು ಕಡಿಮೆಯಾಗಿರ್ಬೋದು, ಆ ಸಂದರ್ಭಕ್ಕೆ ತಕ್ಕಂಗೆ ದೃಶ್ಯಕ್ಕೆ ತಕ್ಕಂತೆ ಈ ಸಂಗೀತವನ್ನು ಹೊಂದಾಣಿಕೆಯನ್ನು ಮಾಡಿರ್ತಾರೆ. ಸಂಗೀತ ಹಾಗೂ ಸಾಹಿತ್ಯ ಮತ್ತು ನೃತ್ಯ ಸಂಯೋಜನೆಯ ಒಂದು ಸಮಗ್ರ ಸಂಯೋಜನೆಯನ್ನು ಕೂಡ ಇವು ಹೊಂದಿವೆ. ಇದರ ಜೊತೆಗೆ ಬಂದಂಥ ಕೆಲವೊಂದು ಲಕ್ಷಣಗಳನ್ನು ನಾವು ನೋಡಿದಾಗ ಅದರ ಜೊತೆಗೆ ಕಥೆಯು ಭಾವನಾತ್ಮಕ ಧ್ವನಿಗಳನ್ನು ಕೂಡ ಇಲ್ಲಿ ಪ್ರತಿಬಿಂಬಿಸ್ತಾರೆ. ಹಾಗೆ ಆ ಪ್ರತಿಬಿಂಬಗಳನ್ನು ಕೂಡ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಧ್ವನಿಗಳನ್ನು ಪ್ರತಿಬಿಂಬಿಸುವುದರ ಜೊತೆಗೆ ಪಾತ್ರಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಕಥಾವಸ್ತುಗಳನ್ನು ಮುನ್ನಡೆಸಲು ಬಳಸಲಾಗ್ತದೆ. ಈ ಎಲ್ಲ ಲಕ್ಷಣಗಳನ್ನು ನಾವು ತೆಗೆದುಕೊಂಡಾಗ ಸಂಗೀತದ ನಾಟಕ ಭಾಳ ಅದ್ಭುತವಾಗಿರುತ್ತದೆ. ಹಾಗೆ ಇಂಪಾಗಿ ಕೇಳಬಹುದು ಹಾಗೂ ನೇರವಾಗಿ ನೋಡಬಹುದು. ಕೇಳಿ ನೋಡುವುದರ ಜೊತೆಗೆ ಈ ಸಂಗೀತ ನಾಟಕಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯುತ್ತವೆ. ಮೊದಲನೇ ಒಂದು ಸಂದರ್ಭಗಳಲ್ಲಿ ಹೇಳಬೇಕಂತಂದರೆ ನಾಟಕಗಳು ರಾತ್ರಿ ವೇಳೆ ಸ್ಟಾರ್ಟ್ ಆದರೆ ಸುಮಾರು 9 ಗಂಟೆ 10 ಗಂಟೆ ಒಂದು ಸಮಯದಲ್ಲಿ ಸ್ಟಾರ್ಟ್ ಆಗಿಬಿಟ್ರೆ ದೊಡ್ಡ ಆಟಗಳು ಬೆಳಗಿನ ಜಾವ 5-6 ಗಂಟೆಯವರೆಗೆ ನಾಟಕಗಳನ್ನು ನಾವು ನೋಡಬಹುದಾಗಿತ್ತು. ಆ ಒಂದು ಸಂದರ್ಭಗಳಲ್ಲಿ ಜಾನಪದ ಗೀತೆಗಳಂತಹ ಹಾಡುಗಳನ್ನು ಸಂಗೀತಗಳನ್ನು ಅದರಲ್ಲಿ ಸೇರಿಸಿ ದೊಡ್ಡಾಟಗಳನ್ನು ಮಾಡ್ತಾಯಿದ್ರು. ದೊಡ್ಡಾಟಗಳಂತ ನಾವೇನು ಹೇಳ್ತೀವಿ ಅದರಲ್ಲಿ 1 ಗಂಟೆ ಇರೋದಿಲ್ಲ, ಸುಮಾರು 5, 6, 7 ಹಾಗೆ 8 ಗಂಟೆವರೆಗೂ ಕೂಡ ಕೆಲವೊಂದು ನಾಟಕಗಳನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಇಲ್ಲಿ ಹೇಳಬೇಕಾದದ್ದು ಒಂದು ಮಾದರಿಗಳನ್ನಾಗಿ ಮಾಡಿ ತೋರಿಸಬೇಕಾಗಿರ್ತದೆ. ಮಕ್ಕಳ ಒಂದು 5 ಅಥವಾ 6 ಇಲ್ಲಾಂದರೆ 10 ಗುಂಪುಗಳ ಗುಂಪನ್ನು ಮಾಡಿ ಅವರಿಗೆ ನಾಟಕದ ಸ್ವರೂಪವನ್ನು ತಿಳಿಸಿ ಅವರ ಮುಖಾಂತರ ನಾವು ಸಂಗೀತ ನಾಟಕವನ್ನು ಮಾಡಿ ತೋರಿಸಿದರೆ ಬೇರೆ ಮಕ್ಕಳಿಗೂ ಕೂಡ ಅದು ಮಾರ್ಗದರ್ಶಿಯಾಗಿರ್ತಾರೆ. ಅದನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನು ಫಾಲೋ ಮಾಡೋದರಿಂದ ಅವರು ಕೂಡ ಕಲೆಯ ಮುಂದೆಗೆ ಕಲೆಯನ್ನು ಬೆಳೆಸಲಿಕ್ಕೆ ಅವರು ಕೂಡ ಇಷ್ಟಪಡ್ತಾರೆ. ಹಾಗೆ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡಬೇಕಂತಂದರೆ ಗುಬ್ಬಿ ವೀರಣ್ಣ ವಿರಚಿತ ಸದಾರಾಮಯ್ಯನ ನಾಟಕ ನೋಡಿದಾಗ ಈ ಎಲ್ಲ ಲಕ್ಷಣಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಅದರಂತೆ ಲೆಸ್ ಮಿಸರೇಬಲ್ಸ್ ಅಂಥೇಳಿ ಒಂದು ನಾಟಕದಲ್ಲೂ ಕೂಡ ನೋಡಬಹುದು. ದಿ ಪ್ಯಾಂಟಮ್ ಆಫ್ ದಿ ಓಪೆರಾ ಹಾಗೂ ಹ್ಯಾಮಿಲ್ಟನ್, ಹೀಗೆ ಎಲ್ಲ ರೀತಿಯ ಒಂದು ಸಂಗೀತ ನಾಟಕಗಳ ಉದಾಹರಣೆಗಳಾಗಿ ನಾವು ನೋಡಬಹುದು. ಇಲ್ಲಿ ಶಿಕ್ಷಣದಲ್ಲಿ ಬಂದಾಗ ನಾವು ಮಕ್ಕಳಿಗೆ ಯಾವ ಯಾವ ರೀತಿಗಳನ್ನು ನಾಟಕಗಳನ್ನು ತೋರಿಸಬಹುದು ಅನ್ನೋದನ್ನು ಇಲ್ಲಿ ಇದು ಒಂದು ರೂಪವಾಗಿ ಕಾಣಬಹುದು. ಹಾಗೆ ಮುಂದೆ ಬರೆದ ಒಂದು ರೂಪವಾಗಿ ನಾವು ದಾಖಲಾತಿ ನಾಟಕವನ್ನು ಕಾಣ್ತೇವೆ. ಅಂದರೆ ಈ ಡಾಕ್ಯು ಡ್ರಾಮಾ ಅಂತ ನಾವೇನು ಹೇಳ್ತೀವಿ, ಈ ಶಬ್ದದಲ್ಲೇ ಅರ್ಥವನ್ನು ಕಂಡುಕೊಳ್ಳುವ ಹಾಗೆ ಇಲ್ಲಿ ದಾಖಲೆಯನ್ನು ಉಂಟು ಮಾಡಿರ್ತಕ್ಕಂಥ ಒಂದು ನಾಟಕದ ರೂಪ ಇದಾಗಿದೆ. ಅದು ನೈಜ ಘಟನೆಗಳಾಗಿರಬಹುದು ಅಥವಾ ಐತಿಹಾಸಿಕ ಘಟನೆಗಳನ್ನು ಆಧರಿಸಿದ ಒಂದು ನಾಟಕೀಯ ಕೆಲಸವಾಗಿರಬಹುದು ಅಥವಾ ಸಾಮಾನ್ಯವಾಗಿ ಹೆಚ್ಚಿನ ಮಟ್ಟದ ವಾಸ್ತವಿಕತೆಯನ್ನು ನಾವು ಕಾಣಬಹುದು. ಉದಾಹರಣೆಗಾಗಿ ಕಿತ್ತೂರು ಚೆನ್ನಮ್ಮನ ಕಿತ್ತೂರು ಅನ್ನುವುದು
ಒಂದು ಸ್ಥಳ, ಅಲ್ಲಿ ಚೆನ್ನಮ್ಮನ ಒಂದು ರಾಜ್ಯಭಾರ ಅನ್ನುವುದು ಒಂದು ಇತಿಹಾಸ. ಆ ಇತಿಹಾಸವನ್ನು ನಾಟಕ ರೂಪದಲ್ಲಿ ತೆಗೆದುಕೊಂಡಾಗ ಇದನ್ನು ನಾವು ಈ ದಾಖಲಾತಿ ನಾಟಕಕ್ಕೆ ಉದಾಹರಣೆ ಕೊಡ್ಬೋದು. ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ, ಸಿಂಧೂರು ಲಕ್ಷ್ಮಣ, ಬೆಳವಡಿ ಮಲ್ಲಮ್ಮ, ಹೀಗೆ ಈ ಐತಿಹಾಸಿಕ ಘಟನೆಗಳೆಲ್ಲ ಎಲ್ಲ ನಾಟಕಗಳಲ್ಲೂ ಕೂಡ ನೋಡಬಹುದು. ಶ್ರೀ ವೆಂಕಟಪ್ಪ ನಾಯಕ, ಪಾಳೆಗಾರರು, ಹೀಗೆ ಅನೇಕ ಐತಿಹಾಸಿಕ ಘಟನೆಗಳುಳ್ಳ ನಾಟಕಗಳು ಮಕ್ಕಳನ್ನು ಸೆಳೆದುಕೊಳ್ಳುತ್ತವೆ. ಯಾಕಂತಂದರೆ ಆ ಪುಸ್ತಕಗಳನ್ನು ಓದುವುದರಿಂದ ಅದರ ಬಗ್ಗೆ ತಿಳಿದುಕೊಂಡು ಅದನ್ನು ಪ್ರಯತ್ನವಾಗಿ ನಾಟಕದ ಮೂಲಕ ವ್ಯಕ್ತಪಡಿಸಿದಾಗ ಆ ಒಂದು ನಾಟಕವು ಹೆಚ್ಚು ಪ್ರತಿಫಲವಾಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ಅದು ಇಂಪ್ರೆಸ್ ಆಗುತ್ತೆ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಬರುತ್ತೆ. ಸೊ ದಾಖಲಾತಿ ನಾಟಕದ ಈ ಒಂದು ಲಕ್ಷಣವನ್ನು ನೋಡಿದಾಗ ಇಲ್ಲಿ ನೈಜ ಒಂದು ಘಟನೆಗಳನ್ನು ನಾವು ಖಂಡಿತವಾಗಿ ನೋಡ್ತೇವೆ. ಅಥವಾ ಐತಿಹಾಸಿಕ ಘಟನೆಗಳು ನಾಯಕಿಗೊಳಿಸುವುದರ ಮೇಲೆ ಕೇಂದ್ರಿತವಾಗಿರುತ್ತದೆ. ನಾಯಕ ಅಥವಾ ನಾಯಕಿಯು ಇಲ್ಲಿ ಮುಖ್ಯವಾಗಿರುತ್ತಾನೆ. ಆಗಾಗ ವಾಸ್ತವಿಕ ಒಂದು ಸಂಭಾಷಣೆ ಮತ್ತು ವಾಸ್ತವಿಕ ಚಿತ್ರಗಳನ್ನು ನಾವು ನೋಡಬೇಕಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ನಾಯಕರ ಒಂದು ಫೋಟೋವನ್ನು ಕೂಡ ನಾವು ನೋಡಬಹುದಂದರೂ ಕೂಡ ಒಂದು ನಿಸರ್ಗದಲ್ಲಿರ್ತಕ್ಕಂಥ ಒಂದು ಚಿತ್ರವನ್ನು ನೋಡಿದಾಗ ನಮಗೆ ಅನಿಸುತ್ತೆ ಇದು ಯಾವುದೋ ಒಂದು ಪ್ರದೇಶದ ಚಿತ್ರ, ಅದು ಪರಿಶಿಷ್ಟ ಪಂಗಡವಾಗಿರ್ಬೋದು ಅಥವಾ ಈ ಗುಡ್ಡಗಾಡು ಜನರಲ್ಲಿ ಇರ್ತಕ್ಕಂಥ ಒಂದು ಜನರ ಒಂದು ಚಿತ್ರಣ ಅಂತ ನಮಗೆ ತಿಳಿಸ್ಬೋದು. ಸೊ ನೋಡುವ ಭಾವನೆಗಳಿಂದ ಚಿತ್ರಣಗಳನ್ನು ಅರ್ಥೈಸಬಹುದು. ಇಲ್ಲಿ ಹೇಳುವುದು ಯಾವುದೋ ಒಂದು ದಾಖಲಾತಿ ಇರತಕ್ಕಂತಹ ಒಂದು ಚಿತ್ರಣ. ಇದನ್ನು ನಾವು ಏನು ಮಾಡ್ಬೋದು, ಇದಕ್ಕೆ ಸರಿಯಾಗಿ ಉದಾಹರಣೆಯಾಗಿ ತೋರಿಸ್ಕೊಳ್ಬೋದು. ಆಗಾಗ ಈ ವಾಸ್ತವಿಕ ಸಂಭಾಷಣೆ ಮತ್ತು ವಾಸ್ತವಿಕ ಚಿತ್ರಣಗಳನ್ನು ಬಳಸ್ತಕ್ಕಂತಹ ನಾಟಕ ಇದಾಗಿದ್ದು, ಈ ರೂಪವು ಸತ್ಯ ಹಾಗೂ ಕಾಲ್ಪನಿಕ ಕಥೆಗಳ ನಡುವಿನ ರೇಖೆಯನ್ನು ಮುಸುಕುಗೊಳಿಸ್ಬೋದು ಹಾಗೂ ನೈಜ ಪ್ರಪಂಚದ ಸನ್ನಿವೇಶಗಳನ್ನು ನಾಟಕದ ಮೂಲಕ ತೋರಿಸಿಕೊಳ್ಬೋದು. ಅದೇ ರೀತಿಯಾಗಿ ಈಗ ಸತ್ಯ ಹರಿಶ್ಚಂದ್ರ ನಾವು ನಾಟಕವನ್ನು ನೋಡ್ತೀವಿ. ಇದು ಕತೆ ರೂಪವಾಗಿ ಒಂದು ನಾಟಕದ ರೂಪದಲ್ಲಿ ತೆರೆದುಕೊಂಡರೆ ಅದನ್ನು ನಾವು ಮಕ್ಕಳಿಗೆ ತೋರಿಸುವುದರ ಮುಖಾಂತರ ಮಾಡಿದಾಗ ಮಕ್ಕಳಲ್ಲಿರ್ತಕ್ಕಂಥ ಒಂದು ಕಲೆಯನ್ನು ನಾವು ನೋಡ್ಬೋದು. ಸೊ ಅಲ್ಲಿ ಹೇಗೆ ವೈಯಕ್ತಿಕವಾಗಿ ಹಾಗೂ ಗುಂಪಾಗಿ ಪಾತ್ರಧಾರಿಗಳು ತಮ್ಮ ಪಾತ್ರಾಭಿನಯವನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿಗೆ ನಾವು ಕಲೆಯನ್ನು ಹೋಲಿಸ್ಬೋದು. ಸೊ ಇಲ್ಲಿ ಈ ದಾಖಲಾತಿ ನಾಟಕದ ಒಂದು ರೂಪವನ್ನು ನೋಡ್ಬೋದು. ಅದರ ಜೊತೆಗೆ ಉದಾಹರಣೆಗಾಗಿ ಹೇಳಿದ ಹಾಗೆ ಒನಕೆ ಓಬವ್ವ ಇರ್ಬೋದು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸೊ ಮೊಯ್ಸನ್ ಕಾಫ್ಮನ್ನ ಲಾರಾಮಿ ಪ್ರಾಜೆಕ್ಟ್, ದಿ ಕ್ರೌನ್, ಹೀಗೆ ಇತ್ಯಾದಿ ಉದಾಹರಣೆಗಳ ಜೊತೆಗೆ ನಾವು ಇಲ್ಲಿ ತಿಳಿಸಬಹುದು. ಹಾಗೆ 9ನೇದಾಗಿ ಏಕಾಂಕ ನಾಟಕಗಳು ಅಂತ ನಾವು ಕರಿತೀವಿ, ಒನ್ ಆ್ಯಕ್ಟ್ ಪ್ಲೇಸ್ ಅಂಥೇಳಿ. ಹಾಗಾದರೆ ಇಲ್ಲಿ ನೋಡಿ, ಸೊ ಸಾಮಾನ್ಯವಾಗಿ ಏಕವಚನದ ಒಂದು ಘಟನೆ ಅಥವಾ ಒಂದು ಕ್ಷಣದ ಮೇಲೆ ಕೇಂದ್ರೀಕರಿಸ್ತಕ್ಕಂಥ ಒಂದು ಮಧ್ಯಂತರವಿಲ್ಲದೆ ಒಂದೇ ಆ್ಯಕ್ಟನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಣ್ಣ ನಾಟಕ. ಈ ಸಣ್ಣ ನಾಟಕಗಳು ಬಹಳ ಕಡಿಮೆ ಅವಧಿಯಲ್ಲಿ ಮುಗಿತಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡಬಹುದು. ಇದರ ಒಂದು ಲಕ್ಷಣಗಳನ್ನು ಕಂಡಾಗ ಯಾವ ರೀತಿಯ ಲಕ್ಷಣಗಳಿದೆ ಅಂತ ನೋಡಿದಾಗ ಈ ಏಕಾಂಕ ನಾಟಕಗಳು ಬಹಳ ಸಂಕ್ಷಿಪ್ತವಾಗಿರುತ್ತವೆ. 10ರಿಂದ 30 ನಿಮಿಷ ಅಥವಾ 60 ನಿಮಿಷಗಳವರೆಗೆ ಮ್ಯಾಕ್ಸಿಮಮ್ ಅಥವಾ ಅಲ್ಲಿವರೆಗೆ ನಾವು ಈ ಸಮಯದ ಅವಧಿಯನ್ನು ಕಂಡುಕೊಳ್ಬೋದು. ಅವು ಒಂದೇ ಕಥಾವಸ್ತುವನ್ನು ಕೂಡ ಅಥವಾ ಸಂಘರ್ಷದ ಮೇಲೆ ಕೇಂದ್ರೀಕರಿಸತಕ್ಕಂಥ ಒಂದು ಸಂದರ್ಭದ ರೂಪವನ್ನು ಇಲ್ಲಿ ಕಾಣಬಹುದು. ಇವುಗಳು ಹಾಸ್ಯ, ದುರಂತ ಅಥವಾ ನಾಟಕ ಸೇರಿದಂತೆ ಯಾವುದೇ ಪ್ರಕಾರವಾಗಿರ್ಬೋದು. ಅದಕ್ಕಾಗಿ ಈ ಏಕಾಂಕ ನಾಟಕಗಳ ಒಂದು ಲಕ್ಷಣಗಳಲ್ಲಿ ಕಡಿಮೆ ಅವಧಿಯಲ್ಲಿ ಅಭಿನಯವನ್ನು ತೋರಿಸಿರ್ತಕ್ಕಂಥದ್ದು, ವಿಷಯವನ್ನು ತೋರಿಸುವಂಥ ಒಂದು ಕಲೆಗೆ ಏಕಾಂಕ ನಾಟಕಗಳು ಅಂತ ನಾವು ಕರಿತೀವಿ. ಸೊ ಇದಕ್ಕೆ ನಾವು ಉದಾಹರಣೆಗಳು ಕೊಟ್ಟಾಗ ಸುಸಾನ್ ಗ್ಲಾಸೆಲ್ ಅವರ ಟ್ರೈಫಲ್, ಎಡ್ವರ್ಡ್ ಆಲ್ಟಿ ಅವರ ಜೂ ಸ್ಟೋರಿ ಬುದ್ಧ ಗೌತಮಿ ಕೂಡ ನಮ್ಮಲ್ಲಿ ನಾವು ನೋಡಬಹುದು. ಹಾಗೆ ಎರಡನೆಯ ಮುಖ್ಯ ಅಂಶವಾಗಿ ಎಲಿಮೆಂಟ್ಸ್ ಆಫ್ ಅ ಡ್ರಾಮಾ, ಅಂದರೆ ನಾಟಕದ ಅಂಶಗಳು ಯಾವುವು ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಳೋಣ. ಒಂದು ನಾಟಕವನ್ನು ಮಾಡಬೇಕಂತಂದರೆ ಅದಕ್ಕೆ ಯಾವ ರೀತಿಯ ಅಂಶಗಳು ಇದಕ್ಕೆ ಮುಖ್ಯವಾಗಿರುತ್ತವೆ, ಅದನ್ನು ನಾವು ಹೇಗೆ ರೆಡಿ ಅಥವಾ ಸಿದ್ಧಗೊಳಿಸಬೇಕು ಅನ್ನೋದನ್ನು ನೋಡಬೇಕಾಗುತ್ತೆ. ಆ ಸಿದ್ಧಗೊಳಿಸ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನು ನಾವು ಇಲ್ಲಿ ವಿವೇಚಿಸಿದಾಗ ಒಂದು ಈ ನಾಟಕವು ಪ್ರದರ್ಶನದ ಮೂಲಕ ಕತೆ ಹೇಳುವ ಒಂದು ರೂಪವಾಗಿ ಬಂದು ಬಲವಾದ ಒಂದು ನಿರೂಪಣೆಯನ್ನು ಅಥವಾ ಭಾವನಾತ್ಮಕ ಅನುಭವವನ್ನು ರಚಿಸಲು ಒಟ್ಟಿಗೆ ಕೆಲಸ ಮಾಡುವ ಹಲವಾರು ಒಂದು ಪ್ರಮುಖ ಅಂಶಗಳನ್ನು ಇದು ಒಳಗೊಂಡಿದೆ. ಅದರಲ್ಲಿ ಮೊದಲನೆಯ ಅಂಶವನ್ನು ನಾನು ಹೇಳಬೇಕಂತಂದರೆ ಅದು ಕಥಾವಸ್ತು ಅಂತೇಳಿ, ಅಂದರೆ ಫ್ಲಾಟು. ಯಾವ ಕಥಾವಸ್ತುವಿನ ಮೇಲೆ ನಾವು ನಾಟಕವನ್ನು ತೆರೆದಿಡ್ತಾ ಇದ್ದೀವಿ ಅನ್ನೋದನ್ನು ಕಾಣಬಹುದು.
ಈ ಕಥಾವಸ್ತುವಿನಲ್ಲೇ ಕಥೆಯನ್ನು ರೂಪಿಸುವ ಘಟನೆಗಳ ಅನುಕ್ರಮವಾಗಿ ಇದು ಕಾಣುತ್ತೆ. ಇವು ಸಾಮಾನ್ಯವಾಗಿ ಸಂಘರ್ಷವಾಗಿರ್ಬೋದು, ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಮತ್ತು ನಿರ್ಣಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ರೂಪವಾಗಿರ್ಬೋದು. ಇಲ್ಲಿ ಕಥಾವಸ್ತು ಅಂತಂದರೆ ನಿರೂಪಣೆಯನ್ನು ಮುಂದಕ್ಕೆ ಓಡಿಸ್ತದೆ ಮತ್ತು ಪ್ರೇಕ್ಷಕರನ್ನು ತೊಡಗಿಸಿಕೊಳ್ಳುತ್ತದೆ. ಎರಡನೆಯ ಅಂಶವಾಗಿ ನಾವು ನೋಡಿದಾಗ ಪಾತ್ರಗಳು. ನಾಟಕದಲ್ಲಿ ಮುಖ್ಯವಾಗಿ ಯಾವ ಪಾತ್ರಗಳನ್ನು ನಾವು ಯಾರಿಗೆ ಕೊಡಬೇಕು ಅನ್ನೋದನ್ನು ಮೊದಲೇ ನಿರ್ಧರಿಸಬೇಕಾಗ್ತದೆ. ಆ ಪಾತ್ರಗಳು ಆ ವ್ಯಕ್ತಿಗೆ ಒಂದು ಹೊಂದಿಕೊಂಡರೆ ಬಹಳ ಉತ್ತಮ. ಕೆಲವೊಂದು ವಿಚಾರದಲ್ಲಿ ನಾವು ನೋಡಿದಾಗ ಈ ಪಾತ್ರಗಳು ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು. ನಾಟಕದಲ್ಲಿ ಭಾಗವಹಿಸುವ ಜನರು ಅಥವಾ ವ್ಯಕ್ತಿಗಳು ಅಂತಂದರೆ ಅವು ಪಾತ್ರಗಳು ಅಂತ. ಅವುಗಳಿಗೆ ನಾವು ಹೆಸರುಗಳ ಮುಖಾಂತರ ಪಾತ್ರಗಳನ್ನು ನೋಡಬಹುದು. ಇವರು ಮುಖ್ಯ ಪಾತ್ರಗಳು ವಿರೋಧಿಗಳು ಅಥವಾ ಪೋಷಕ ಪಾತ್ರಗಳಾಗಿರ್ಬೋದು ಅಥವಾ ಖಳನಾಯಕರಾಗಿರ್ಬೋದು. ಪ್ರತಿಯೊಬ್ಬರೂ ಕಥಾವಸ್ತು ಅಥವಾ ಸಂಘರ್ಷವನ್ನು ಅಭಿವೃದ್ಧಿಪಡಿಸುವಲ್ಲಿ ಪಾತ್ರವನ್ನು ವಹಿಸುತ್ತಾರೆ. ಪಾತ್ರದ ಗುಣಲಕ್ಷಣಗಳನ್ನು ನೋಡಿದಾಗ ಅಲ್ಲಿ ಪ್ರೇರಣೆಗಳು ಮತ್ತು ಸಂಬಂಧಗಳು ನಾಟಕಕ್ಕೆ ನಿರ್ಣಾಯಕವನ್ನು ತಂದುಕೊಡ್ತವೆ. ಸೊ ನಿರ್ಣಾಯಕದ ಜೊತೆಗೆ ಬಂದಂಥ ಈ ಪಾತ್ರಗಳೇ ನಾವು ಈಗ ನೋಡುವಂಥದ್ದು. ಸೊ ಮೂರನೆಯ ಒಂದು ಅಂಶ ಅಂತಂದರೆ ನಾಟಕಕ್ಕೆ ಹೊಂದಿಸುವಿಕೆ ಅಥವಾ ಸೆಟ್ಟಿಂಗ್ ಅಂತೇಳಿ. ಒಂದು ಸ್ಟೇಜಿನಲ್ಲಿ ಎಲ್ಲ ಪಾತ್ರಿಕೆಗಳನ್ನು ತೆಗೆದುಕೊಂಡು ಸೆಟ್ಟಿಂಗ್ ಮಾಡಬೇಕಂತ ಸಂದರ್ಭದಲ್ಲಿ ಅವರವರ ದೃಶ್ಯಗಳಿಗೆ ಸಂಬಂಧಪಟ್ಟಂತಹ ರೋಲಲ್ಲಿ ಅವರ ಸ್ಥಾನಮಾನಗಳನ್ನು ಅಥವಾ ಅವರ ಸ್ಥಳವನ್ನು, ಸ್ಪೇಸನ್ನು ನೋಡಿದಾಗ ಅವರಿಗೆ ಮಾರ್ಗಗಳನ್ನು ಕೊಟ್ಟು, ಅವರಿಗೆ ಸಜೆಷನ್ ನಾವು ಸಲಹೆಗಳನ್ನು ಕೊಟ್ಟು, ಆನಂತರ ಪಾತ್ರಗಳ ಮೂಲಕ ಪಾತ್ರಾಭಿನಯವನ್ನು ಮಾಡಿಸ್ತಕ್ಕಂಥ ಒಂದು ರೂಪ ಇದಾಗಿದೆ. ಇಲ್ಲಿ ನಾಟಕವು ತೆಗೆದುಕೊಳ್ಳುವ ಒಂದು ಸಮಯ ಇರ್ಬೋದು ಅಥವಾ ಸ್ಥಳ ಇರ್ಬೋದು ಮುಖ್ಯವಾದದ್ದು. ಕ್ರಿಯೆಯ ಮನಸ್ಥಿತಿ ಕೂಡ ಅಷ್ಟೇ ಮುಖ್ಯ. ಅದರ ಜೊತೆಗೆ ಸಂದರ್ಭ ಮತ್ತು ಪರಿಸರವನ್ನು ಸ್ಥಾಪಿಸಲು ಸೆಟ್ಟಿಂಗ್ ಸಹಾಯ ಮಾಡುತ್ತದೆ. ಇದು ಸಾಂಕೇತಿಕವಾಗಿರ್ಬೋದು ಅಥವಾ ಘಟನೆಗಳಿಗೆ ಹಿನ್ನೆಲೆಯಾಗಿ ಕಾರ್ಯನಿರ್ವಹಿಸಬಹುದು. ಹೀಗೆ ಈ ಹೊಂದಿಸುವಿಕೆ ಅನ್ನೋದು ನಾಟಕದ ಒಂದು ಅಂಶದಲ್ಲಿ ಪ್ರಮುಖವಾಗಿದ್ದು. ಮುಂದೆ ನಾಲ್ಕನೆಯದಾಗಿ ನಾವು ಸಂಭಾಷಣೆ ಅಂಶವನ್ನು ನೋಡಿದಾಗ, ಅಂದರೆ ಡೈಲಾಗ್ ಅಂತ ನಾವೇನು ಹೇಳ್ತೀವಿ, ಈ ಡೈಲಾಗುಗಳು ಬಹಳ ಮುಖ್ಯವಾದದ್ದು. ನಮ್ಮ ಹಾವಭಾವಗಳನ್ನು, ನಮ್ಮ ದೇಹದ ಭಾಗಗಳಿಂದ ಹಾವಭಾವಗಳನ್ನು ಎಕ್ಸ್ಪ್ರೆಷನ್ ಮಾಡುವಂಥ ಒಂದು ರೂಪವಾಗಿದ್ದು, ಪಾತ್ರಗಳ ನಡುವೆ ಮಾತನಾಡುವ ಒಂದು ಪದಗಳಾಗಿರ್ಬೋದು, ಸಂಭಾಷಣೆಯ ಮಾಹಿತಿಯಾಗಿರ್ಬೋದು ಅಥವಾ ಭಾವನೆಗಳೇ ಆಗಿರ್ಬೋದು ಮತ್ತು ಪ್ರೇರಣೆಗಳನ್ನು ತಿಳಿಸ್ತಕ್ಕಂಥದ್ದಾಗಿರ್ಬೋದು. ಮತ್ತು ಹಾಗೆ ಈ ಪಾತ್ರಗಳು ಅವರ ಸಂಬಂಧಗಳನ್ನು ಅರ್ಥ ಮಾಡಿಸಿಕೊಳ್ಳಲು ಅವಶ್ಯಕವಾಗಿರುತ್ತದೆ. ಇದು ಕಥಾವಸ್ತುವನ್ನು ಸಹ ಮುನ್ನಡೆ ನಡೆಸ್ತಾ ಇರ್ತಾರೆ. ಈ ಸಂಭಾಷಣೆ ಮುಖ್ಯವಾಗಿ ಅವರ ಭಾವನೆಗಳ ಮುಖಾಂತರ ವ್ಯಕ್ತಪಡಿಸುವ ರೀತಿಯಲ್ಲಿದ್ದಾಗಿದೆ. ಇದನ್ನು ನಾವು ಮುಖ್ಯ ವಸ್ತುವಾಗಿ ಕಥಾವಸ್ತುವನ್ನಾಗಿ ನೋಡಿದಾಗ ಇದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಬರೀ ಮಾತುಗಳಲ್ಲಿ ಹೇಳುವುದಷ್ಟೇ ಅಲ್ಲ, ಅದರ ಜೊತೆಗೆ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ಅಂದಾಗ ಮಾತ್ರ ಆ ನಾಟಕಕ್ಕೆ ಒಂದು ಒಳ್ಳೆಯ ರೂಪ ಬರುತ್ತೆ. ಸೊ ಹಾಗೆ ಐದನೆಯ ಒಂದು ರೂಪವಾಗಿ ಸಂಘರ್ಷವನ್ನು ತಗೊಳ್ತೀವಿ, ಅಂದರೆ ಕಾನ್ಫ್ಲಿಕ್ಟು. ಸೊ ಈ ಸಂಘರ್ಷದಲ್ಲಿ ಜಗಳಗಳು ಬರ್ತವೆ. ಪಾತ್ರಧಾರಿಗಳ ನಡುವೆ ಜಗಳಗಳು ಬರ್ತವೆ. ಇದು ಎದುರಾಳಿಗಳ ಒಂದು ಶಕ್ತಿಗಳ ನಡುವಿನ ಹೋರಾಟವನ್ನು ನಾವು ಇಲ್ಲಿ ಕೇಂದ್ರೀಕರಿಸಿ ಸಂಘರ್ಷವನ್ನು ನೋಡಬಹುದು. ಇದು ಆಂತರಿಕವಾಗಿರ್ಬೋದು ಅಥವಾ ಬಹಿರಂಗವಾಗಿರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಪಾತ್ರದ ಮನಸ್ಸಿನೊಳಗನೇ ನಾವು ಅದರೊಳಗೆ ಇರಬೇಕಾಗುತ್ತೆ, ಅಥವಾ ಬಾಹ್ಯವಾಗಿರ್ಬೋದು, ಪಾತ್ರಗಳ ನಡುವೆ ಅಥವಾ ಪಾತ್ರ ಮತ್ತು ಸಮಾಜದ ನಡುವೆ ಆಗಿರ್ಬೋದು. ಒಂದು ಸನ್ನಿವೇಶದಲ್ಲಿ ಒಬ್ಬ ಮಹಿಳೆ ಅಳುತ್ತಾಳೆ ಅಂತ ನಾವೇನು ಹೇಳಬೇಕಂತಂದರೆ ಆ ಮುಖದಲ್ಲಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಹಾಗೆ ಬರಬೇಕು. ಈ ಒಂದು ಸಂಘರ್ಷದ ಕ್ರಿಯೆಯನ್ನು ಚಾಲನೆ ಮಾಡುತ್ತವೆ ಮತ್ತು ಒತ್ತಡವನ್ನು ಉಂಟು ಮಾಡತಕ್ಕಂಥದ್ದು ಈ ಸಂಘರ್ಷಗಳಲ್ಲಿ ನಾವು ಕಾಣ್ತೀವಿ. ಒಂದೊಂದು ಸಂದರ್ಭಗಳಲ್ಲಿ ಒತ್ತಡಗಳು ಮನುಷ್ಯನ ಕಠಿಣತೆಯನ್ನು ಕಾಣ್ತವೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಸಂಘರ್ಷಗಳು ಮುಖ್ಯ ಅಂಶವಾಗಿ ಕಾಣ್ತವೆ. ಇದನ್ನು ನಾವು ನಾಟಕದಲ್ಲಿ ನೋಡಬೇಕಾದಂಥ ಒಂದು ವಿಷಯ. ಆರನೇದಾಗಿ ವಿಷಯಾಧಾರಿತ ಅಂಶವನ್ನು ನಾವು ಕಾಣಬೇಕಾದದ್ದು, ಅಂದರೆ ಈ ಥೀಮ್ಸ್ ಬೇಸ್ಡ್ ಡ್ರಾಮಾಗಳಲ್ಲಿ ನಾವು ಹೆಚ್ಚು ನೋಡಬೇಕಾದದ್ದು. ನಾಟಕದ ಒಂದು ಆಧಾರವಾಗಿರುವ ಒಂದು ಸಂದೇಶ ಅಥವಾ ಮುಖ್ಯ ಕಲ್ಪನೆ ಅಂತ ನಾವೇನು ಹೇಳ್ತೀವಿ. ಸೊ ವಿಷಯಗಳು ಪ್ರೀತಿ ಅಥವಾ ಶಕ್ತಿ, ದ್ರೋಹ, ಈ ನೈತಿಕತೆ ಅಥವಾ ಗುರುತಿನಂಥ ವ್ಯಾಪಕ ಶ್ರೇಣಿಯ ಒಂದು ವಿಷಯಗಳನ್ನು ತಿಳಿಸ್ಬೋದು. ಇವು ಮುಖ್ಯ ವಿಷಯಗಳ ಬಗ್ಗೆ ನಾಟಕಕಾರನ ದೃಷ್ಟಿಕೋನವನ್ನು ಪ್ರತಿಬಿಂಬಿಸ್ತವೆ. ಹಾಗೆ ಮುಂದೆ ಹೋದ ಹಾಗೆ ಮತ್ತೊಂದು ಅಂಶವನ್ನು ನೋಡಿದಾಗ ಅಲ್ಲಿ ಸಂಗೀತ ಮತ್ತು ಶಬ್ದ ಅಂತ ನಾವು ಹೇಳ್ಬೋದು. ಮ್ಯೂಸಿಕ್ ಆ್ಯಂಡ್ ಸೌಂಡ್ ಅಂತ. ನಾಟಕದ ಪರಿಪೂರ್ಣತೆಗೆ ಬೇಕಾಗಿರತಕ್ಕಂಥದ್ದು ಸಂಗೀತವು ಹಾಗೂ ಶಬ್ದ. ಆ ಶಬ್ದಗಳ ಜೋಡಣೆ, ಸಂಗೀತಗಳ ಜೋಡಣೆ, ನಾಟಕದ ಪಾತ್ರಾಭಿಗಳೊಂದಿಗೆ ಜೋಡಣೆ, ಹಿನ್ನೆಲೆಯ ಜೋಡಣೆ ಆದಾಗ ಆ ಸಂಗೀತ ಮತ್ತು ಶಬ್ದಗಳ ಜೊತೆಗೆ ನಾಟಕ ಇದ್ದರೆ ಅದಕ್ಕೆ ಒಂದು ಅರ್ಥವನ್ನು ಕೊಡ್ತಾರೆ.
ಇಲ್ಲ ಅಂತಂದಾಗ ಒಂದೇ ತರಹದ ರೀತಿಯಲ್ಲಿ ಹೋದರೆ ನಾವು ಕೇಳಿಸಿಕೊಳ್ಳುವಂಥದ್ದು ಸರಿಯ ಅರ್ಥ ಆಗದೇ ಇರಬಹುದು. ಇಲ್ಲಿ ನಾಟಕದ ಹಲವು ಪ್ರಕಾರಗಳಲ್ಲಿ ನಾವು ವಿಶೇಷವಾಗಿ ಸಂಗೀತ ಅಥವಾ ಸಂಗೀತ ಮತ್ತು ಶಬ್ದ ಪ್ರದರ್ಶನದ ಭಾವನಾತ್ಮಕ ಪ್ರಭಾವವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರವನ್ನು ಈ ಸಂಗೀತಗಳು ಮಾಡ್ತವೆ. ಅವರು ಧ್ವನಿಯನ್ನು ನೋಡ್ಬೋದು, ಅಥವಾ ನಾವು ಟೋನ್ ಅಂತೇನು ಹೇಳ್ತೀವಿ, ನಾವು ಮಾತಾಡ್ತಕ್ಕಂಥ ಶೈಲಿ, ಆ ಥರದ ಒಂದು ವೇರಿಯೇಷನ್ಸನ್ನು ನಾವು ಕಾಣ್ಬೋದು ನಾಟಕಗಳಲ್ಲಿ. ಭಾವನೆಗಳನ್ನು ಪ್ರಮುಖಗೊಳಿಸುವುದು ಅಥವಾ ಕೆಲವು ವಿಷಯಗಳನ್ನು ಇಲ್ಲಿ ಪ್ರತಿನಿಧಿಸಬಹುದು. ಅದೇ ರೀತಿಯಾಗಿ ಮುಂದಿನ ಅಂಶವನ್ನು ತೆಗೆದುಕೊಂಡಾಗ ಚಮತ್ಕಾರ ಅಂತ ನಾವೇನು ಹೇಳ್ತೀವಿ, ಅಂದರೆ ಸ್ಪೆಕ್ಟಾಕಲ್. ಇಲ್ಲಿ ಚಮತ್ಕಾರ ಅಂದ್ರೇ ನಾವು ಒಂದು ಜಾದೂ ಅಂತಲೇ ಹೇಳ್ತೀವಿ. ಆ ಜಾದೂ ತರಹನೇ ಮಾಡಬೇಕಂತ ಸಂದರ್ಭ ಕೆಲವೊಂದು ಸಾರಿ ಮಾಡಬೇಕಾಗುತ್ತೆ. ನಾಟಕಗಳಲ್ಲಿ ಈ ದೃಶ್ಯಾವಳಿ ಮತ್ತು ವೇಷಭೂಷಣಗಳು, ಬೆಳಕು ಮತ್ತು ರಂಗ ಪರಿಕರಗಳು ಸೇರಿದಂತೆ ನಾಟಕದ ದೃಶ್ಯ ಅಂಶಗಳು, ಸ್ಪೆಕ್ಟಾಕಲ್ ಒಟ್ಟಾರೆ ಸೌಂದರ್ಯದ ಅನುಭವಕ್ಕೆ ಕೊಡುಗೆ ನೀಡತಕ್ಕಂಥದ್ದು ಈ ಚಮತ್ಕಾರ. ಮತ್ತು ನಾಟಕದಲ್ಲಿ ನಿರ್ದಿಷ್ಟ ವಿಷಯಗಳನ್ನು ಅಥವಾ ಕ್ಷಣಗಳನ್ನು ಒತ್ತಿ ಒತ್ತಿ ಹೇಳುವಂಥದ್ದು ಈ ಚಮತ್ಕಾರ. ಹಾಗಾದರೆ ಈ ನಿರ್ದಿಷ್ಟ ವಿಷಯಗಳು, ಆ ಕ್ಷಣಗಳನ್ನು ನಾವು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ನಾಟಕದಲ್ಲಿ ನಾವು ನೋಡಬಹುದು. ಮುಂದೆ 9ನೇದಾಗಿ ರಚನೆ ಅಂತ ಅಂಶವನ್ನು ನೋಡಿದಾಗ, ಅಂದರೆ ಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತೀವಿ, ನಾಟಕವನ್ನು ರಚನೆ ಮಾಡಬೇಕಂತಂದರೆ, ಅದನ್ನು ಪ್ರಸ್ತುತಪಡಿಸಬೇಕಂತಂದರೆ ಯಾವ ರೀತಿ ನಮ್ಮಲ್ಲಿ ಒಂದು ಸಂಘಟನೆ ಬೇಕು ಅನ್ನೋದನ್ನು ನೋಡಬೇಕಾಗತ್ತೆ. ನಾಟಕದ ಸಂಘಟನೆ ಸಾಮಾನ್ಯವಾಗಿ ಈ ಕ್ರಿಯೆಗಳು ಮತ್ತು ದೃಶ್ಯಗಳು ವಿಂಗಡಿಸಲಾಗಿದೆ. ದೃಶ್ಯಗಳನ್ನು ವಿಂಗಡಿಸಬಹುದು. ಕಥಾವಸ್ತುವಿನ ರಚನೆಯು ಕಥೆಯ ಹೆಜ್ಜೆಯ ಮೇಲೆ ಪರಿಣಾಮ ಬೀರುತ್ತದೆ. ಶಾಸ್ತ್ರೀಯ ನಾಟಕದಲ್ಲಿ ಇವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಮಾದರಿ ಒಂದು ನಿರೂಪಣೆ ಏನಂತ ಹೇಳ್ತೀವಿ. ಏರುತ್ತಿರುವ ಒಂದು ಕ್ರಿಯೆ, ಕ್ಲೈಮ್ಯಾಕ್ಸು, ಅಂತ್ಯ ಮತ್ತು ನಿರಾಕರಣೆಗಳನ್ನು ಅನುಕರಿಸ್ತಕ್ಕಂಥ ಒಂದು ಅಂಶ ಈ ರಚನೆದ್ದಾಗಿದೆ. ನಾಟಕದಲ್ಲಿ ಈ ರಚನೆಯ ಕಾರ್ಯ ಬಹಳ ಮುಖ್ಯವಾದದ್ದು ಕೂಡ. ಹಾಗಾದರೆ 10ನೇದಾಗಿ ಈ ನಾವು ಶೈಲಿ ಅಂತ ಹೇಳ್ತೀವಿ, ಸ್ಟೈಲ್ಸ್ ಅಂತ. ಯಾವ ಸ್ಟೈಲ್ಗಳಲ್ಲಿ ನಾವು ನಾಟಕಗಳನ್ನು, ಪಾತ್ರಗಳನ್ನು ನಾವು ಮಾಡಬೇಕು ಅನ್ನೋದನ್ನು ಇದು ತಿಳಿಸ್ಕೊಡ್ತಾರೆ. ಸಂಭಾಷಣೆ ಮತ್ತು ಕ್ರಿಯೆಯನ್ನು ಪ್ರಸ್ತುತಪಡಿಸ್ತಕ್ಕಂಥ ಸಂದರ್ಭ ಇದು. ಆ ಒಂದು ವಿಧಾನದಲ್ಲಿ ನಾವು ಶೈಲಿಯ ಒಂದು ವಾಸ್ತವಿಕತೆಯ ಹೆಚ್ಚು ಶೈಲೀಕೃತವರೆಗೆ, ಔಪಚಾರಿಕ ಭಾಷೆಯಿಂದ ಹೆಚ್ಚು ಸಾಂದರ್ಭಿಕ ಭಾಷಣದವರೆಗೂ ಕೂಡ ಇದು ಇರುತ್ತವೆ. ಶೈಲಿಯು ಧ್ವನಿ ಮತ್ತು ಪ್ರೇಕ್ಷಕರ ಅನುಭವದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗೆ 3ನೆಯ ಒಂದು ಮುಖ್ಯವಾದ ಅಂಶವನ್ನು ತೆಗೆದುಕೊಂಡಾಗ ಇದರಲ್ಲಿ ನಾವು ಫಾರ್ಮ್ಸ್ ಆಫ್ ಆರ್ಟ್ ಅಂತ ನಾವು ಹೇಳ್ತೀವಿ. ಇಲ್ಲಿವರೆಗೆ ನಾಟಕದ ಒಂದು ರೂಪ ಮತ್ತು ರಚನೆಗಳನ್ನು ನೋಡಿದಾಗ ಇನ್ನು ಮತ್ತೆ ಫಾರ್ಮ್ಸ್ ಆಫ್ ಆರ್ಟನ್ನು ನಾವು ಇಲ್ಲಿ ನೋಡೋಣ. ಕಲೆಯ ರೂಪಗಳು ಹಾಗಾದರೆ ಯಾವ ಕಲೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ಕಲೆಯ ಒಂದು ವಿಶಾಲವಾದ ಒಂದು ವೈವಿಧ್ಯಮಯವಾದ ಕ್ಷೇತ್ರವಾಗಿದ್ದು, ಅದು ವಿವಿಧ ರೂಪಗಳ ಒಂದು ಸೃಜನಾಶೀಲ ಅಭಿವ್ಯಕ್ತಿಗಳನ್ನು ಹೊಂದಿರತಕ್ಕಂಥದ್ದು. ಪ್ರತಿಯೊಂದು ರೂಪವು ತನ್ನದೇ ಆದಂಥ ಒಂದು ವಿಶಿಷ್ಟ ಮಾಧ್ಯಮದ ಅಥವಾ ವಿಧಾನದಲ್ಲಿ ನಾವು ಪ್ರಭಾವವನ್ನು ಇದರಲ್ಲಿ ಕಾಣ್ತೀವಿ. ಹಾಗಾದರೆ ಆ ಒಂದು ಕಲೆಯ ಒಂದು ರೂಪಗಳು ಯಾವುವು ಅನ್ನೋದನ್ನು ಇಲ್ಲಿ ವಿಚಾರಿಸೋಣ. ಮೊದಲನೆಯದಾಗಿ ವಿಜುವಲ್ ಆರ್ಟ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಈ ದೃಶ್ಯಕಲೆಗಳಲ್ಲಿ ಮೊದಲನೇದಾಗಿ ನಾವೇನು ಹೇಳ್ತೀವಿ, ಚಿತ್ರಕಲೆ ಅಂತ ಹೇಳ್ತೀವಿ. ಚಿತ್ರಕಲೆ ಅಂತಂದ್ರೇನು, ಮನುಷ್ಯ ಚಿತ್ರಗಳನ್ನು ಬಿಡಿಸೋದ್ರ ಮುಖಾಂತರ ಅವನ ಒಂದು ಅಭಿವ್ಯಕ್ತಿಯನ್ನು ಅಥವಾ ಒಂದು ಕೌಶಲ್ಯವನ್ನು ತೋರಿಸ್ತಕ್ಕಂಥದ್ದು. ಇದನ್ನು ನಾವು ಮಕ್ಕಳುಗಳಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಕಾಣ್ತೀವಿ. ಇದರ ಅವಕಾಶವನ್ನು ನಾವು ಮಕ್ಕಳಿಗೆ ಕೊಟ್ಟರೆ, ಅದನ್ನು ಚಿತ್ರಕಲಾ ಶಿಕ್ಷಣದ ಕಲೆಯನ್ನು ನಾವು ಮಕ್ಕಳಿಗೆ ಕೊಟ್ಟರೆ, ಅದರಿಂದ ನೂರಾರು ದಾರಿಗಳನ್ನು ಮಕ್ಕಳು ಮುಂದೆ ತಮ್ಮ ಜೀವನದಲ್ಲಿ ಉಪಯೋಗಿಸಿಕೊಳ್ಳಬಹುದು. ಇಲ್ಲಿ ಈ ಚಿತ್ರಕಲೆ ಅಂತ ಬಂದಾಗ, ಚಿತ್ರ ಅಥವಾ ಅಭಿವ್ಯಕ್ತಿಯನ್ನು ರಚಿಸಲು ಅಥವಾ ಕ್ಯಾನ್ವಾಸ್ ಅಥವಾ ಕಾಗದಂಥ ಮೇಲೆ ನಾವು ವರ್ಣದ್ರವ್ಯವನ್ನು ಅನ್ವಯಿಸುವ ಕ್ರಿಯೆ ಅಥವಾ ನೀರು ಬಣ್ಣಗಳಿಂದ ಅದರ ಮೇಲೆ ಹಾಕಿರ್ತಕ್ಕಂಥದ್ದು ಕಾಣಬಹುದು. ಈ ತಂತ್ರಗಳನ್ನು ಮತ್ತು ಶೈಲಿಗಳನ್ನು ನೈಜತೆಯಿಂದ ಅಮೂರ್ತದವರೆಗೆ ಬದಲಾಗ್ತಕ್ಕಂಥದ್ದು ಶೈಲಿಯನ್ನು ನಾವಿಲ್ಲಿ ಕಾಣ್ಬೋದು. ತೈಲವರ್ಣ ಆಗಿರ್ಬೋದು, ಅಥವಾ ಜಲವರ್ಣವಾಗಿರ್ಬೋದು, ಅಥವಾ ಅಕ್ರೆಲಿಕ್ ಪೇಂಟಿಂಗ್ನಂಥದ್ದು ಆಗಿರ್ಬೋದು. ಹಾಗೆ ಪ್ರಸಿದ್ಧ ರೂಪಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಕೆಲವೊಂದು ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ನಾವೇನು ಹೇಳ್ತೀವಿ, ವಾಟರ್ ಕಲರ್ ಅಂತ ನಾವೇನು ಹೇಳ್ತೀವಿ, ಜಲವರ್ಣದಿಂದ ಬಂದಿರತಕ್ಕಂಥ ಮೊನಾಲಿಸ್ ಚಿತ್ರವನ್ನು ನಾವಂತ ಏನು ಹೇಳ್ಬೋದು. ಹೀಗೆ ನಾನಾ ರೂಪಗಳಲ್ಲಿ ಈ ಪೇಂಟಿಂಗನ್ನು ಕಾಣಬಹುದು. ಲಿಯೋನಾರ್ಡೋ ಡ ವಿಂಚಿಯ ಒಂದು ಮೊನಾಲಿಸ್ ಅಥವಾ ತೈಲವರ್ಣ ಚಿತ್ರಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಒಬ್ಬ ಶ್ರೇಷ್ಠ ಕಲೆಗಾರನಾಗಿರ್ತಕ್ಕಂತಹ ರಾಜ ರವಿವರ್ಮರ ದೀಪದ ಒಂದು ಮಹಿಳೆಯ ಚಿತ್ರವನ್ನು ನಾವು ನೋಡಬಹುದು. ಇಲ್ಲಿ ಒಂದು ರಾಜ ರವಿವರ್ಮ ಮಾಡಿರ್ತಕ್ಕಂಥ ಒಂದು ದೀಪದ ಮಹಿಳೆ ವರ್ಣದಿಂದ ಅಥವಾ ಈ ತೈಲ ವರ್ಣದಿಂದ ಮಾಡಿರ್ತಕ್ಕಂಥದ್ದು. ಅದು ಆ ಕ್ಯಾನ್ವಾಸ್ ಬಟ್ಟೆ ಮೇಲಾಗಿರ್ಬೋದು ಅಥವಾ ಕ್ಯಾನ್ವಾಸ್
ಪೇಪರ್ ಮೇಲಾಗಿರ್ಬೋದು, ಅವುಗಳ ಮುಖಾಂತರ ಮೇಲೆ ನಾವು ಚಿತ್ರಗಳನ್ನು ಬಿಡಿಸ್ಬೋದು. ಅದರಲ್ಲೂ ಕೂಡ ಈ ನಾವು ಚಿತ್ರಕಲೆಯನ್ನು ಮಾಡಬೇಕಂತ ಸಂದರ್ಭದಲ್ಲಿ ಯಾವ ಚಿತ್ರವನ್ನು ಯಾವ ಪುಸ್ತಕದ ಮೇಲೆ ಅಥವಾ ಯಾವ ಕಾಗದದ ಮೇಲೆ ನಾವು ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಸಾಮಾನ್ಯವಾಗಿ ಈ ನೀರು ಕಲರ್ದ ಒಂದು ಬಣ್ಣವನ್ನು ಅಥವಾ ನೀರು ನಾವೇನು ಹೇಳ್ತೀವಿ ಇಲ್ಲಿ ವಾಟರ್ ಕಲರ್ ಬೇಸ್ ಆಧಾರದ ಮೇಲೆ ನಾವು ಕೆಲವೊಂದು ಪೇಪರ್ಗಳನ್ನು ಉಪಯೋಗ ಮಾಡ್ತೀವಿ. ಅದು ವಾಟ್ಮನ್ ಪೇಪರ್ ಆಗಿರ್ಬೋದು ಅಥವಾ ಚೆಕ್ಸ್ ಪೇಪರ್ ಆಗಿರ್ಬೋದು, ಹಾಗಾದರೆ ಕ್ಯಾನ್ವಾಸ್ ಪೇಪರ್ ಆಗಿರ್ಬೋದು, ವ್ಯಾಲ್ವೆಟ್ ಪೇಪರ್ ಆಗಿರ್ಬೋದು. ಇವೆಲ್ಲವನ್ನು ನಾವು ನೋಡಿದಾಗ ಅವುಗಳ ಮೇಲೆ ಯಾವ ರೀತಿಯ ಬಣ್ಣವನ್ನು ನಾವು ಯಾವುದರ ಮೇಲೆ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಅದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಈ ಪೇಂಟಿಂಗ್ ಅಂತ ಬಂದಾಗ ಚಿತ್ರಕಲೆಗೆ ಬಹಳ ಒಂದು ಮನ್ನಣೆಯನ್ನು ಕೊಡುವಂಥದ್ದು. ನಾವು ಮಾತನಾಡೋ ಭಾಷೆ ಕೂಡ ಮೊದಲು ಹುಟ್ಟಿದ್ದು ಈ ಚಿತ್ರಕಲೆಯಿಂದಲೇ. ಮನುಷ್ಯನ ಉಗಮವಾದಾಗ ಆಗ ಭಾಷೆಗಳಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಬರೀ ಸನ್ನೆಗಳ ಮುಖಾಂತರ, ನಾವು ಹೇಳುವ ಸನ್ನೆಗಳ ಮುಖಾಂತರ ಗೋಡೆಯ ಮೇಲೆ ಬರೆದು ತಮ್ಮ ಭಾಷೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಶೈಲಿಯಲ್ಲಿ ನಾವು ಚಿತ್ರಕಲೆಯನ್ನು ಕಾಣ್ತೀವಿ. ಆ ಒಂದು ಚಿತ್ರಕಲೆಯಲ್ಲಿ ನಾವು ಸುಮಾರು ವಿಷಯಾಧಾರಿತ ಪುಸ್ತಕಗಳನ್ನು ನೋಡ್ತೀವಿ. ಸೊ ಅದರಲ್ಲಿ ಬೇರೆ ಬೇರೆ ವಿಧವಾಗಿರತಕ್ಕಂತಹ ಯಾವುದು ವಿಷಯಗಳನ್ನು ನೋಡಿದಾಗ ಅದು ಸ್ಮರಣ ಚಿತ್ರಕಲೆಯ ಒಂದು ಆಗಿರ್ಬೋದು, ನಿಸರ್ಗ ಚಿತ್ರಣವಾಗಿರ್ಬೋದು, ಸರಳಗೈ ಚಿತ್ರಣವಾಗಿರಬಹುದು, ಹಾಗೆ ಜಾಮೆಟ್ರಿಕ್ ಒಂದು ಚಿತ್ರಕಲೆಯಾಗಿರ್ಬೋದು, ನಕ್ಷಾ ಚಿತ್ರಣವಾಗಿರ್ಬೋದು. ಹೀಗೆ ಅನೇಕ ಒಂದು ಸಬ್ಜೆಕ್ಟ್ ಅಥವಾ ವಿಷಯಗಳನ್ನು ಆಧಾರಿತ ಪೇಂಟಿಂಗಲ್ಲಿ ಅಥವಾ ಚಿತ್ರಕಲೆಯಲ್ಲಿ ನೋಡಿದಾಗ ಬೇರೆ ಬೇರೆ ವಿಧಗಳನ್ನು ನಾವು ನೋಡ್ತೀವಿ. ಸೊ ಹೀಗೆ ಚಿತ್ರಕಲೆಯು ಕೂಡ ಮನುಷ್ಯನಿಗೆ ಒಂದು ಆಸಕ್ತಿದಾಯಕ ಹಾಗೂ ಕೌಶಲ್ಯಭರಿತ ಒಂದು ಕಲೆಯಾಗಿ ವಿದ್ಯಾರ್ಥಿಗಳ ರೂಪದಲ್ಲಿ ಹೊರಬರುತ್ತದೆ. ಅಂಥದ್ದುಗಳನ್ನು ಗುರುತಿಸಿ ಶಾಲೆಗಳಲ್ಲಾಗಲಿ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಾಗಲಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಆ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನಕ್ಕೆ ದಾರಿಯನ್ನು ಮಾಡಿಕೊಡುವಂತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಕೂಡ ಆಗಿರುತ್ತದೆ. ಸೊ ಇನ್ನು ಎರಡನೇ ಅಂಶವಾಗಿ ನಾನು ಇಲ್ಲಿ ಹೇಳಬೇಕಂತಂದರೆ ಡ್ರಾಯಿಂಗು. ಈ ಒಂದು ಚಿತ್ರಕಲೆ ಆದ ನಂತರ ಡ್ರಾಯಿಂಗು ಕೂಡ ಅಷ್ಟೇ ಮುಖ್ಯ. ಸೊ ರೇಖಾಚಿತ್ರ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ರೇಖೆಗಳ ಮುಖಾಂತರ ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು. ಸೊ ನಮ್ಮ ಭಾರತದಲ್ಲಿ ನೋಡ್ಬೋದು, R.K. ನಾರಾಯಣ್ ಅವರ ಕಾರ್ಟೂನ್ ಏನಿದೆ ಅದೊಂದು ಉದಾಹರಣೆಯಾಗಿ ತೆಗೆದುಕೊಂಡಾಗ ಹೇಳ್ಬೋದು. ಇಲ್ಲಿ ಪೆನ್ಸಿಲ್ಗಳು, ಇದ್ದಿಲು, ಶಾಯಿ ಅಥವಾ ನೀಲಿ ಬಣ್ಣದಂಥ ವಸ್ತುಗಳನ್ನು ಹೆಚ್ಚಾಗಿ ಬಳಸಿ ಮೇಲ್ಮೈಯಲ್ಲಿ ಗುರುತುಗಳ ಅಥವಾ ರೇಖೆಗಳ ಒಂದು ರಚನೆಯನ್ನು ಮಾಡಿರ್ತಾರೆ. ಇದು ಸಾಮಾನ್ಯವಾಗಿ ಕಲೆಯ ಇತರ ಒಂದು ಪ್ರಕಾರಗಳಿಗೂ ಕೂಡ ಪೂರ್ವ ಸಿದ್ಧತಾ ಹಂತವಾಗಿ ಬರುತ್ತೆ. ಈಗ ನಾನು ಹೇಳಿದ ಹಾಗೆ ಚಿತ್ರಕಲೆಯನ್ನು ನಾವು ಕಂಪ್ಲೀಟ್ ಅಥವಾ ಸಂಪೂರ್ಣವನ್ನು ಮಾಡಬೇಕಂತಂದರೆ ಅದಕ್ಕಿಂತ ಮುಂಚೆ ರೇಖೆಗಳ ಮುಖಾಂತರ ಒಂದು ಡ್ರಾಯಿಂಗನ್ನು ಅಥವಾ ಚಿತ್ರವನ್ನು ಬಿಡಿಸಬೇಕು. ಆ ಚಿತ್ರಗಳಿಗೆ ಮುಖಾಂತರ ನಾವು ವೃತ್ತಾಕಾರವಂತ ಹೇಳ್ಬೋದು, ಅಥವಾ ತ್ರಿಕೋನದ ರೂಪದಲ್ಲಿ ಏನಾದರೂ ಬರೆದರೆ ನಾವು ತ್ರಿಕೋನದ ರೂಪದಲ್ಲಿ ಚಿತ್ರಣವನ್ನು ಮಾಡ್ಬೋದು, ಆಕಾರವಾಗಿರ್ಬೋದು, ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಕೂಡ ಈ ರೇಖೆಗಳ ಮುಖಾಂತರ ಪ್ರಾರಂಭಿಸಬೇಕಾಗುತ್ತದೆ. ಅದೇ ಒಂದು ಈ ಡ್ರಾಯಿಂಗ್ ಅಥವಾ ರೇಖಾಚಿತ್ರ ಅಂತ ಹೇಳ್ಬೋದು. ಸೊ ಇಲ್ಲಿ ಉದಾಹರಣೆಗಾಗಿ ಹೇಳಬೇಕಂತಂದರೆ ಸಿಸ್ಟಿನ್ ಚಾಪೆಲ್ಗಾಗಿ ಮೈಕೆಲ್ ಆಂಜಲೋನ ಚಿತ್ರಗಳನ್ನು ನೋಡಿದಾಗ ಅಲ್ಲಿ ಬರೀ ರೇಖೆಗಳ ಮುಖಾಂತರನೇ ಹೆಚ್ಚು ಎದ್ದು ಬರೋ ಹಾಗೆ ಕಾಣ್ತದೆ ಚಿತ್ರಗಳಲ್ಲಿ. ಸೊ ಇನ್ನು ಮೂರನೆಯದಾಗಿ ನಾವು ನೋಡಿದಾಗ ಕಲೆಯಲ್ಲಿ ಅದು ಶಿಲ್ಪಕಲೆಯಾಗಿರುತ್ತದೆ. ಅರ್ಥ ಹೀಗೆ ಬರುತ್ತೆ ಇದರಲ್ಲಿ. ಶಿಲ್ಪ ಅಂದರೆ ಅದು ಕಲ್ಲು ಅಥವಾ ಲೋಹ, ಹಾಗೆ ಜೇಡಿಮಣ್ಣು ಅಥವಾ ಮರದಂಥ ವಸ್ತುಗಳನ್ನು ರೂಪಿಸಿರ್ತಕ್ಕಂಥ ಮೂಲಕ ರಚಿಸಲಾದ ಒಂದು ಕಲೆಯ ರೂಪವಂತ ನಾವಿಲ್ಲಿ ಹೇಳ್ಬೋದು. ಇದು ಒಂದು 3 ಆಯಾಮದ ರೂಪವಾಗಿ ಹೊರಗೆ ಬರುತ್ತದೆ. ಸೊ ಶಿಲ್ಪಗಳು ವಾಸ್ತವಿಕ ಒಂದು ಚಿತ್ರೀಕರಣಗಳಿಂದ ಅಥವಾ ಚಿತ್ರಣಗಳಿಂದ ನಿರೂಪಣೆಗಳವರೆಗೆ ಇರುತ್ತದೆ. ಇದರಲ್ಲಿ ಉದಾಹರಣೆಗೆ ನಾವು ತಗೊಳ್ಬೇಕಂತಂದರೆ ಕರ್ನಾಟಕದಲ್ಲಿ ಬೇಲೂರಿನ ಹೊಯ್ಸಳರ ಒಂದು ಸಾಮ್ರಾಜ್ಯದಲ್ಲಿ ಕಟ್ಟಿಸತಕ್ಕಂತಹ ಹಳೆಬೀಡು ಹಾಗೂ ಬೇಲೂರಿನಲ್ಲಿ ಈ ಜಕಣಾಚಾರ್ಯ ಒಬ್ಬ ಪ್ರಸಿದ್ಧ ಕಲೆಗಾರನಿಂದ ಕೆತ್ತಲ್ಪಟ್ಟಂಥ ದೇವಸ್ಥಾನದ ಭಾಗಗಳನ್ನು ನೋಡಿದಾಗ ನಮಗೆ ಇಲ್ಲಿ ಈ ಶಿಲ್ಪಕಲೆಗೆ ಅದ್ಭುತವಾದ ಉದಾಹರಣೆಯನ್ನು ಹೇಳಬಹುದು. ಸೊ ಹಾಗೆ ಆಗಸ್ಟ್ ರೋಡಿಸ್ ಅವರ ಚಿಂತಕ ಅಥವಾ ಕಂಚಿನ ಶಿಲ್ಪ ಮೈಕೆಲ್ ಆಂಜಲೋ ಶಿಲ್ಪಕಲೆಯನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಇಲ್ಲಿ ಶಿಲ್ಪಕಲೆ ಅನ್ನುವುದು ಆ ಕಲೆಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅದರಲ್ಲಿ ಪರಿಪೂರ್ಣವಾದಾಗ ಮಾತ್ರ ಶಿಲ್ಪ
ಕಲೆಗಳನ್ನಾಗಿ ಮಾಡಬಹುದು. ಸಾಮಾನ್ಯವಾಗಿ ಬಿದ್ದಿರತಕ್ಕಂಥ ಕಲ್ಲುಗಳನ್ನು ಒಂದು ಶಿಲೆಯನ್ನಾಗಿಯೂ ಮಾಡ್ಬೋದು. ಆ ಶಿಲೆಗೆ ರೂಪವನ್ನು ಕೊಡುವವನೇ ಕಲೆಗಾರನಾಗಿರ್ತಾನೆ, ಅದು ಶಿಲ್ಪಕಲೆ ಕಲೆಗಾರ. ಹೀಗೆ ಮೂರನೇದಾಗಿ ಶಿಲ್ಪಕಲೆ ಇದು ಒಂದು ಕೂಡ ರೂಪವಾಗಿದ್ದು. ಹಾಗೆ ನಾಲ್ಕನೇ ರೂಪವಾಗಿ ನಾವು ನೋಡಿದಾಗ ಕಲೆಗಳಲ್ಲಿ ಈ ಫೋಟೋಗ್ರಾಫಿಕ್ ಅಥವಾ ಛಾಯಾಗ್ರಹಣದ ಒಂದು ಕಲೆ ಅಂತ ಹೇಳ್ಬೋದು. ಛಾಯಾಗ್ರಹಣದ ಕಲೆ ಕೂಡ ಹೇಗೆ ಬೇಕೋ ಹಾಗೆ ನಾವು ಫೋಟೋವನ್ನು ತೆಗಿಬೋದು ಅಂತ ಅಂದ್ಕೊಂಡ್ರೆ ಅದು ಅಸಾಧ್ಯ. ನಮ್ಮಲ್ಲಿ ಒಂದು ಸೆಟ್ಟಿಂಗ್ ಇರುತ್ತೆ. ಆ ಸೆಟ್ಟಿಂಗ್ಗಳಲ್ಲಿ ಒಂದು ಪಿಕ್ಚರನ್ನು ತೆಗಿಬೇಕಂತಂದರೆ ಅಥವಾ ಒಂದು ಕ್ಯಾಮ್ರಾ ಮುಂದೆ ನಾವು ನಿಂತುಕೊಂಡಾಗ ಎಷ್ಟು ಅಡಿಗಳ ನಂತರ ನಾವು ನಿಂತುಕೊಳ್ಬೇಕು. ಹಾಗಾದರೆ ಪೋರ್ಟ್ರೇಟ್ ಅಂತಂದಾಗ ಎಷ್ಟು ಅಡಿಗಳ ನಂತರ ನಾವು ಎದ್ದು ನಿಂತ್ಕೋಬೇಕು, ಕೂತ್ಕೋಬೇಕು ನಮಗೆ ಫೋಟೋ ಬೇಕಂತಂದಾಗ. ಹಾಗಾದರೆ ಲ್ಯಾಂಡ್ಸ್ಕೇಪ್ ಫೋಟೋ ಅಂತ ಬಂದಾಗ ನಾವು ಏನನ್ನು ಆ ಚಿತ್ರಗಳಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹಾಗಾದರೆ ಒಂದು ಲೈಫ್ ಒಂದು ಪಿಕ್ಚರ್ ಫೋಟೋ ಬೇಕಂತಂದಾಗ ಅದರಲ್ಲಿ ನಾವು ಏನು ಅಳವಡಿಸಬೇಕು, ಚಿತ್ರಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ಫೋಟೋಗ್ರಾಫಿಕ್ ಒಂದು ಕಲೆಯ ಮುಖಾಂತರ ನಾವು ಕಲ್ಕೊಳ್ಬೇಕಾಗ್ತದೆ. ಸಾಮಾನ್ಯವಾಗಿ ಈ ಕ್ಯಾಮ್ರಾದ ಮೂಲಕ ಚಿತ್ರಗಳನ್ನು ಸೆರೆ ಹಿಡಿತಕ್ಕಂಥ ಈ ಕಲೆ ಏನಿದೆಯಲ್ಲ, ಅಲ್ಲಿ ಛಾಯಾಗ್ರಾಹಕನು ಸಂದೇಶ ಅಥವಾ ಭಾವನೆಗಳನ್ನು ತಿಳಿಸಲು ಬೆಳಕು ಮತ್ತು ಸಂಯೋಜನೆ ಮತ್ತು ಸಮಯವನ್ನು ಕುಶಲತೆಯಿಂದ ನಿರ್ಮಿಸ್ತಾನೆ. ನಾವು ಒಂದು ಅಬ್ಜೆಕ್ಟ್ ಆಗಿ ಇಟ್ಟುಕೊಂಡಾಗ ಅದನ್ನು ಮಾಡ್ತಕ್ಕಂಥ ಛಾಯಾಗ್ರಹಣ ಅತಿ ಮುಖ್ಯವಾಗಿರ್ತದೆ. ದೂರದಲ್ಲಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಸಮೀಪದಲ್ಲಿ ತರುವ ಹಾಗೆ ನೋಡತಕ್ಕಂಥ ಒಂದು ಗ್ರಹಣ ಯಾವುದು ಛಾಯಾಗ್ರಹಣ ಕೂಡ ಅಷ್ಟೇ ಮುಖ್ಯವಾಗಿರ್ತಂಥದ್ದು. ಇಲ್ಲಿ ಮೆಗಾ ಪಿಕ್ಸೆಲ್ಗಳ ಆಧಾರ ಮೇಲೆ ಕ್ಯಾಮರಾಗಳ ಒಂದು ಕೆಪಾಸಿಟಿಗಳ ಮೇಲೆ ನಾವು ಛಾಯಾಗ್ರಹಣ ಚಿತ್ರಗಳನ್ನು ಕೂಡ ನೋಡಬಹುದು. ಹಾಗೆ ಉದಾಹರಣೆ ಕೊಡಬೇಕಂತಂದರೆ ಅನ್ಸೆಲ್ ಆಡಮ್ಸ್ ಅವರ ಭೂ ದೃಶ್ಯಗಳನ್ನು ನಾವಿಲ್ಲಿ ಕಂಡಾಗ ಅದು ಕಪ್ಪು ಬಿಳುಪು ಛಾಯಾಗ್ರಾಹಕವಾಗಿ ಕಾಣ್ತದೆ. ಅಂದರೆ ಸೂರ್ಯನ ಬಿಸಿಲು ಅದರ ಮೇಲೆ ಬಿದ್ದಾಗ ಆ ಸೂರ್ಯನ ಒಂದು ಬಿಸಿಲು ಆ ಗಿಡದ ಮೇಲೆ ಬಿದ್ದಾಗ ಆ ಗಿಡದ ಒಂದು ನೆರಳು ಕೂಡ ಈ ನೆಲದ ಮೇಲೆ ಬೀಳಬೇಕು. ಅಂದಾಗ ಮಾತ್ರ ಆ ಒಂದು ಪರಿಪೂರ್ಣತೆಯ ಚಿತ್ರಣಕ್ಕೆ ನಾವು ಒಂದು ಫೋಟೋಗ್ರಾಫಿಕ್ ಅಂತೇಳಿ ಉದಾಹರಣೆಯಾಗಿ ತೊಗೊಳ್ಬೋದು. ಇನ್ನು ಮುಂದಿನ ಕಲೆಯಾಗಿ ನಾವು ಪ್ರಿಂಟ್ ಮೇಕಿಂಗ್ ಅಂತ ನಾವು ಹೇಳ್ತೀವಿ. ಇಲ್ಲಿ ವುಡ್ ಕಟ್ ಆಗಿರ್ಬೋದು, ಕಟ್ಟಿಗೆ ಒಂದು ಸಾಧನವಾಗಿರ್ಬೋದು, ಲೀನೋ ಆಗಿರ್ಬೋದು ಅಥವಾ ಲೀಥೋಗ್ರಾಫಿ ಆಗಿರ್ಬೋದು ಅಥವಾ ಸ್ಕ್ರೀನ್ ಪ್ರಿಂಟ್ಗಳಂಥ ತಂತ್ರಗಳನ್ನು ಬಳಸಿಕೊಂಡು ಮೇಲ್ಮೈಗಳ ಮೇಲೆ ಮುದ್ರಿಸ್ತಕ್ಕಂಥ ಒಂದು ಮೂಲಕ ಕಲಾಕೃತಿಗಳನ್ನು ರಚಿಸ್ತಕ್ಕಂಥ ಒಂದು ಕಲೆ ಇದಾಗಿದೆ. ಸಾಮಾನ್ಯವಾಗಿ ನಾವು ರಬ್ಬರ್ ಗಿಡಗಳನ್ನು ಬೆಳಿತೀವಿ ಅಥವಾ ವಾಹನಗಳಲ್ಲಿ ಕೆಲವೊಂದು ರಬ್ಬರ್ಗಳನ್ನು ಬಳಸ್ತೀವಿ. ಹಾಗಾದರೆ ರಬ್ಬರ್ಗಳ ಒಂದು ಪೇಂಟಿಂಗನ್ನು ಯಾವ ರೀತಿ ಬಳಸ್ತೀವಿ? ಏನಾದರೂ ನಾವು ಈಗ ಶೀಲ್ಗಳನ್ನು ಹಾಕುವಂತಂದರೆ ಅದು ರಬ್ಬರದ ಒಂದು ಮಹಿಮೆ. ಹಾಗೆ ಅದೇ ಒಂದು A4 ಸೈಜ್ ಒಂದು ಕಾಗದದ ಪೇಪರಲ್ಲಿ ತಗೊಂಡಾಗ ಆ ಪೇಪರದ ಒಂದು ರಬ್ಬರನ್ನು ತಗೊಂಡು ಅದರ ಮೇಲೆ ನಾವು ಮೇಲ್ಗಡೆ ಚಿತ್ರಣಗಳನ್ನು ಬಿಡಿಸಿ ಅದನ್ನು ನಾವು ಸರಿಯಾಗಿ ಮಾಡಿಕೊಂಡು ಉಬ್ಬು ತಗ್ಗುಗಳ ನಡುವೆ ಆ ಚಿತ್ರಣವನ್ನು ಹಾಕಿ ಪೇಂಟಿಂಗ್ಗಳನ್ನು ಅಥವಾ ಪ್ರಿಂಟ್ ಮಾಡೋದ್ರ ಮುಖಾಂತರ ಆ ಚಿತ್ರಣ ಹೇಗಿದೆ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಬೋದು. ಇದು ಈ ಪ್ರಿಂಟ್ ಮೇಕಿಂಗ್ ಸಿಸ್ಟಮಲ್ಲಿ ನಾವು ಕಾಣ್ಬೋದು. ಉದಾಹರಣೆಗಾಗಿ ಆ್ಯಂಡಿ ವಾರ್ಹೋಲ್ನ ಕ್ಯಾಂಬೆಲ್ನ ಸೂಪ್ ಕ್ಯಾನ್ಗಳು, ಈ ಸ್ಕ್ರೀನ್ ಪ್ರಿಂಟ್ಗಳನ್ನು ಮೊದಲು ನಾವು ನೋಡಬಹುದು. ಮದುವೆ ಕಾರ್ಡ್ಗಳನ್ನು ನೋಡ್ಕೋಬೋದು, ವಿಸಿಟಿಂಗ್ ಕಾರ್ಡ್ಗಳನ್ನು ನಾವು ನೋಡ್ಬೋದು. ಹೀಗೆ ಅನೇಕ ಉದಾಹರಣೆಗಾಗಿ ನಾವು ಕಲೆಗಳನ್ನು ಕಾಣಬಹುದು. ಎರಡನೆಯದಾಗಿ ಪರ್ಫಾರ್ಮೆನ್ಸ್ ಆರ್ಟ್ಸ್. ಈ ದೃಶ್ಯ ಕಲೆಗಳ ನಂತರ ಬರುವಂಥದ್ದು ಪರ್ಫಾರ್ಮಿಂಗ್ಸ್ ಆರ್ಟ್ಸ್ ಅಂತ ನಾವೇನು ಹೇಳ್ತೀವಿ, ಪ್ರದರ್ಶನದ ಕಲೆಗಳು. ಅದರಲ್ಲಿ ಮೊದಲನೇದಾಗಿ ರಂಗಕಲೆ ಅಂದರೆ ಥಿಯೇಟರ್. ಇಲ್ಲಿ ಪ್ರೇಕ್ಷಕರ ಮುಂದೆ ನಟರು ಕಥೆಗಳು ಅಥವಾ ಈ ಸ್ಕ್ರಿಪ್ಟ್ಗಳನ್ನು ಬಳಸ್ತಕ್ಕಂಥ ಲೈವ್ ಏನಿದೆಯಲ್ಲ ಅದು ಒಂದು ಕಲಾ ಪ್ರಕಾರ. ಇದು ನಾಟಕ ಆಗಿರ್ಬೋದು ಅಥವಾ ಹಾಸ್ಯವಾಗಿರ್ಬೋದು, ದುರಂತ ಆಗಿರ್ಬೋದು, ಸಂಗೀತ ಮತ್ತು ಪ್ರಾಯೋಗಿಕ ಪ್ರದೇಶಗಳನ್ನು ಒಳಗೊಂಡಿರ್ಬೋದು. ಹಾಗಾದರೆ ಇದು ಒಂದು ಕಲೆ ಅಂತ ನಾವಿಲ್ಲಿ ಹೇಳ್ತೀವಿ. ಈ ಪಾತ್ರಾಭಿನಯದ ಮುಖಾಂತರ ಬಂದಿರತಕ್ಕಂಥದ್ದನ್ನೇ ಒಂದು ಕಲೆ. ರಂಗಕಲೆಯಲ್ಲಿ ಬಂದಾಗ ಇದರಲ್ಲಿ ಎಲ್ಲ ಅಂಶಗಳನ್ನು ಕೂಡ ನಾವು ಕಾಣ್ಬೋದು. ಉದಾಹರಣೆಗಾಗಿ ವಿಲಿಯಂ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ಒಂದು ನಾಟಕವನ್ನು ನೋಡಿದಾಗ ಇದಕ್ಕೆ ನಾವು ಉದಾಹರಣೆಯಾಗಿ ಕೊಡಬಹುದು. ಎರಡನೆಯ ಒಂದು ಪ್ರದರ್ಶನ ಕಲೆಯನ್ನು ಕಂಡಾಗ ಅದು ನೃತ್ಯ, ಡ್ಯಾನ್ಸ್ ಅಂತ ನಾವೇನು ಹೇಳ್ತೀವಿ. ನಮ್ಮ ಸುತ್ತಮುತ್ತ ಇರತಕ್ಕಂಥ ಶಾಲಾ ಕಾಲೇಜುಗಳಾಗಿರ್ಬೋದು, ರಾಜ್ಯಗಳಾಗಿರ್ಬೋದು, ದೇಶಗಳಾಗಿರ್ಬೋದು ಅಥವಾ ಈ ಭೂಮಂಡಲದಲ್ಲಾಗಿರ್ಬೋದು, ಪರಿಸರಕ್ಕೆ ತಕ್ಕಂತೆ ಬೇರೆ ಬೇರೆ ನೃತ್ಯಗಳನ್ನು ಅವರವರ ಸಂಸ್ಕೃತಿಗೆ ಸಂಬಂಧ ತಕ್ಕಂತೆ ನೃತ್ಯಗಳನ್ನು ಕಾಣಬಹುದು. ಕಥಕಳಿ ನೃತ್ಯವನ್ನು ಕಾಣ್ಬೋದು, ಯಕ್ಷಗಾನ ನೃತ್ಯವನ್ನು ಕಾಣ್ಬೋದು ಕರ್ನಾಟಕ. ಹಾಗಾದರೆ ಗರ್ಭಾ
ನೃತ್ಯವನ್ನು ಕಾಣ್ಬೋದು, ಭಾಂಗ್ರಾ ನೃತ್ಯಗಳನ್ನು ಕೂಡ ಕಾಣ್ಬೋದು. ಇಲ್ಲಿ ಬೇರೆ ಬೇರೆ ನೃತ್ಯಗಳ ಒಂದು ಕಲೆಯನ್ನು ಯಾವ ರೂಪದಲ್ಲಿ ನೀವು ಪ್ರದರ್ಶನ ಮಾಡ್ತೀರಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಈಗ ನಾವು ಮೋಹಿನಿ ಅಟ್ಟಮನ್ನು ತೆಗೆದುಕೊಂಡಾಗ ಅದು ಕೇರಳದ ಒಂದು ನೃತ್ಯದ ರೂಪ. ಹಾಗೆ ಯಕ್ಷಗಾನವನ್ನು ಮಾಡುವಾಗ, ಯಕ್ಷಗಾನ ನೃತ್ಯವನ್ನು ಮಾಡುವಾಗ ಅದರ ಹಿನ್ನೆಲೆಯಾಗಿ ನಾವು ಸಂಗೀತದ ಒಂದು ಪರಿಕರಗಳೊಂದಿಗೆ ಸಂಗೀತದ ಹಿನ್ನೆಲೆಯೊಳಗೆ ಆ ಹಾಡುಗಳ ಮುಖಾಂತರ ಈ ಯಕ್ಷಗಾನವನ್ನು ಪ್ರದರ್ಶನವನ್ನು ಕಾಣ್ಬೋದು. ಆ ಮಾಡುವ ಕಲೆಗೂ ಇರತಕ್ಕಂಥ ಒಂದು ವಿಷಯಕ್ಕೂ ಸಂಬಂಧಪಟ್ಟಾಗ ಆ ನೃತ್ಯ ಹೆಚ್ಚು ಅರ್ಥವನ್ನು ಗರ್ಭಿಸ್ತಾರೆ. ಯಾಕಂತಂದರೆ ಯಕ್ಷನ ಮಾಡುವ ಒಂದು ವೇಷೆಯಲ್ಲಿ, ಯಕ್ಷಗಾನ ಮಾಡುವ ಒಂದು ಸಂದರ್ಭದಲ್ಲಿ ನಮ್ಮ ಹಾವಭಾವಗಳು ವಿಷಯಕ್ಕೆ ತಕ್ಕಂತೆ ನಾವು ನೃತ್ಯ ಮಾಡಿದಾಗ ಮಾತ್ರ ಅದು ನಿಜವಾದ ನೃತ್ಯ ಅನಿಸಿಕೊಡುತ್ತದೆ. ಸೊ ಹಾಗೆ ಮುಂದೆ ಹೋದಾಗ ನಾವು ಮೂರನೆಯ ಅಂಶವಾಗಿ ಪ್ರದರ್ಶನ ಕಲೆಗಳಲ್ಲಿ ಸಂಗೀತವನ್ನು ಕಾಣ್ತೀವಿ. ಸೊ ಸಂಗೀತ ಅಂತಂದರೆ ಇದು ಬಹಳ ಮುಖ್ಯವಾದಂಥದ್ದು, ಇಷ್ಟ ಆಗುವಂಥ ಒಂದು ಸಂದರ್ಭ. ವಾದ್ಯಗಳು ಅಥವಾ ಧ್ವನಿಗಳನ್ನು ಬಳಸಿಕೊಂಡು ಧ್ವನಿಯ ರಚನೆ, ಸಂಯೋಜನೆಗಳಿಗಾಗಿ ರಚನೆ ಅಥವಾ ಸಂಗೀತ ಶಾಸ್ತ್ರೀಯ ಒಂದು ಆರ್ಕೆಸ್ಟ್ರಾಗಳಿಂದ ಜಾಯ್ ಮಾಡಿಕೊಂಡು ರಾಕ್ ಅಥವಾ ಎಲೆಕ್ಟ್ರಾನಿಕ್ ಸಂಗೀತದಂಥ ಒಂದು ಸಮಕಾಲೀನ ಪ್ರಕಾರಗಳಿಗೆ ಕೂಡ ಇಲ್ಲಿ ನಾವು ಹೋಲಿಸ್ಬೋದು. ಈ ಸಂಗೀತವನ್ನು ಧ್ವನಿಗಳ ಮುಖಾಂತರ, ಹಾಡುಗಳ ಮುಖಾಂತರ ಅದನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ರೂಪ. ಮುಖ್ಯವಾಗಿ ಪರಿಕರಗಳನ್ನು ನಾವೇನು ಹೇಳ್ತೀವಿ, ಅಥವಾ ಹಾರ್ಮೋನಿಯಂ ಇರ್ಬೋದು, ಇಲ್ಲ ತಬಲಾ ಇರ್ಬೋದು, ಇಲ್ಲ ಅಂತಂದರೆ ವ್ಯಕ್ತಿಗಳ ಧ್ವನಿಪೆಟ್ಟಿಗೆ ಇರ್ಬೋದು. ಆ ಧ್ವನಿಪೆಟ್ಟಿಗೆಗಳಿಂದ ನೂರಾರು ಧ್ವನಿಗಳನ್ನು ಕ್ರಿಯೇಟ್ ಮಾಡ್ಬೋದು. ಈಗ ಒಬ್ಬ ಶಿಕ್ಷಕ ಶಾಲೆಯಲ್ಲಿ ಪಾಠವನ್ನು ಮಾಡಬೇಕಂತಂದರೆ ಆ ಒಂದು ತರಗತಿ ಸುಮಾರು 9ನೇ ಅಥವಾ 10ನೇ ತರಗತಿದೇ ಆಗಿರ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ಮಗು ಒಂದು ನಾಟಕವನ್ನು ಪ್ರದರ್ಶಿಸುವ ಸಂದರ್ಭದಲ್ಲಿ ಅಥವಾ ಕಲೆಯನ್ನು ಸಂದರ್ಭದಲ್ಲಿ ಚಿಕ್ಕ ಮಗು ಹೇಗೆ ಅಳುತ್ತೆ ಅನ್ನೋದನ್ನು ತೋರಿಸಿದಾಗ, ಅವನು ಮಾಡುವುದರ ಮುಖಾಂತರ ತೋರಿಸಿದಾಗ ಅದಕ್ಕೆ ಹೆಚ್ಚು ಬೆಲೆ ಬರುತ್ತದೆ. ಆ ಸನ್ನಿವೇಶಗಳನ್ನು ಅದೇ ರೀತಿಯಾಗಿ ಮಾಡೋದರೊಂದಿಗೆ ಹೆಚ್ಚು ಕಲೆಗೆ ಬೆಲೆಯನ್ನು ತರುತ್ತದೆ. ಇಲ್ಲಿ ಕೂಡ ಹಾಗೆ ಸಂಗೀತಗಳು ಮನುಷ್ಯನ ಇಷ್ಟಾರ್ಥವನ್ನು ಮಾಡುತ್ತದೆ. ಬರೀ ಹಾಡುವುದರ ಮುಖೇನ ಅಷ್ಟೇ ಅಲ್ಲ, ಆ ಧ್ವನಿಗಳನ್ನು ವ್ಯಕ್ತಪಡಿಸೋದ್ರ ಮುಖೇನ ಕಾಣ್ತೀವಿ. ಅಂದಾಗ ಈ ಸಂಗೀತಕ್ಕೆ ನಾನು ಉದಾಹರಣೆ ಏನು ಕೊಡಬಹುದು ಅಂತಂದರೆ, ಬರೀ ಮಾತನಾಡುವ ಕಲೆಯಲ್ಲ, ಅದನ್ನು ವ್ಯಕ್ತಪಡಿಸುವ ಒಂದು ವಿಧಾನವೂ ಕೂಡ ಹಾಗಾಗಿದೆ. ಇಲ್ಲಿ ಒಂದು ಉದಾಹರಣೆಗಾಗಿ ನಾನು ಹೇಳಬೇಕಂತಂದರೆ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಮ್ಮೊಳಗಿವನಾರಮ್ಮ, ನಮ್ಮಮ್ಮ ನಿಮ್ಮೊಳಗಿವನಾರಮ್ಮ, ನಮ್ಮಮ್ಮ ನಿಮ್ಮೊಳಗಿವನಾರಮ್ಮ. ಹೀಗೆ ಒಂದೊಂದು ಸಾಲಿನ ಶಬ್ದಗಳು ಕೂಡ ಮನುಷ್ಯನಿಗೆ ಇಂಪಾದ ಒಂದು ಅರ್ಥವನ್ನು ಕೊಡ್ತವೆ. ಇದರಲ್ಲಿ ಕೂಡ ಸಂಗೀತಗಳಲ್ಲಿ ಬೇರೆ 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 ರೀತಿಯಾಗಿದೆ. ಒಂದು ವೈಯಕ್ತಿಕ ಸಂಗೀತವಾಗಿರ್ಬೋದು, ಇನ್ಸ್ಟ್ರೂಮೆಂಟಲ್ ಸಂಗೀತವಾಗಿರ್ಬೋದು, ಗುಂಪುಗಳ ಸಂಗೀತವಾಗಿರ್ಬೋದು. ಹಾಗೆ ಈ ಸಂಗೀತದ ರಚನೆಗಳು ಕೂಡ ಎಲ್ಲ ಪರಿಕರಗಳೊಂದಿಗೆ ನಾವು ಮಾಡಿದಾಗ ಅದಕ್ಕೆ ಸ್ಪಷ್ಟವಾದ ಕಲೆಯನ್ನು ನಾವು ಗುರುತಿಸ್ಬೋದು. ಸೊ ಇನ್ನು ಮುಂದೆ ಮೂರನೇ ಒಂದು ಕಲೆಗಳಾಗಿ ನೋಡಿದಾಗ ಅದು ಸಾಹಿತ್ಯಿಕ ಕಲೆಗಳಾಗಿರ್ತವೆ. ಸಾಹಿತ್ಯಿಕ ಕಲೆಗಳಲ್ಲಿ ಮೊದಲನೇದಾಗಿ ಕವನ ಅಂದರೆ ಪೊಯಟ್ರಿ. ಭಾವನೆಗಳನ್ನು, ಕಲ್ಪನೆಗಳನ್ನು ಅಥವಾ ಕಥೆಗಳನ್ನು ವ್ಯಕ್ತಪಡಿಸಲು ಲಯ, ಮೀಟರು ಮತ್ತು ಸಾಮಾನ್ಯವಾಗಿ ಸಾಂಕೇತಿಕ ಒಂದು ಭಾಷೆಯನ್ನು ಬಳಸ್ತಕ್ಕಂಥ ಒಂದು ಸಾಂಸ್ಕೃತಿಕ ರೂಪ. ಇಲ್ಲಿ ಕಾವ್ಯ, ಸಾನೆಟ್ಗಳಂಥ ಒಂದು ರಚನಾತ್ಮಕ ರೂಪಗಳಿರ್ತಕ್ಕಂಥ ಒಂದು ಮುಕ್ತ ಪದ್ಯದವರೆಗೆ ಇರುತ್ತೆ. ಇಲ್ಲಿ ಪದ್ಯಗಳು 2 ಇರ್ಬೋದು, ಅಥವಾ 3 ಸಾಲು ಇರ್ಬೋದು, ಅಥವಾ 4 ಸಾಲು ಇರ್ಬೋದು, ಅಥವಾ 5 ಸಾಲು ಇರ್ಬೋದು. ಕವನಗಳಿಗೆ ಈ ಸಾಲುಗಳ ಮಿತಿ ಇರುವುದಿಲ್ಲ. ಅವರವರ ಭಾವನೆಗಳಿಗೆ ತಕ್ಕಂತೆ ಅದನ್ನು ನಾವು ಕವನಗಳನ್ನು ರಚಿಸಬಹುದು. ಹಾಗೆ ಇಲ್ಲಿ ಒಂದು ಉದಾಹರಣೆಯೊಂದಿಗೆ ನಾನು ಹೇಳ್ಬೋದು. ಒಳ್ಳೆಯವರ ಗೆಳೆತನ ಕಲ್ಲು ಸಾಕರಿ ಹಂಗ, ಉಳ್ಳರ ಗೆಳೆತನ ಮಾಡಿದರ ನನ್ನ ಕಂದ, ಸಲ್ಲದ ಮಾತು ಬರತಾವ,
ಸಲ್ಲದ ಮಾತು ಬರತಾವು. ನೋಡಿ, ಇಲ್ಲಿ ಕವನಗಳನ್ನು ಬರೀ ನಾವು ಮಾತುಗಳನ್ನೇ ಹೇಳ್ಬೋದು. ಒಳ್ಳೆಯವರ ಗೆಳೆತನ ಮಾಡಿದರೆ ಚೆನ್ನಾಗಿ ಹಾಗೆ ಆಗುತ್ತಲ್ವಾ. ನೋಡಿ, ಆಡು ನುಡಿಗಳಲ್ಲಿ ನಾವು ಹೇಳ್ತಕ್ಕಂಥ ಶೈಲಿಯನ್ನು ಕವನದ ರೂಪದಾಗಿ ಬರಿಬೋದು. ಸೊ ಇಲ್ಲಿ ಈ ಕವನಗಳ ಒಂದು ರಚನೆಗಳು ಭಾವನೆಗಳು ಮುಖಾಂತರ ಬರತಕ್ಕಂಥದ್ದು, ಮಾತುಗಳು ಹಾಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಉದಾಹರಣೆಗಳನ್ನು ನಾವು ಕೊಡಬೇಕಂತಂದರೆ ವಿಲಿಯಂ ವರ್ಡ್ಸ್ವರ್ತನ ಐ ವಾಂಡರ್ಡ್ ಲೋನಿ ಆಸ್ ಎ ಕ್ಲೌಡ್ ಅಂತೇಳಿ ಗೀತಾತ್ಮಕವಾಗಿರ್ತಕ್ಕಂಥ ಒಂದು ಕವನ. ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಗಿರೀಶ್ ಕಾರ್ನಾಡ್ ಸುಮಾರು ಕವನಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಹಾಗಾದರೆ ಈ ಕವನಗಳಿಗೆ ಒಂದು ಕಲೆ ರೂಪವಾಗಿ ನೋಡಿದಾಗ ಅದು ಕೂಡ ಜೀವನಕ್ಕೆ ಒಂದು ನಾಂದಿಯನ್ನು ತೋರಿಸ್ತದೆ. ಅದರಲ್ಲೂ ಕೂಡ ನಾವು ವಿಶೇಷವಾಗಿ ಒಂದು ಕೌಶಲ್ಯವನ್ನು ನೋಡ್ತೀವಿ. ಆ ಕೌಶಲ್ಯಕ್ಕೆ ಯಾವತ್ತು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ, ನಾವು ವಿದ್ಯಾರ್ಥಿಗಳಿಗೆ ಇಂಥ ಕವನಗಳ ರಚನೆಗಳನ್ನು ತಿಳಿಸಿಕೊಟ್ಟಾಗ ಚಿಕ್ಕವರಿದ್ದಾಗಲೇ ಅದನ್ನು ನಾವು ಬೆಳೆಸಿದರೆ ಮುಂದೆ ದೊಡ್ಡವರಾದಾಗ ಅವರ ಒಂದು ವೃತ್ತಿ ಜೀವನಕ್ಕೆ ಅದನ್ನು ಮಾಡಿಕೊಳ್ಬೇಕಾಗ್ತದೆ. ಅಂಥ ಒಂದು ಸಂದರ್ಭ ಕೂಡ ಇಲ್ಲಿ ಬರುತ್ತೆ. ಎರಡನೆಯ ಒಂದು ಸಾಹಿತ್ಯಿಕ ಕಲೆಯನ್ನಾಗಿ ನಾವು ನೋಡಿದಾಗ ಇಲ್ಲಿ ಗದ್ಯ ಅಂತ ಬರುತ್ತೆ. ಗದ್ಯ ಅಂತಂದರೆ ಇಲ್ಲಿ ಪ್ರೋಸ್. ಸೊ ಗದ್ಯವನ್ನು ನಾವು ಶ್ಲೋಕಗಳ ಮುಖಾಂತರವಾಗಲಿ ಅಥವಾ ಒಂದು ಪ್ಯಾರಾಗ್ರಾಫಿಕ್ ಮೋಖದ ಮುಖಾಂತರವಾಗಲಿ ನಾವು ನೋಡ್ಬೋದು. ಈ ಗದ್ಯದಲ್ಲಿ ಯಾವುದೇ ನಾವು ಸಂಗೀತ ರೂಪವನ್ನು ಕಾಣಲಿಕ್ಕಾಗೋದಿಲ್ಲ, ಆದರೆ ಕ್ರಿಯೇಟನ್ನು ಅಥವಾ ನಾವು ರಚನಾತ್ಮಕವಾಗಿ ಅದನ್ನು ಮಾಡಬಹುದು. ರಚನಾತ್ಮಕವಾಗಿ ಅಥವಾ ಪ್ರಾಸವಿಲ್ಲದೆ ಅದರ ಸಾಮಾನ್ಯ ರೂಪದಲ್ಲಿ ಬರೆಯಲಾಗಿರ್ತಕ್ಕಂಥದ್ದು ಅಥವಾ ಇದೊಂದು ಮಾತನಾಡುವ ಭಾಷೆಯೂ ಕೂಡ ಆಗಿರ್ತದೆ. ನಾವು ಏನು ಮಾತನಾಡ್ತೇವೆ ಅದನ್ನು ಕೂಡ ಬರಿಬೋದು. ಸೊ ಗದ್ಯವು ಕಾದಂಬರಿಗಳಾಗಿರ್ಬೋದು ಅಥವಾ ಸಣ್ಣ ಕಥೆಗಳಾಗಿರ್ಬೋದು ಅಥವಾ ಪ್ರಬಂಧಗಳಾಗಿರ್ಬೋದು ಮತ್ತು ಭಾಷಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಒಂದು ರೂಪ ಈ ಗದ್ಯ ರೂಪದಲ್ಲಿರ್ತದೆ. ಉದಾಹರಣೆಗಾಗಿ ಲಿಯೋ ಟಾಲ್ಸ್ಟಾಯ್ ಅವರ ಯುದ್ಧ ಮತ್ತು ಶಾಂತಿ ಅಂತೇಳಿ ಒಂದು ಕಾದಂಬರಿ. ಅಲ್ಲಿ ನಾವು ಸಂಗೀತದ ಒಂದು ಸಾಲುಗಳನ್ನು ನೋಡಲಿಕ್ಕೆ ಆಗೋದಿಲ್ಲ, ಪದ್ಯಗಳನ್ನು ಬರೀತಕ್ಕಂಥ ರೂಪವೇ ಬೇರೆ ಆಗಿರ್ತದೆ. ಹಾಗಾದರೆ ಮೂರನೇದಾಗಿ ಈ ಸಾಹಿತ್ಯಿಕ ಕಲೆಗಳಲ್ಲಿ ನೋಡಿದಾಗ ನಾಟಕ ಅಂತ ಬರುತ್ತೆ. ಹಾಗಾದರೆ ಪ್ರದರ್ಶನಕ್ಕಾಗಿ ಉದ್ದೇಶಿಸಲಾಗಿರತಕ್ಕಂಥ ಒಂದು ಬರವಣಿಗೆ ಒಂದು ರೂಪ ಈ ನಾಟಕ ಅಂತ ನಾವು ಅರ್ಥೈಸ್ಬೋದು. ಇಲ್ಲಿ ಸಂಭಾಷಣೆ ಮತ್ತು ಪಾತ್ರಗಳು ಹಾಗೆ ರಂಗ ನಿರ್ದೇಶನಗಳನ್ನು ಒಳಗೊಂಡಿರುವಂಥ ಒಂದು ರೂಪ ಮತ್ತು ದುರಂತಗಳನ್ನು ಅಥವಾ ಹಾಸ್ಯಗಳನ್ನು ಅಥವಾ ಇತಿಹಾಸಗಳ ಒಂದು ಘಟನೆಗಳ ಆಧಾರವಾಗಿ ಪಡಿಸ್ತಕ್ಕಂಥ ನಾಟಕಗಳ ರೂಪಗಳನ್ನು ಕೂಡ ನಾವು ನೋಡ್ಬೋದು. ಉದಾಹರಣೆಗಾಗಿ ಆರ್ಥರ್ ಮಿಲ್ಲರ್ನ ಡೆತ್ ಆಫ್ ಎ ಸೇಲ್ಸ್ ಮ್ಯಾನ್ ನಾಟಕವನ್ನು ಇಲ್ಲಿ ಅರ್ಥೈಸ್ಬೋದು. ಸೊ ಹೀಗೆ ಈ ಸಾಹಿತ್ಯಿಕ ಕಲೆಗಳು ಬೇರೆ ಬೇರೆ ರೂಪದಲ್ಲೂ ಕೂಡ ನಾವು ಕಾಣಬಹುದು. ಅದರ ಮುಂದೆ ನೋಡಿದಾಗ ನಾಲ್ಕನೇದಾಗಿ ಈ ಒಪೆರಾ ಅಂತ ನಾವೇನು ಹೇಳ್ತೀವಿ. ಇಲ್ಲಿ ಸಂಗೀತ, ಹಾಡುಗಾರಿಕೆ, ನಟನೆ, ಆಗಾಗ ನೃತ್ಯವನ್ನು ಸಂಯೋಜಿಸ್ತಕ್ಕಂಥ ಒಂದು ನಾಟಕೀಯ ರೂಪ, ಸಂಕೀರ್ಣತೆಯನ್ನು ಇದು ಹೊಂದಿರುತ್ತದೆ. ಒಪೆರಾ ಹಾಡಿನ ಮೂಲಕ ಕಥೆಯನ್ನು ಹೇಳ್ತಾರೆ. ಅದರ ಒಂದು ವಿಷಯಗಳು ಪ್ರೀತಿಯಿಂದ ದುರಂತವರೆಗೂ ಕೂಡ ನಾವು ಈ ಒಪೆರಾ ಒಂದು ವಿಷಯದಲ್ಲೇ ಕಾಣ್ತೀವಿ. ಉದಾಹರಣೆಗಾಗಿ ಜಿಯಾಕೋಮೊ ಪುಸಿಲ್ಲಾ ಲಾ ಬೋಹೆಮಾ ಇಟಾಲಿಯನ್ ಒಪೆರಾ. ಸೊ ಹೀಗೆ ಒಪೆರಾ ನಂತರ ಬರುವಂಥ ಮುಖ್ಯ ಒಂದು ರೂಪ ಮತ್ತೊಂದು, ಅದು ಚಮತ್ಕಾರಿ ಕಲೆ ಅಂದರೆ ಸರ್ಕಸ್ ಆರ್ಟ್ಸ್. ಇದು ಕೂಡ ಭಾಳ ರಿಸ್ಕ್ ಆಗಿರ್ತಕ್ಕಂಥ ಒಂದು ಆರ್ಟು ಕಲೆ ಆಗಿದ್ದು ಅದನ್ನು ಭಾಳ ಒಂದು ಉತ್ತಮವಾಗಿ ನಡೆಸಿಕೊಳ್ತಕ್ಕಂಥ ರೀತಿ ನಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ಚಮತ್ಕಾರಿ ಕಲೆ ಬರುತ್ತೆ. ಸೊ ಇಲ್ಲಿ ಚಮತ್ಕಾರಿ ಅಂತಂದಾಗ ಚಮತ್ಕಾರ ಅಥವಾ ವಿಭೂಷಕ ಇದರ ಒಂದು ಭೌತಿಕ ಸಾಹಸಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಕಲೆ. ಅದನ್ನು ನಾವು ನೇರವಾಗಿ ನೋಡಬಹುದು. ಇದು ಸಾಮಾನ್ಯವಾಗಿ ಭೌತಿಕ ರಂಗಭೂಮಿಗೆ ಅಥವಾ ನೃತ್ಯ ಮತ್ತು ದೃಶ್ಯ ಅಥವಾ ಚಮತ್ಕಾರದ ಅಂಶಗಳನ್ನು ಇಲ್ಲಿ ಸಂಯೋಜನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಾವು ವಿಶೇಷವಾಗಿ ರಷ್ಯನ್ ಸರ್ಕಲ್ಗಳನ್ನು ನೋಡ್ತೀವಿ. ಸೊ ಅಲ್ಲಿ ಈ ಉದಾಹರಣೆಗೆ ಇನ್ನೊಂದು ಹೇಳ್ಬೇಕಂತಂದರೆ ಸರ್ಕ್ಯೂಟ್ ಸೊಲೈಲ್ ಪ್ರದರ್ಶನಗಳಂತ ಇನ್ನೊಂದು ಹೇಳ್ತೀವಿ. ಸೊ ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಚಮತ್ಕಾರಿ ಕಲೆಗಳಲ್ಲಿ ನಾವು ಕಲೆಯ ರೂಪವಾಗಿ ನೋಡಿ ಅದನ್ನು ಮಕ್ಕಳಿಗೆ ಹೇಳುವುದರಿಂದ ಅದನ್ನು ಪ್ರಯತ್ನ ಮಾಡುವುದರಿಂದ ಮಕ್ಕಳು ಕೂಡ ಜ್ಞಾನದ ಅಭಿವೃದ್ಧಿಯಲ್ಲಿ ಮುಂದೆ. ಸೊ ಇನ್ನು ನಾಲ್ಕನೇದಾಗಿ ಅಪ್ಲೈಡ್ಸ್ ಆರ್ಟ್ಸ್ ಅಥವಾ ಅನ್ವಯಿಕ ಕಲೆಗಳು ಯಾವುವು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ವಾಸ್ತುಶಿಲ್ಪ ಅಂತೇಳಿ ಅಂದರೆ ಆರ್ಕಿಟೆಕ್ಚರ್.
ಇಲ್ಲಿ ಕಟ್ಟಡಗಳಾಗಿರ್ಬೋದು ಅಥವಾ ರಚನೆಗಳನ್ನು ವಿನ್ಯಾಸಗೊಳಿಸುವ ಒಂದು ನಿರ್ಮಿಸತಕ್ಕಂಥ ಒಂದು ಕಲೆ, ಅದು ಒಂದು ವಿಜ್ಞಾನವಾಗಿ ರೂಪವಾಗುತ್ತೆ. ವಾಸ್ತುಶಿಲ್ಪವು ಆ್ಯಕ್ಚುಲಿ ಒಂದು ಜೀವನ, ಕೆಲಸ ಅಥವಾ ಸಾಂಸ್ಕೃತಿಕ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ರಚಿಸಲು ಕಾರ್ಯ ಮತ್ತು ಸೌಂದರ್ಯವನ್ನು ಸಂಯೋಜಿಸ್ತಾರೆ. ಉದಾಹರಣೆಗಾಗಿ ಪಾರ್ಥೆನಾನ್ ಶಾಸ್ತ್ರೀಯ ಒಂದು ವಾಸ್ತುಶಿಲ್ಪವನ್ನು ನೋಡಿದಾಗ ಇಲ್ಲಿ ನಮಗೆ ಕಣ್ಣಿಗೆ ಕಾಣ್ತದೆ. ಚಿತ್ರದಲ್ಲಿರುವುದು ಕೂಡ ನಾವು ನೇರವಾಗಿ ನೋಡ್ಬೋದು. ಪಾರ್ಥೆನಾನ್ ಶಾಸ್ತ್ರೀಯ ವಾಸ್ತುಶಿಲ್ಪದ ಕಲೆಯನ್ನು ಗುರುತಿಸಬಹುದು. ಎರಡನೇದಾಗಿ ಸೌಂದರ್ಯ ವಿನ್ಯಾಸ. ಹಾಗಾದರೆ ಈ ಫ್ಯಾಷನ್ ಡಿಸೈನಲ್ಲಿ ನಾವು ಏನನ್ನು ನೋಡ್ಬೋದು ಅಂತಂದರೆ, ಬಟ್ಟೆ ಮತ್ತು ಪರಿಕರಗಳನ್ನು ರಚಿಸ್ತಕ್ಕಂಥದ್ದು ಒಂದು ಕಲೆ. ಇದರಲ್ಲಿ ಫ್ಯಾಷನ್ ವಿನ್ಯಾಸವೂ ಕೂಡ ಸೃಜನಶೀಲತೆಯನ್ನು ಪ್ರಾಯೋಗಿಕತೆಯೊಂದಿಗೆ ಸಂಯೋಜಿಸ್ತಾರೆ. ಇಲ್ಲಿ ಸಂಸ್ಕೃತಿಗಳು, ಪ್ರವೃತ್ತಿಗಳು ಮತ್ತು ವೈಯಕ್ತಿಕ ಅಭಿವ್ಯಕ್ತಿಯಿಂದ ಪ್ರಭಾವಿತವಾಗಿರುತ್ತವೆ. ಅದನ್ನು ನಾವು ಇಲ್ಲಿ ಗಮನಿಸಬಹುದು. ಉದಾಹರಣೆಗಾಗಿ ಕೊಕೊ ಶನೆಲ್ನ ಸಾಂಪ್ರದಾಯಿಕ ಫ್ಯಾಷನ್ ಸಂಗ್ರಹಗಳು ವಿವಿಧ ರೂಪಗಳಾಗಿ ಎಲ್ಲ ಇಲ್ಲಿ ಮಹಿಳೆ ಮತ್ತು ಮಕ್ಕಳಿಗೂ ಕೂಡ ಇರತಕ್ಕಂಥ ಒಂದು ಫ್ಯಾಷನನ್ನು ನೋಡ್ಬೋದು. ಅದರ ಜೊತೆಗೆ ಮೆನ್ಸು ಕೂಡ ನೋಡ್ಬೋದು. ಎಲ್ಲ ಒಂದು ವರ್ಗದ ಜನರನ್ನು ಇಲ್ಲಿ ನಾವು ಈ ಸೌಂದರ್ಯ ವಿನ್ಯಾಸದಲ್ಲಿ ಕಾಣಬಹುದು. ಈ ಒಂದು ಮುಂದಿನ ರೂಪವಾಗಿ ಗ್ರಾಫಿಕ್ ವಿನ್ಯಾಸವನ್ನು ನಾವು ನೋಡ್ತೀವಿ. ಇವೆಲ್ಲವೂ ಕೂಡ ಈ ಅನ್ವಯಿಕ ಕಲೆಗಳಲ್ಲಿ ಬರುವಂಥದ್ದು. ಈ ಗ್ರಾಫಿಕ್ಸ್ಗಳನ್ನು ನಾವು 3 ಡೈಮೆನ್ಷನಲ್ಲಿ ಮಾಡಿದಾಗ ಭಾಳ ಮುಗ್ಧವಾಗಿ ಕಾಣ್ತದೆ ಅಥವಾ ಚೆನ್ನಾಗಿ ಕಾಣಿಸ್ತದೆ, ನಿಜವಾಗಲೂ ನಾವು ಮುಟ್ಟಬೇಕೋ ಅಂತ ಅನಿಸ್ತಕ್ಕಂಥದ್ದು. ಹಾಗೆ ಜಾಹೀರಾತುಗಳು, ವೆಬ್ಸೈಟ್ಗಳು ಅಥವಾ ನಿಯತಕಾಲಿಕೆಗಳಂಥ ಮಾಧ್ಯಮದಲ್ಲಿ ಸಂದೇಶಗಳನ್ನು ಸಂವಹನ ಮಾಡಲು ಮುದ್ರಣ ಕಲೆ, ಬಣ್ಣ ಮತ್ತು ಚಿತ್ರಗಳಂಥ ದೃಶ್ಯ ಅಂಶಗಳ ಬಳಕೆ ಇಲ್ಲಿ ಭಾಳ ಮುಖ್ಯವಾಗಿರುತ್ತದೆ. ಗ್ರಾಫಿಕ್ಸ್ ಮಾಡುವ ರೀತಿ, ಅದಕ್ಕೆ ಸಂಬಂಧಪಟ್ಟಂಥ ಪರಿಕರಗಳನ್ನು ನಮ್ಮಲ್ಲಿ ಅಥವಾ ಪರಿಕರಗಳನ್ನು ನಾವು ತಗೊಂಡು ಆ ಗ್ರಾಫಿಕ್ಸ್ ಮಾಡುವ ಒಂದು ಪದ್ಧತಿ ಅಥವಾ ಕಲೆ ಗೊತ್ತಾಗಿದ್ದರೆ ಚೆನ್ನಾಗಿ ಮೂಡಿಸ್ಬೋದು. ಉದಾಹರಣೆಗಾಗಿ ನೈಕ್ ಲೋಗೋ ಅಂಥೇಳಿ ಬ್ರಾಂಡಿಂಗ್ ವಿನ್ಯಾಸವನ್ನು ನೋಡ್ಬೋದು. ಇಲ್ಲಿ ಕಟ್ಟಡಗಳನ್ನು ಕಟ್ಟುವ ವಿನ್ಯಾಸವಾಗಿರ್ಬೋದು. ಹೀಗೆ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಈ ಗ್ರಾಫಿಕ್ ವಿನ್ಯಾಸಕ್ಕೆ ಹೋಲಿಸಬಹುದಾಗಿದೆ. ಹಾಗೆ ಮುಂದುವರೆದ ರೂಪವಾಗಿ ಅನ್ವಯಿಕ ಕಲೆಗಳಲ್ಲಿ ಈ ಕೈಗಾರಿಕಾ ವಿನ್ಯಾಸವನ್ನು ನೋಡ್ತೀವಿ, ಅಂದರೆ ಇಂಡಸ್ಟ್ರಿಯಲ್ ಡಿಸೈನ್ಸನ್ನು. ಈಗ ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ ಡಿಸೈನ್ಸ್ಗಳನ್ನು ನೋಡಿದಾಗ ಬೇರೆ ಬೇರೆ ರೀತಿಯಾಗಿರ್ತವೆ. ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಆ ಒಂದು ಇಂಡಸ್ಟ್ರಿಯಲ್ ಅಥವಾ ಕೈಗಾರಿಕಾ ವಿನ್ಯಾಸಕ್ಕೆ ಸಂಬಂಧಪಟ್ಟಂಥ ಮೂಲ ವಸ್ತುಗಳ ಆಧಾರಗಳ ಮೇಲೆ ನಾವು ಈ ವಿನ್ಯಾಸವನ್ನು ಮಾಡಬೇಕಾಗುತ್ತದೆ. ಉದಾಹರಣೆಗಾಗಿ ಶುಗರ್ ಫ್ಯಾಕ್ಟ್ರಿ ಅಥವಾ ಒಂದು ಕಬ್ಬಿನ ಹಾಲಿನ ಒಂದು ಫ್ಯಾಕ್ಟ್ರಿಯನ್ನು ನೋಡಿದಾಗ ಅಲ್ಲಿ ಅದಕ್ಕೆ ತಕ್ಕಂಥ ಬಾಯ್ಲರ್ಗಳಾಗಿರ್ಬೋದು, ಹಾಗೆ ಪೈಪ್ಗಳಾಗಿರ್ಬೋದು, ಅದನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಪಿಕ್ಚರನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ ಅಥವಾ ಚಿತ್ರವನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಕ್ರಿಯಾತ್ಮಕತೆ ಅಥವಾ ಒಂದು ಸೌಂದರ್ಯ ಶಾಸ್ತ್ರವನ್ನು ಉಪಯುಕ್ತತೆ ಒಂದು ಮೇಲೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಉತ್ಪನ್ನಗಳಾಗಿರ್ಬೋದು, ವ್ಯವಸ್ಥೆಗಳಾಗಿರ್ಬೋದು ಮತ್ತು ಸಾಧನಗಳ ಒಂದು ವಿನ್ಯಾಸವಾಗಿರ್ಬೋದು. ಇಲ್ಲಿ ಸಾಮೂಹಿಕವಾಗಿ ಉತ್ಪಾದನೆ ಮಾಡುವಂಥದ್ದು, ಹಾಗೆ ದೈನಂದಿನ ಬಳಕೆಗಾಗಿ ವಸ್ತುಗಳನ್ನು ರಚಿಸುವುದನ್ನು ಈ ಎಲ್ಲ ಒಂದು ಕೈಗಾರಿಕಾ ವಿನ್ಯಾಸಗಳು ಮಾಡುತ್ತವೆ. ಈಗ ನಾವು ಹಾಕಿಕೊಂಡಿರ್ತಕ್ಕಂಥ ಬಟ್ಟೆ ಕೂಡ ಒಂದು ಉದಾಹರಣೆ ಅಂತ ಹೇಳ್ಬೋದು ಇಲ್ಲಿ. ಇಲ್ಲಿ ಹೀಗೆ ನಾವು ಕೈಗಾರಿಕಾ ವಿನ್ಯಾಸದ ಬಗ್ಗೆ ಹೇಳುತ್ತಾ ಉದಾಹರಣೆಗೆ ಹೇಳಬೇಕಂತಂದರೆ, ನಾವು ದಿನನಿತ್ಯ ಬಳಸುವ ಒಂದು ಮೊಬೈಲನ್ನು ಉದಾಹರಣೆಗೆ ಕೊಡ್ಬೋದು. ಅದು ಐಫೋನ್ ಕಂಪನಿಯ ಒಂದು ಉತ್ಪನ್ನದ ವಿನ್ಯಾಸವೂ ಕೂಡ ಹೌದು. ಐಫೋನ್ ಕಂಪನಿಯ ಒಂದು ವಿನ್ಯಾಸವನ್ನು ನೋಡಿದಾಗ ಗೊತ್ತಾಗುತ್ತೆ ಇದು ಯಾವ ಕಂಪನಿದಂತ. ಮುಂದೆ 5ನೆಯ ಒಂದು ರೂಪವಾಗಿ ಡಿಜಿಟಲ್ ಆರ್ಟ್ಸ್ ಅಂತ ನಾವು ಹೇಳ್ತೀವಿ, ಅಂಕಿಗಳ ಒಂದು ಕಲೆಗಳು. ಇಲ್ಲಿ ಈ ಡಿಜಿಟಲ್ ಪೇಂಟಿಂಗ್ಸ್ ಅಂತ ನಾವು ಒಳಹೊಕ್ಕು ನೋಡಿದಾಗ ಮತ್ತೊಂದು ರೂಪವಾಗಿ ಕಾಣ್ತೀವಿ. ಅಂಕಿಗಳ ಕಲೆಗಳಲ್ಲಿ ಈ ಡಿಜಿಟಲ್ ಚಿತ್ರಣವೂ ಕೂಡ ಬಹಳ ಮಹತ್ವದ್ದು. ಈಗಿನ ಒಂದು ಜನ್ರೇಷನ್ ಮುಖಾಂತರ ನೋಡಿದಾಗ ಇಂಥ ಒಂದು ಕಲೆಗಳನ್ನು ನಾವು ನೋಡ್ತೀವಿ. ಹಾಗೆ ಇಲ್ಲಿವರೆಗೂ ನಾವು 5th ಜನ್ರೇಷನ್ ಆಗಿರ್ಬೋದು, ಮುಂದೆ ಬರುವಂಥ ಒಂದು 6th ಜನ್ರೇಷನನ್ನು ಮೊಬೈಲ್ಗಳನ್ನು ನೋಡಿದಾಗ ಸೆನ್ಸ್ಲೆಸ್ ಆಗಿರ್ಬೋದು, ವಾಯ್ಸ್ಲೆಸ್ ಆಗಿರ್ಬೋದು, ಬರೀ ಸೈನ್ಸ್ ಮುಖಾಂತರ ಮಾಡುವಂಥ ಚಿಹ್ನೆಗಳ ಮುಖಾಂತರ ಮಾಡುವಂಥದ್ದು ಮೊಬೈಲ್ಗಳನ್ನು ಕೂಡ ಮುಂದೆ ಕಾಣಬಹುದು. ಇಲ್ಲಿ ನಾವು ಕಲೆಯಿಂದ ಬಂದಾಗ ಡ್ರಾಯಿಂಗು, ಟ್ಯಾಬ್ಲೆಟ್ಸು ಮತ್ತು ತಂತ್ರಾಂಶನಂತಹ ಡಿಜಿಟಲ್ ಉಪಕರಣಗಳನ್ನು ಉಪಯೋಗಿಸಿಕೊಂಡು ಕಲಾಕೃತಿಯನ್ನು ರಚನೆ ಮಾಡುವಂಥದ್ದು. ಈಗ ಫೋಟೋ ಎಡಿಟರ್ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ಕೂಡ ನಮಗೆ ಹೇಗೆ ಬೇಕೋ ಹಾಗೆ ಫೋಟೋ
ಗಳನ್ನು ಫಿಕ್ಸ್ ಮಾಡಿಕೊಂಡು ಕಲೆಗಳನ್ನು ತೋರಿಸ್ಬೋದು. ಡಿಸೈನ್ಸ್ಗಳನ್ನು ಒಂದಕ್ಕೆ ಒಂದು ಜೋಡಿಸಿಕೊಂಡು ಒಂದು ಒಳ್ಳೆಯ ಉತ್ಪನ್ನವಾದಂಥ ಮಾಹಿತಿಯನ್ನು ಕಾಣ್ಬೋದು. ಸೊ ಹಾಗೆ ಅಡೋಬೆ ಫೋಟೋಶಾಪ್ ಅಂತ ಇಲ್ಲಿ ಉದಾಹರಣೆ ಕೊಟ್ಟಾಗ ಇದನ್ನು ನಾವು ಸ್ಪಷ್ಟವಾಗಿ ಕಾಣ್ಬೋದು. ಇದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಚಿತ್ರಕಲೆ ಮತ್ತು ತಂತ್ರಗಳನ್ನು ಆಧುನಿಕ ತಂತ್ರಗಳೊಂದಿಗೆ ಸಂಯೋಜಿಸ್ತಾರೆ. ವಿಡಿಯೋ ಆಟಗಳಲ್ಲಿ ಅಥವಾ ಚಲನಚಿತ್ರಗಳಲ್ಲಿ ಬಳಸ್ತಕ್ಕಂಥ ಒಂದು ಡಿಜಿಟಲ್ ಪರಿಕಲ್ಪನೆಯ ಕಲೆ ಇದಾಗಿದೆ. ಸೊ ಇಲ್ಲಿ ಎರಡನೇದಾಗಿ ಈ 3 ಆಯಾಮದ ಮಾದರಿ ಅಥವಾ ಮಾಡಲಿಂಗ್ ಅಥವಾ ಅನಿಮೇಷನ್ ಅಂತ ನಾವು ಹೇಳ್ತೀವಿ. 3 ಡೈಮೆನ್ಷನಲ್ ಮಾಡಲಿಂಗ್ ಆ್ಯಂಡ್ ಅನಿಮೇಷನ್, ಇದನ್ನು ಕೂಡ ನಾವು ಕಲೆ ಅಂತ ಕರಿತೀವಿ. ಸೊ ಹಾಗೆ ಈ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥ ಒಂದು ಮನೆಯನ್ನು ನೋಡಿದಾಗ ನಮಗನಿಸುತ್ತೆ ಸೊ ನಿಜವಾಗ್ಲೂ ನಾವು ಅದರ ಒಳಗಡೆ ಹೋಗಬಹುದು ಇನ್ನೂ ಅಂಥೇಳಿ ಆಗುತ್ತೆ. ಸೊ ಇದನ್ನು ನಾವು ಕ್ರಿಯೇಟ್ ಮಾಡತಕ್ಕಂಥದ್ದು ಒಂದು ಕಲೆ ಕೂಡ ಹಾಗೆ. ಅದಕ್ಕೆ ನಾವು ಅನಿಮೇಷನನ್ನು ಒಂದು ನಡೆಯತಕ್ಕಂಥ ಚಿತ್ರಗಳನ್ನು ಜೋಡಿಸೋದ್ರ ಮುಖಾಂತರ ಅದನ್ನು ವಿಡಿಯೋ ರೂಪವಾಗಿ ಕೂಡ ಮಾಡಬಹುದು. ಸೊ ಹೀಗೆ ಕಂಪ್ಯೂಟರ್ಗಳಲ್ಲಿ 3 ಆಯಾಮದ ವಸ್ತುಗಳು ಅಥವಾ ಅಕ್ಷರಗಳ ರಚನೆ ಇದನ್ನು ಸಾಮಾನ್ಯವಾಗಿ ಚಲನಚಿತ್ರಗಳಲ್ಲಿ ಅಥವಾ ವಿಡಿಯೋ ಆಟಗಳಲ್ಲಿ ಮತ್ತು ನಟನೆಗಳಲ್ಲಿ ಬಳಸೋದನ್ನು ನಾವು ಕಾಣ್ತೀವಿ. ಸೊ 3D ಆರ್ಟ್ಸ್ಗಳು ಅಥವಾ 3D ಮೂವೀಸ್ಗಳನ್ನು ನಾವು ಕಾಣ್ತೀವಿ. ಸೊ ಇದರಲ್ಲಿ ಉದಾಹರಣೆಗಾಗಿ ಪಿಕ್ಚರ್ಸ್ ಟಾಯ್ ಸ್ಟೋರೀಸ್ನ 3D ಅನಿಮೇಟೆಡ್ ಚಲನಚಿತ್ರವನ್ನು ಹೆಸರಿಸಬಹುದು. ಇನ್ನು ಮೂರನೇದಾಗಿ ಈ ಅಂಕೆಗಳ ಒಂದು ಡಿಜಿಟಲ್ ಆರ್ಟ್ಸ್ಗಳಲ್ಲೇ ಇಂಟ್ರ್ಯಾಕ್ಟಿವ್ ಆರ್ಟ್ ಅಥವಾ ಸಂವಾದದ ಕಲೆ ಆರ್ಟ್. ಹಾಗಾದರೆ ಈ ಒಂದು ಸಾಮಾನ್ಯವಾಗಿ ತಂತ್ರಜ್ಞಾನದ ಮೂಲಕ ಪ್ರೇಕ್ಷಕರನ್ನು ತೊಡಗಿಸಿರ್ತಕ್ಕಂಥ ಕಲಾಕೃತಿಯೊಂದಿಗೆ ಸಂವಹನ ಮಾಡಿಸಲು ಅಥವಾ ಒಂದು ಮಾರ್ಪಡಿಸಲು ಅದನ್ನು ಬೇರೆ ಮಾಡಲು ಅನುವು ಮಾಡಿಕೊಡ್ತಾರೆ. ಉದಾಹರಣೆಗಾಗಿ ರಫೀಕ್ ಅನಾಡೋಲ್ನ ಸಂವಾದಾತ್ಮಕ ಸ್ಥಾಪನೆಗಳು. ಸೊ ಹೀಗೆ ಈ ಡಿಜಿಟಲ್ ಅಥವಾ ಅಂಕೆಗಳ ಕಲೆಗಳು ಕೂಡ ಈಗಿನ ಒಂದು ಜನ್ರೇಷನ್ಗೆ ಹೊಸ ಹೊಸ ದಾರಿಗಳನ್ನು ತೋರಿಸಿಕೊಡ್ತಾ ಇದೆ. ಸೊ ಇಲ್ಲಿ ಮುಂದೆ ಹಾಗೆ ನೋಡಿದಾಗ ಮೂರನೆಯ ಒಂದು ಮುಖ್ಯವಾದ ಅಂಶದೊಂದಿಗೆ ಎಲಿಮೆಂಟ್ ಆಫ್ ಆರ್ಟ್ಗಳನ್ನು ನಾವು ಕಾಣ್ಬೋದು. ಹಾಗಾದರೆ ಕಲೆಯ ಅಂಶಗಳ ಬಗ್ಗೆ ನಮಗೆ ಗೊತ್ತಾಗ ನಾವು ಕಲೆಯ ಒಂದು ಪರಿಪೂರ್ಣತೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಅದರ ಮುಖಾಂತರ ಬಂದರೆ ಸೊ ನಾವು ಉನ್ನತವಾದ ಅಥವಾ ಉನ್ನತ ಮಟ್ಟದ ಸ್ಥಾನದಲ್ಲಿ ಈ ಕಲೆಯ ಮುಖಾಂತರ ಹೋಗಬಹುದು. ಇಲ್ಲಿ ಈ ಕಲೆಯ ಅಂಶಗಳು ಕಲಾಕೃತಿಗಳನ್ನು ರಚಿಸಲು ಕಲಾವಿದರು ಬಳಸುವ ಮೂಲ ದೃಶ್ಯ ಘಟಕಗಳಾಗಿರುತ್ತವೆ. ಅವು ಯಾವುದೇ ಕಲಾತ್ಮಕ ಸೃಷ್ಟಿಗೆ ಅಡಿಪಾಯವನ್ನು ರೂಪಿಸ್ತಕ್ಕಂಥ ಒಂದು ಕಟ್ಟಡದ ಸಾಮಗ್ರಿಗಳಾಗಿರ್ಬೋದು. ಅದು ಚಿತ್ರಕಲೆ ಆಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು ಅಥವಾ ಕಲೆ ಇತರೆ ಪ್ರಕಾರಗಳಾಗಿರ್ಬೋದು. ಆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಮೊದಲನೇ ಅಂಶವಾಗಿ ರೇಖೆ ಅಂತ ನಾವು ಹೇಳ್ತೀವಿ. ಈ ರೇಖೆಯ ಮುಖಾಂತರವೇ ಚಿತ್ರಗಳು ಪ್ರಾರಂಭವಾಗುತ್ತವೆ. ಹಾಗಾದರೆ ಉದ್ದವಿರುವ ಅಥವಾ ಅಂದರೆ ಅಗಲವಿಲ್ಲದ ಉಪಕರಣದಿಂದ ಪೆನ್ಸಿಲ್ ಅಥವಾ ಪೆನ್ನು ಅಥವಾ ಬ್ರಷ್ನಿಂದ ಯಾವುದೇ ಇರ್ಬೋದು ಮಾಡಿದ ಒಂದು ಗುರುತನ್ನು ನಾವೇನು ಹೇಳ್ತೀವಿ, ರೇಖೆ ಅಂತ ಹೇಳ್ತೀವಿ. ಈ ಸಾಲುಗಳು ಅಥವಾ ದಪ್ಪ ವಿನ್ಯಾಸ ದಿಕ್ಕು ಮತ್ತು ಉದ್ದಗಳಲ್ಲಿ ಇದನ್ನು ಬದಲಾಯಿಸ್ಬೋದು. ರೇಖೆಯನ್ನು ನಮಗೆ ಹೇಗೆ ಬೇಕೋ ಹಾಗೆ ನೇರವಾಗಿ ಹೋಗ್ಬೋದು ಅಥವಾ ಬೇರೆ ಬೇರೆ ದಿಕ್ಕುಗಳಲ್ಲಿ ಅದನ್ನು ಬಳಸ್ಬೋದು. ಇದರಲ್ಲಿ ನಾವು ಬೇರೆ ಬೇರೆ ರೇಖೆಯ ವಿಧಾನಗಳನ್ನು ಕಾಣಬಹುದು. ಹಾಗಾದರೆ ಯಾವುದಂತಂದರೆ ಮೊದಲನೇದಾಗಿ ನೇರ ರೇಖೆಗಳು. ಅದರಲ್ಲಿ ನಾವು ಅಡ್ಡ ಅಥವಾ ಲಂಬ ಅಥವಾ ಕರ್ಣೀಯ ರೇಖೆಗಳನ್ನು ನಾವು ನೇರ ರೇಖೆಗಳಂತೇಳಿ ಕರಿತೀವಿ. ಸೊ ಇಲ್ಲಿ ಬಾಗಿದ ರೇಖೆಗಳನ್ನು ಎರಡನೇ ವಿಧವಾಗಿ ಕಂಡಾಗ ಅಲೆಯಾಗಿ ಅಥವಾ ಸುರುಳಿ ಆಕಾರದಲ್ಲಿ ಅಥವಾ ವೃತ್ತಾಕಾರದಲ್ಲಿ ನಾವು ರೇಖೆಗಳನ್ನು ಬರೆದರೆ ಅದನ್ನು ಬಾಗಿದ ರೇಖೆಗಳಂತ ಕರಿತೀವಿ. ಹಾಗಾದರೆ ಮೂರನೇ ರೇಖೆಗಳಾಗಿ ಸೂಚ್ಯ ರೇಖೆಗಳಂತ ಹೇಳಿ ಕರಿತೀವಿ. ಸೊ ಅಂದರೆ ಇಲ್ಲಿ ಈ ರೇಖೆಗಳು ವೀಕ್ಷಕರು ಸಂಪರ್ಕಿತವಾಗಿರುವುದನ್ನು ಗ್ರಹಿಸುವ ಬಿಂದುಗಳು ಅಥವಾ ಅಂಚುಗಳ ಅನುಕ್ರಮದಿಂದ ಸೂಚಿಸಲಾಗಿರ್ತಕ್ಕಂಥ ಸಾಲುಗಳಂತೇಳಿ ನಾವಿಲ್ಲಿ ಹೇಳಬಹುದು. ಹಾಗಾದರೆ ಈ ರೇಖೆಗಳ ಒಂದು ಕಾರ್ಯಗಳು ಏನು ಅನ್ನೋದನ್ನು ನೋಡೋಣ. ಇಲ್ಲಿ ರೇಖೆಗಳು ಆಕಾರಗಳನ್ನು ವ್ಯಾಖ್ಯಾನಿಸ್ತವೆ. ಯಾವ ಆಕಾರದಲ್ಲಿ ನಾವು ಬರಿತೀವೋ ಆ ಆಕಾರದ ಒಂದು ವಿಷಯವನ್ನು ಕರೆಸ್ತೀವಿ. ಉದಾಹರಣೆಗಾಗಿ ನಾನು ವೃತ್ತಾಕಾರ ಬರೆದರೆ ಅದು ವೃತ್ತ ಆಕಾರ, ವೃತ್ತ ರೇಖೆ. ಹಾಗಾದರೆ ಅದೇ ರೀತಿಯಾಗಿ ನಾವು ಯಾವುದೇ ಚಿತ್ರಣವನ್ನು ಬರೆಸಬೇಕಂತಂದರೆ ರೇಖೆ ಅದಕ್ಕೆ ದಿಕ್ಕು ಇರೋದಿಲ್ಲ. ರೇಖೆಗಳನ್ನು ಬಳಸುತ್ತಾ ದಿಕ್ಕುಗಳಿಲ್ಲದೆ ಒಂದು ಚಿತ್ರಣಕ್ಕೆ ತಂದು ಕೊಟ್ಟಾಗ ಅದು ಚಿತ್ರಕಲೆ ಆಗ್ತದೆ. ಸೊ ಇಲ್ಲಿ ವಿನ್ಯಾಸಗಳನ್ನು ರಚನೆ ಮಾಡೋದನ್ನು ಕಾಣ್ತೀವಿ. ಅದರೊಂದಿಗೆ ಕಲಾಕೃತಿಯೊಳಗೆ ವೀಕ್ಷಕರ ಕಣ್ಣನ್ನು ನಿರ್ದೇಶಿಸ್ತೀವಿ. ಉದಾಹರಣೆಗಾಗಿ ಇಲ್ಲಿ ತೋರಿಸಿರ್ತಕ್ಕಂಥ ಒಂದು ಲೈನ್ ಚಿತ್ರಗಳನ್ನು ನೀವು ನೋಡಬಹುದು. ಸೊ ಹೀಗೆ ಎಲಿಮೆಂಟ್ಸ್ ಆಫ್ ಡ್ರಾಮಾದಲ್ಲಿ
ಕಲೆಯ ಅಂಶಗಳಾಗಿ ಲೈನನ್ನು ಅಥವಾ ರೇಖೆಯನ್ನು ನೋಡಿದಾಗ ಎರಡನೇದಾಗಿ ಆಕಾರವನ್ನು ನೋಡ್ತೀವಿ, ಅಂದರೆ ಶೇಪ್ ಅಂತ. ಇಲ್ಲಿ ಬಣ್ಣ ಅಥವಾ ವಿನ್ಯಾಸದಲ್ಲಿ ರೇಖೆಗಳು ಅಥವಾ ವೃತ್ತಾಕಾರಗಳಿಂದ ವ್ಯತ್ಯಾಸಗಳಿಂದ ವ್ಯಾಖ್ಯಾನಿಸಲಾದ ಎರಡು ಆಯಾಮದ ಪ್ರದೇಶ ಇದಾಗಿರುತ್ತದೆ. ಇಲ್ಲಿ ಆಕಾರಗಳು ಚೌಕಗಳಾಗಿರ್ಬೋದು ಅಥವಾ ವಲಯಗಳಾಗಿರ್ಬೋದು, ಜಾಮಿತೀಯವಾಗಿರ್ಬೋದು ಅಥವಾ ಅನಿಯಮಿತ ಸ್ವತಂತ್ರ ಆಕಾರಗಳಾಗಿರ್ಬೋದು. ಇದರಲ್ಲೂ ಕೂಡ ನಾವು ಕೆಲವೊಂದು ಆಕಾರಗಳ ವಿಧಗಳನ್ನು ಕಾಣ್ತೀವಿ. ಅದು ಜಾಮಿತೀಯ ಆಕಾರದ ಒಂದು ವಿಧವಾಗಿರ್ಬೋದು. ಇದರಲ್ಲಿ ವೃತ್ತಗಳು, ಚೌಕಗಳು, ತ್ರಿಕೋನಗಳಂಥ ನಿಖರವಾದ ಆಕಾರಗಳನ್ನು ನಾವು ಗುರುತಿಸ್ತೀವಿ. ಇಲ್ಲಿ ನಾನು ಕೊಟ್ಟಿರುವ ಈ ಚಿತ್ರಣವನ್ನು ನೋಡಿದಾಗ ನಿಮಗೆ ಈ ಆಕಾರಗಳಿಗೆ ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಸೊ ಹಾಗೆ ಎರಡನೆಯದಾಗಿ ಈ ಆಕಾರಗಳ ವಿಧಗಳಲ್ಲೇ ನಾವು ಆರ್ಗ್ಯಾನಿಕ್ ಶೇಪ್ಸ್ ಅಂತ ಅಥವಾ ಸಾವಯವ ಆಕಾರಗಳಂತ ಹೇಳ್ತೀವಿ. ಅದಕ್ಕೆ ಉದಾಹರಣೆಗಾಗಿ ಲಿಮಿಟ್ ಇರುವುದಿಲ್ಲ. ಎಲೆಗಳು ಅಥವಾ ಮೋಡಗಳಂಥ ಅನಿಯಮಿತ ನೈಸರ್ಗಿಕ ಆಕಾರಗಳು. ಕೆಲವು ಸಂದರ್ಭಗಳಲ್ಲಿ ಅವು ತನ್ನ ಆಕಾರವನ್ನು ಬದಲಿಸ್ತಾ ಹೋಗ್ತಾರೆ. ಮೋಡಗಳ ಒಂದು ಆಕಾರಕ್ಕೆ ಲಿಮಿಟ್ ಅದೇ ಇರೋದಿಲ್ಲ. ಅದೇ ರೀತಿಯಾಗಿ ಎಲೆಗಳನ್ನು ತೆಗೆದುಕೊಂಡಾಗ ಎಲ್ಲ ಪ್ರಪಂಚದಲ್ಲಿ ಸಸ್ಯಗಳಿರುವ ಸಂದರ್ಭಗಳಲ್ಲಿ ಎಲೆಗಳನ್ನು ನೋಡಿದಾಗ ಒಂದು ಎಲೆ ಇದ್ದ ಹಾಗೆ ಇನ್ನೊಂದಿರಕ್ಕೆ ಸಾಧ್ಯವೇ ಇರೋದಿಲ್ಲ. ಅದರಲ್ಲಿ ಆಕಾರ ಬೇರೆ ಬೇರೆ ರೂಪವಾಗಿರುತ್ತದೆ. ಹಾಗಾದರೆ ಈ ಆಕಾರ ಚಿತ್ರಗಳಲ್ಲಿ ಏನು ಕೆಲಸ ಮಾಡ್ತಾರೆ, ಅದರ ಕಾರ್ಯ ಏನು ಅಂತ ನೋಡಿದಾಗ ಅದು ಕಲೆಯಲ್ಲಿ ರಚನೆಯನ್ನು ರಚಿಸಲು ಸಹಾಯವನ್ನು ಮಾಡ್ತಾರೆ, ಪರಿಪೂರ್ಣತೆಯನ್ನು ತುಂಬಲು ಇದು ಸಹಾಯ ಮಾಡ್ತಾರೆ ಮತ್ತು ಸಾಮಾನ್ಯವಾಗಿ ಸಂಯೋಜನೆಯು ಅಡಿಪಾಯವಾಗಿದೆ. ಸೊ ಅದಕ್ಕೋಸ್ಕರ ಈ ಆಕಾರಗಳು ಈ ನಮ್ಮ ಕಲೆಗೆ ಬಹಳ ಮುಖ್ಯವಾಗಿರುವಂಥದ್ದು. ಮೂರನೇದಾಗಿ ನಾವು ಫಾರ್ಮ್ಸ್ ಅಂತ ಏನು ಹೇಳ್ತೀವಿ, ಪರಿಮಾಣ ಮತ್ತು ಆಳವನ್ನು ಹೊಂದಿರತಕ್ಕಂಥ ಮೂರು ಆಯಾಮದ ಒಂದು ವಸ್ತು ನಾವು ಫಾರ್ಮ್ ಅಥವಾ ರಚನೆ ಅಂತ ಕರಿತೀವಿ. ಸೊ ರೂಪವು ಆಕಾರಕ್ಕೆ ಪ್ರತಿರೂಪವಾಗಿರುತ್ತದೆ. ಇದು ಎರಡು ಆಯಾಮಗಳನ್ನು ಹೊಂದಿದೆ. ಉದಾಹರಣೆಗಾಗಿ ಒಂದು ಗೋಲವನ್ನು ತಗೊಂಡಾಗ, ಒಂದು ಘನವನ್ನು ತಗೊಂಡಾಗ ಅಥವಾ ಒಂದು ಪಿರಾಮಿಡನ್ನು ತಗೊಂಡಾಗ ಅಲ್ಲಿ ನಾವು ಅರ್ಥೈಸಬಹುದು ಪರಿಮಾಣ ಅಥವಾ ಆಳವನ್ನು. ಹಾಗಾದರೆ ಇದೇನು ಮಾಡುತ್ತೆ ಅಂತಂದಾಗ ರೂಪಗಳಾಗಿರ್ಬೋದು ಆ ವಸ್ತುಗಳಿಗೆ ದ್ರವ್ಯರಾಶಿ ಮತ್ತು ಪರಿಮಾಣದ ಅರ್ಥವನ್ನು ನೀಡುತ್ತದೆ. ಸಾಮಾನ್ಯವಾಗಿ ಶಿಲ್ಪಿಗಳು ರಚಿಸಲು ಎರಡು ಆಯಾಮದ ಕೆಲಸಗಳನ್ನು ಅಥವಾ ಮೂರು ಆಯಾಮದ ಭ್ರಮೆಯನ್ನು ಶೇಡ್ಗಳ ಮುಖಾಂತರ ನೀಡುತ್ತಾರೆ. ಚಿತ್ರಣ ಒಂದೇ ಇರುವಾಗ ಶೇಡಿನ ಮುಖಾಂತರ ಕೊಟ್ಟಾಗ ಅದು ಎರಡು ಆಯಾಮ ಆಗುತ್ತೆ. ಬಣ್ಣಗಳ ಮುಖಾಂತರ ಕೊಟ್ಟಾಗ ನಾವು ಎಷ್ಟು ವಿಧಗಳಲ್ಲಿ ನಾವು ವಿಧಾನಗಳನ್ನು ನೋಡ್ತೀವಿ, ವಿಭಜನೆಗಳನ್ನು ನೋಡ್ತೀವಿ, ಅಷ್ಟು ಚಿತ್ರಣಗಳು ಕೂಡ ಈ ಕಲೆಗಳಲ್ಲಿ ಕಾಣಬಹುದು. ಹಾಗೆ ನಾಲ್ಕನೇದಾಗಿ ಬಣ್ಣ ಅನ್ನುವಂಥ ಒಂದು ಅಂಶ ಅಂದರೆ ಕಲರು. ಹಾಗಾದರೆ ಈ ಬಣ್ಣ ಅಂದರೆ ಬೆಳಕಿನ ಪ್ರತಿಫಲನಗಳಿರ್ತಕ್ಕಂಥ ಬೆಳಕಿನ ಒಂದು ಪ್ರತಿಫಲನದಿಂದ ರಚಿಸಲ್ಪಟ್ಟ ಒಂದು ಅಂಶವಾಗಿದೆ. ಇದು ಮಾನವನ ಒಂದು ಕಣ್ಣಿನ ಮೂಲಕ ಗ್ರಹಿಸಲ್ಪಡತಕ್ಕಂಥ ಅಂಶ. ಬಣ್ಣವು ಮೂರು ಮುಖ್ಯ ಗುಣಲಕ್ಷಣಗಳನ್ನು ಹೊಂದಿದೆ. ಅದರಲ್ಲಿ ಅದು ವರ್ಣವಾಗಿರ್ಬೋದು ಅಥವಾ ಮೌಲ್ಯವಾಗಿರ್ಬೋದು ಅಥವಾ ತೀವ್ರತೆಯಾಗಿರ್ಬೋದು. ಈ ಒಂದು ಬಣ್ಣದಲ್ಲಿ ಕೆಲವೊಂದು ಘಟಕಗಳನ್ನು ನೋಡಿದಾಗ ಅತಿ ಮುಖ್ಯವಾದ ಪಾತ್ರವನ್ನು ಕಾಣ್ತೀವಿ. ಅದರಲ್ಲಿ ಮೊದಲನೇದಾಗಿ ವರ್ಣ, ಬಣ್ಣದ ಹೆಸರು. ಹಾಗಾದರೆ ಕೆಂಪು, ನೀಲಿ, ಹಳದಿ ಯಾವುದೇ ಬಣ್ಣವನ್ನು ತಗೊಳ್ಳಿ, ಮುಖ್ಯವಾಗಿ ನಾವು ಬೇಕಾಗಿರುವಂಥದ್ದು ಪ್ರಾಥಮಿಕ ಬಣ್ಣಗಳಂತೇಳಿ. ಸೊ ಕೆಂಪು ಅಂತ ನಾವು ಹೇಳಿದಾಗ ಆ ಒಂದು ಕೆಂಪು ಇರ್ಬೋದು ಅಥವಾ ನೀಲಿ ಇರ್ಬೋದು, ಇನ್ನೊಂದು ಹಳದಿ ಇರ್ಬೋದು. ಈ ಮೂರು ಬಣ್ಣಗಳನ್ನು ಸೇರಿಸುವುದರ ಮೂಲಕ ಯಾವ ಯಾವ ರೀತಿಯ ವಿಭಿನ್ನ ಬಣ್ಣಗಳು ಬರ್ತಾವೆ ಅನ್ನೋದನ್ನು ಕಂಡುಕೊಳ್ಬೇಕಂತಂದರೆ ಅದಕ್ಕೆ ಕಲೆಯ ಒಂದು ಜ್ಞಾನ ಮುಖ್ಯವಾದದ್ದು. ಸೊ ಕಲೆಯ ಜ್ಞಾನ ಇಲ್ಲದೇ ಅದಕ್ಕೆ ಅಥವಾ ಪ್ರಯತ್ನದ ದಾರಿ ಇಲ್ಲದೇ ಅದನ್ನು ನಾವು ಮಾಡಿದರೆ ಬಣ್ಣದ ಒಂದು ಪರಿಪೂರ್ಣತೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಹಾಗೆ ಕೂಡ ಮೌಲ್ಯ, ಬಣ್ಣದ ಲಘುತೆ ಅಥವಾ ಅಥವಾ ಕತ್ತರಿ. ಇಲ್ಲಿ ಬಣ್ಣ ಮತ್ತು ಹಗುರವಾದ ನೆರಳು ಆಗಿರ್ಬೋದು ಅಥವಾ ಗಾಢವಾಗಿರ್ಬೋದು. ಸೊ ಮೌಲ್ಯವನ್ನು ಕೊಡುವಂಥದ್ದು ನಾವು ಮಾಡಿರುವಂಥ ಚಿತ್ರ ಆಗಿರ್ಬೋದು, ನಾವು ಮಾಡಿರುವಂಥ ಕಲೆಯ ರೂಪ ಆಗಿರ್ಬೋದು, ಅದಕ್ಕೆ ಒಂದು ಮೌಲ್ಯವನ್ನು ಕೊಡಬೇಕಾದದ್ದು. ಸೊ ಇಲ್ಲಿ ಹಾಗೆ ಮೂರನೇ ಒಂದು ಘಟಕವಾಗಿ ಒಂದು ತೀವ್ರತೆಯನ್ನು ಕಾಣ್ತೀವಿ. ಒಂದು ಬಣ್ಣದ ಹೊಳಪು ಅಥವಾ ಇದು ಒಂದು ಮಂದತೆಯನ್ನು ಕಾಣಿಸ್ಕೊಳ್ತಾರೆ. ಹಾಗಾದರೆ ಡಲ್ನೆಸ್ ಅಂತ ನಾವೇನು ಹೇಳ್ತೀವಿ, ಚಿತ್ರಗಳನ್ನು ತೆಗೆದಾದ ನಂತರ ಫ್ರೆಶ್ನೆಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಈ ಚಿತ್ರಗಳ ಮುಖಾಂತರ ಜೋಡಿಸಬಹುದು. ಇಲ್ಲಿ ಕೊನೆಯದಾಗಿ ಈ ಬಣ್ಣದ ಚಕ್ರ ಅವರ ಸಂಬಂಧಗಳ ಆಧಾರದ ಮೇಲೆ ಬಣ್ಣಗಳನ್ನು ಸಂಘಟಿಸಲು ಬಳಸುವ ಒಂದು ಸಾಧನವಾಗಿದೆ. ನೀವು ನೋಡುವ ದೃಷ್ಟಿಕೋನದಲ್ಲೇ ನಮ್ಮ ಬಣ್ಣಗಳನ್ನು ಎತ್ತಿಸ್ಬೋದು. ಹಾಗಾದರೆ ಇದರ ಕಾರ್ಯ ಏನಂತಂದರೆ ಬಣ್ಣದ ಮನಸ್ಥಿತಿ, ಒತ್ತು ಮತ್ತು ವ್ಯತಿರಿಕ್ತತೆಯನ್ನು ಸೃಷ್ಟಿಸುತ್ತಾರೆ. ಇದು ಭಾವನೆಗಳನ್ನು ತಿಳಿಸುತ್ತದೆ, ಗಮನವನ್ನು ಸೆಳೆಸುತ್ತದೆ ಮತ್ತು ಕಲಾಕೃತಿಯಲ್ಲಿ ಸಾಮರಸ್ಯ ಹಾಗೂ ಉದ್ವೇಗವನ್ನು ಉಂಟು ಮಾಡುವಂಥದ್ದು ಇದರ ಕಾರ್ಯವಾಗಿದೆ.
ಅದಕ್ಕೋಸ್ಕರ ಬಣ್ಣ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಆ ಬಣ್ಣದಿಂದಲೇ ನಮ್ಮ ವ್ಯಕ್ತಿತ್ವವನ್ನು ಕೂಡ ಅಳಿಬಹುದು. ಉದಾಹರಣೆಗಾಗಿ ಈ ಒಂದು ಬಣ್ಣಗಳ ಆಕಾರದ ಬಟ್ಟೆಗಳನ್ನು ಧರಿಸುವ ಮುಖಾಂತರ ವ್ಯಕ್ತಿಗಳ ಇಷ್ಟತೆಯನ್ನು ಕಂಡುಕೊಳ್ಳಬಹುದು. ಈ ಒಂದು ಸಂದರ್ಭದಲ್ಲಿ ಹಾಕುವ ಬಟ್ಟೆಗಳ ಆಧಾರದ ಮೇಲೆ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಕೂಡ ಕಂಡುಕೊಳ್ಳಬಹುದು. ಸೊ ಇದರ ಒಂದು ಜ್ಞಾನ ಅವರಿಗಿದ್ದರೆ ಆ ಒಂದು ಬಟ್ಟೆಗಳ ಒಂದು ಅರಿವನ್ನು ಕೂಡ ನಾವು ಮೂಡಿಸ್ಬೋದು. ಹೀಗೆ ಎಲ್ಲ ರೀತಿಯ ಆಕಾರಗಳು ಇಲ್ಲಿ ಬಂದಿರುತ್ತವೆ. ಬಣ್ಣ ಕೂಡ ಅಷ್ಟೇ ಮುಖ್ಯವಾದದ್ದು. ಇನ್ನು ಐದನೇದಾಗಿ ಟೆಕ್ಸ್ಚರ್ ಅಂತ ನಾವು ಹೇಳ್ತೀವಿ. ಇಲ್ಲಿ ವಸ್ತುವಿನ ಮೇಲೆ ಗುಣಮಟ್ಟ ಅಥವಾ ಭಾವನೆ, ಇದು ನೈಜ ಅಂದರೆ ಸ್ಪರ್ಶತೆಯಿಂದ ಕೂಡಿರ್ತಕ್ಕಂಥದ್ದು ಅಥವಾ ಸೂಚ್ಯವಾಗಿರುವಂಥದ್ದು. ಸೊ ಹಾಗಾದರೆ ಈ ಟೆಕ್ಸ್ಚರ್ಗಳಲ್ಲಿ ನಾವು ಎಷ್ಟನ್ನು ನೋಡ್ತೀವಿ ಅಂತಂದರೆ ಬೇರೆ ಬೇರೆ ವಿಧಗಳನ್ನು ನೋಡ್ತೀವಿ. ನಿಜವಾದ ವಿನ್ಯಾಸಗಳು ಅಥವಾ ಸೂಚ್ಯವಾದ ವಿನ್ಯಾಸಗಳು ಅಂತೇಳಿ ಎರಡು ಪ್ರಕಾರವಾಗಿ ನೋಡ್ತೀವಿ. ಇಲ್ಲಿ ನಿಜವಾದ ವಿನ್ಯಾಸಗಳಂತಂದರೆ ನೀವು ಅನುಭವಿಸಬಹುದಾದಂಥ ನೈಜ ವಿನ್ಯಾಸ. ಉದಾಹರಣೆಗಾಗಿ ಒರಟು, ನಯವಾದ, ನೆಗೆಯುವ. ಹಾಗಾದರೆ ಸೂಚ್ಯವಾಗಿರ್ತಕ್ಕಂಥ ವಿನ್ಯಾಸಗಳನ್ನು ನೋಡಿದಾಗ ಟೆಕ್ಸ್ಚರ್ಗಳಲ್ಲಿ ಕಲಾವಿದರಿಂದ ರಚಿಸಿರ್ತಕ್ಕಂಥ ವಿನ್ಯಾಸದ ಭ್ರಮೆ ಹೇಗಿರುತ್ತದೆ ಅದನ್ನು ನೋಡ್ಬೋದು. ಉದಾಹರಣೆಗಾಗಿ ಮೃದುವಾಗಿ ಕಾಣುವ ಆದರೆ ಸ್ಪರ್ಶಕ್ಕೆ ಮೃದುವಾದ ತುಪ್ಪಳದ ವರ್ಣಚಿತ್ರ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾವು ಚಿತ್ರಣವನ್ನು ನೋಡಿದಾಗ ಅದಕ್ಕೆ ಉದಾಹರಣೆ ಸಹಿತ ನೋಡ್ಕೊಳ್ಬೋದು. ಇದರ ಕಾರ್ಯ ಏನಂತಂದರೆ ಇಲ್ಲಿ ವಿನ್ಯಾಸವು ಆಳ ಮತ್ತು ಆಸಕ್ತಿಯನ್ನು ತೋರಿಸ್ತಾರೆ ಮತ್ತು ಇದು ದೃಶ್ಯ ಹಾಗೂ ದೈಹಿಕ ಸಂವಹನದ ಮೂಲಕ ಸಂವೇದನೆಗಳನ್ನು ಮತ್ತು ಭಾವನೆಗಳನ್ನು ಉಂಟು ಮಾಡುತ್ತದೆ. ಸೊ ಹೀಗೆ ಈ ಟೆಕ್ಸ್ಚರ್ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕಲೆಗೆ ಒಂದು ಸ್ಥಳವನ್ನು ತೆಗೆಸಿಕೊಡ್ತಾರೆ. ಹಾಗೆ ಮುಂದಿನದಾಗಿ ಸ್ಥಳ ಅನ್ನುವಂಥ ಘಟಕದ ಕಾಂಪೊನೆಂಟನ್ನು ನೋಡಿದಾಗ ಅಂದರೆ ಸ್ಪೇಸು, ಇಲ್ಲಿ ಈ ಸ್ಥಳವನ್ನು ಅರ್ಥೈಸಿದಾಗ ವಸ್ತುಗಳ ಸುತ್ತ ನಡುವೆ ಮತ್ತು ಒಳಗಿನ ಪ್ರದೇಶ, ವಸ್ತುಗಳ ಸುತ್ತ ನಡುವೆ ಮತ್ತು ಒಳಗಿನ ಪ್ರದೇಶ ಇದು ಧನಾತ್ಮಕವಾಗಿರ್ಬೋದು, ಅಂಶಗಳಿಂದ ತುಂಬಿರುತ್ತದೆ, ಅಥವಾ ಋಣಾತ್ಮಕವಾಗಿರ್ಬೋದು, ಅಥವಾ ಅಂಶಗಳು ಖಾಲಿ ಇರುತ್ತವೆ. ಈ ಸ್ಥಳದಲ್ಲಿ ನಾವು ಏನನ್ನಾದರೂ ಹಾಕ್ಬೋದು. ಸೊ ಇಲ್ಲಿ ಜಾಗದ ವಿಧಗಳನ್ನು ನಾವು ನೋಡಿದಾಗ ಮೊದಲನೇದು ಧನಾತ್ಮಕ ಸ್ಥಳಗಳು, ವಿಷಯ ಅಥವಾ ವಸ್ತುಗಳು ಆಕ್ರಮಿಸಿಕೊಂಡಿರುವಂಥ ಪ್ರದೇಶ ಇದಾಗಿದೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಇನ್ನೂ ಹೆಚ್ಚು ಬೇಕೋ ಹೆಚ್ಚು ಅಷ್ಟನ್ನು ಆ ಒಂದು ಕಲೆಯಲ್ಲಿ ಆ ಒಂದು ಸ್ಥಳದಲ್ಲಿ ನಾವು ಇನ್ನೂ ತೋರಿಸಬಹುದು. ಋಣಾತ್ಮಕ ಸ್ಥಳವಂತಂದಾಗ ವಿಷಯವನ್ನು ಸುತ್ತುವರೆದಿರ್ತಕ್ಕಂಥದ್ದು, ಖಾಲಿ ಅಥವಾ ಖಾಲಿ ಪ್ರದೇಶ, ಇನ್ನೂ ಕೂಡ ನಾವು ಇನ್ನೂ ಏನಾದರೂ ಮಾಡ್ಬೋದು ಅನ್ನೋಂಥದ್ದು. ಕಾರ್ಯ ಇದನ್ನು ನೋಡಿದಾಗ ಸ್ಥಳದ ಕಾರ್ಯ ಈ ಕಲೆಯಲ್ಲಿ ಹೇಗಿರುತ್ತೆ ಅಂತಂದರೆ ಬಾಹ್ಯಾಕಾಶದ ಒಂದು ಆಳ ಏನಿದೆಯಲ್ಲ, ದೃಷ್ಟಿಕೋನ ಮತ್ತು ವಸ್ತುಗಳ ನಡುವಿನ ಸಂಬಂಧವನ್ನು ಸ್ಥಾಪಿಸಲು ಸಹಾಯವನ್ನು ಮಾಡ್ತಾರೆ. ಇದರಲ್ಲಿ ಈ ಕಲಾಕೃತಿ ಒಂದು ಸಂಯೋಜನೆಗೆ ಸಹ ಕೂಡ ಹೆಚ್ಚು ಕೊಡುಗೆಯನ್ನು ನೀಡುತ್ತದೆ ಅಂಥೇಳಿ ಈ ಸ್ಥಳದ ಮುಖಾಂತರ ನಾವು ಇಲ್ಲಿ ವ್ಯಕ್ತಪಡಿಸುವುದು. ಯಾಕಂತಂದರೆ ಇಲ್ಲಿ ಒಂದು ಕೊಟ್ಟಂಥ ಒಂದು ಪೇಪರ್ ಆಗಿರ್ಬೋದು ಅಥವಾ ಒಂದು ಕಾಗದದ ಹಾಳೆಯಲ್ಲಿ ನಾವು ಎಷ್ಟು ಮಾಡಬೇಕೋ ಅಷ್ಟನ್ನು ಮಾತ್ರ ಚಿತ್ರಣ ಮಾಡಿದರೆ ಅದಕ್ಕೆ ಪರಿಪೂರ್ಣತೆಯನ್ನು ಅಲ್ಲಿ ನಾವು ಕಾಣಬಹುದು. ಸೊ ಹಾಗೆ ಇನ್ನು 9 ಇದು ಮುಂದಿನದಾಗಿ ಮೌಲ್ಯ ಅಂತ ನಾವು ಹೇಳ್ತೀವಿ, ಅಂದರೆ ವ್ಯಾಲ್ಯೂ. ಇಲ್ಲಿ ಬಣ್ಣ ಅಥವಾ ಸ್ವರದ ಲಘುತೆ ಅಥವಾ ಚಿತ್ರಕಲೆ ಅಂತ ನಾವು ಇದಕ್ಕೆ ಕೊಡ್ತೀವಿ. ಕಲೆಯಲ್ಲಿ ವ್ಯತಿರಿಕ್ತತೆ, ಆಳ ಮತ್ತು ಒತ್ತು ನೀಡಲು ಮೌಲ್ಯವನ್ನು ಬಳಸ್ತೀವಿ. ಹಾಗಾದರೆ ಇದರ ಕೆಲಸವನ್ನು ನೋಡಿದಾಗ ನಾವು ಇದೇನು ಮಾಡುತ್ತೆ ಅಂತಂದರೆ ಬೆಳಕು, ನೆರಳು ಮತ್ತು ಪರಿಮಾಣದ ಭ್ರಮೆಯನ್ನು ಸೃಷ್ಟಿಸಿ ಮೌಲ್ಯವನ್ನು ನಿರ್ಣಾಯಕವನ್ನಾಗಿ ಮಾಡ್ತಾರೆ. ಇದು ಎರಡು ರೀತಿಯ ಆಯಾಮದ ಕೃತಿಗಳಿಗೆ ಅಥವಾ ಆಕಾರ ಮತ್ತು ಆಯಾಮವನ್ನು ನೀಡುತ್ತದೆ. ಹಾಗೆ ಮನಸ್ಥಿತಿ ಅಥವಾ ನಾಟಕವನ್ನು ತಿಳಿಸ್ತದೆ. ಈ ಮೌಲ್ಯದ ಬಗ್ಗೆ ಯಾರಿಗೆ ಅರಿವಿರುತ್ತದೆ ಅವರು ಆ ಕಲೆಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ತಾರೆ. ಸೊ ಅದು ನಮ್ಮ ಇನ್ನಿತರ ಕಲೆಗಳಲ್ಲಾಗಿರ್ಬೋದು. ಹಾಗೆ ಮುಂದೆ ಹೋದಾಗ ಸಮತೋಲನ ಒಂದು ಅಂಶವನ್ನು ನೋಡಿದಾಗ ಅಂದರೆ ಬ್ಯಾಲೆನ್ಸು. ಇಲ್ಲಿ ಕಲಾಕೃತಿಯಲ್ಲಿ ದೃಶ್ಯದ ತೂಕ, ವಿತರಣೆ ಮತ್ತು ಸಮತೋಲನ ಸಂಯೋಜನೆಗಳಿಗೆ ಸ್ಥಿರತೆ ಮತ್ತು ಸಾಮರಸ್ಯವನ್ನು ಸೃಷ್ಟಿಯನ್ನು ಮಾಡುವಂಥದ್ದು ಸಮತೋಲನ. ಎಲ್ಲದಕ್ಕೂ ನಾವು ಸಮಾನತೆಯನ್ನು ಕಾಯ್ದುಕೊಂಡು ಹೋಗಬೇಕಾಗ್ತದೆ, ಆ ಕಲೆಗಳಲ್ಲಾಗಲಿ ಅಥವಾ ಆ ರೂಪಗಳಲ್ಲಾಗಲಿ. ಸೊ ಇಲ್ಲಿ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಒಂದು ನಾವು ಸಮತೋಲನವನ್ನು ನೋಡ್ಬೋದು. ಒಂದು ಸಿಮೆಟ್ರಿಕಲ್ ಬ್ಯಾಲೆನ್ಸ್ ಅಂತೇಳಿ ಹೇಳ್ತೀವಿ, ಅಥವಾ ಸಮ್ಮಿತಿಯ ಒಂದು ಸಮತೋಲನವಾಗಿರ್ಬೋದು. ಅಲ್ಲಿ ಎರಡೂ ಬದಿಗಳಲ್ಲಿ ಸಮಾನವಾಗಿರುವಂಥದ್ದು. ಇದು ಕನ್ನಡಿ ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ಬೋದು.
ಮೊದಲನೇ ಚಿತ್ರದಲ್ಲಿ ನೋಡಿದಾಗ ಸಿಮೆಟ್ರಿಕಲ್ ಬ್ಯಾಲೆನ್ಸ್ ಅಂತ ನಾವು ಉದಾಹರಣೆ ಕೊಡ್ಬೋದು. ಹಾಗಾದರೆ ಅಸಿಮೆಟ್ರಿಕಲ್ ಬ್ಯಾಲೆನ್ಸ್, ಅಲ್ಲಿ ಬ್ಯಾಲೆನ್ಸು ಒಬ್ಬರಿಗಿಂತ ಒಬ್ಬರು ಜಾಸ್ತಿ ಇರೋದರಿಂದ ನಾವು ಅಷ್ಟು ಅಸಮರ್ಪಕವಾದಂಥ ಒಂದು ಸಮತೋಲನವನ್ನು ಇಲ್ಲಿ ಕಾಣ್ತೀವಿ. ಇಲ್ಲಿ ಅಂಶಗಳು ಅಸಮಾನವಾಗಿರುತ್ತೆ, ಸಮಾನವಾಗಿ ಇರೋದಿಲ್ಲ ಅಷ್ಟೇ. ಹಾಗಾದರೆ ಮೂರನೇ ವಿಷಯದಲ್ಲಿ ತೆಗೆದುಕೊಂಡಾಗ ಅದು ರೇಡಿಯಲ್ ಬ್ಯಾಲೆನ್ಸ್ ಅಂತೇಳಿ, ಅಥವಾ ಒಂದು ಕೇಂದ್ರ ಬಿಂದುವಿನಿಂದ ಸುತ್ತಲೂ ಅಂಶಗಳು ಏನಾಗಿರ್ತವೆ ಅಂತಂದರೆ ಜೋಡಿಸಲ್ಪಟ್ಟಿರ್ತವೆ, ಒಂದಕ್ಕೊಂದು ಬೆಳವಣಿಗೆ ಆಗಿರ್ತವೆ. ಅದು ವೃತ್ತಾಕಾರದಲ್ಲಿ ಆಗಿರ್ಬೋದು, ಚೌಕದಲ್ಲಿ ಆಗಿರ್ಬೋದು, ಅಥವಾ ಇನ್ನಾವುದೇ ಆಕಾರಗಳಲ್ಲಿ ಆಗಿರ್ಬೋದು. ಅದನ್ನು ನಾವು ಇಲ್ಲಿ ನೋಡಬಹುದು. ಹಾಗಾದರೆ ಇದು ಏನು ಕಾರ್ಯ ಮಾಡುತ್ತೆ, ಇದರ ಕೆಲಸ ಏನಂತ ಕೇಳಿದಾಗ, ಈ ಒಂದು ಸಮತೋಲನದ ಕೆಲಸ ಕಲಾಕೃತಿಯ ಸ್ಥಿರತೆ ಮತ್ತು ರಚನೆಯನ್ನು ನೀಡ್ತಾರೆ. ವೀಕ್ಷಕರ ಕಣ್ಣಿಗೆ ಮಾರ್ಗದರ್ಶನವನ್ನು ಮತ್ತು ದೃಶ್ಯ ಸಾಮರಸ್ಯವನ್ನು ಸೃಷ್ಟಿಸುತ್ತಾರೆ. ಅಂದಾಗ ಮಾತ್ರ ಆ ಕಲೆಗೆ ಒಂದು ಬೆಲೆಯನ್ನು ಇಲ್ಲೂ ಕೂಡ ನಾವು ಕಾಣ್ಬೋದು. ಸೊ ಮುಂದೆ ಅಂಶವಾಗಿ ನೋಡಿದಾಗ ಒತ್ತು ಅಂತ ನಾವು ಹೇಳ್ತೀವಿ, ಎಂಪ್ಯಾಸಿಸ್ ಅಂತೇಳಿ. ಅಂದರೆ ಕೆಲವೊಂದು ಪ್ರದೇಶಗಳು ಅಥವಾ ಅಂಶಗಳಿಗೆ ವೀಕ್ಷಕರ ಗಮನವನ್ನು ಸೆಳೆಯಲು ಕಲಾಕೃತಿಗಳು ಕೇಂದ್ರ ಬಿಂದುಗಳಾಗಿರ್ತವೆ. ಅದಕ್ಕೋಸ್ಕರ ಇಲ್ಲಿ ಈ ಒತ್ತು ರಚಿಸುವ ತಂತ್ರಗಳನ್ನು ನಾವು ನೋಡಿದಾಗ ಬೇರೆ ಬೇರೆ ರೀತಿಯಾಗಿರ್ತವೆ. ಅದು ಏನಂತಂದರೆ ಈ ವ್ಯತಿರಿಕ್ತ ಬಣ್ಣಗಳು ಅಥವಾ ಮೌಲ್ಯಗಳನ್ನು ಬಳಸೋದಾಗಲಿ, ಒಂದು ಅಂಶವನ್ನು ಕೇಂದ್ರದಲ್ಲಿ ಇರಿಸುವುದು ಅಥವಾ ಅದನ್ನು ಎದ್ದು ಕಾಣುವಂತೆ ಮಾಡಲು ಸ್ಕೇಲನ್ನು ಬಳಸುವುದಾಗಲಿ, ಈ ರೀತಿ ಈ ತಂತ್ರಗಳನ್ನು ಬಳಸಿಕೊಂಡು ಒತ್ತು ಮಾಡುವುದು. ಹಾಗಾದರೆ ಇದು ಕೆಲಸ ಏನು ಅಂತ ನಾವು ಕಲೆಯಲ್ಲಿ ನೋಡಿದಾಗ ಪ್ರಮುಖ ವಿಷಯಗಳನ್ನು ಹೈಲೈಟ್ ಮಾಡುವ ಸಂದರ್ಭದಲ್ಲಿ ಸಂಯೋಜನೆ ಮೂಲಕ ಕ್ಷೇತ್ರಗಳಿಗೆ ಒಂದು ವೀಕ್ಷಕರ ಕಣ್ಣಿಗೆ ಮಾರ್ಗದರ್ಶನ ನೀಡ್ತಾರೆ. ಸೊ ಈ ರೀತಿಯಾಗಿ ಒತ್ತು ನೋಡೋದನ್ನು ಕಲೆಯಲ್ಲಿ ಕೂಡ ಮಾಡ್ತೀವಿ. ಯಾವುದಕ್ಕೆ ಬೇಕು, ಒತ್ತು ಎಷ್ಟು ಕೊಡಬೇಕು. ಹಾಗಾದರೆ ಮನುಷ್ಯನ ಚಿತ್ರವನ್ನು ಬಿಡಿಸ್ತಾ ಇದ್ದಂತಂದರೆ ಆ ಫಿಗರ್ಗಳಿಗೆ ಮಾತ್ರ ಹೆಚ್ಚು ಒತ್ತು ಕೊಡಬೇಕು. ಅದನ್ನು ಪರ್ಫೆಕ್ಟಾಗಿ ನಾವು ಮಾಡಿದಾಗ ಮಾತ್ರ ಆ ಚಿತ್ರ ಚೆನ್ನಾಗಿ ಕಾಣಿಸ್ತಾರೆ. ಸೊ ಹಾಗೆ ಮುಂದಿನದಾಗಿ ಲಯ ಅಂಥೇಳಿ, ಊಹಿಸಬಹುದಾದ ಅಥವಾ ಸಂಘಟಿತ ಮಾದರಿಯಲ್ಲಿ ಅಂಶಗಳ ಪುರಾತನೆ ಚಲನೆ ಮತ್ತು ಅರಿವಿನ ಅಳವನ್ನು ಸೃಷ್ಟಿಸ್ತಾರೆ. ರಿದಮ್ ಚೈತನ್ಯವನ್ನು ಸೇರಿಸ್ತಾರೆ ಮತ್ತು ಕಲಾಕೃತಿಯಲ್ಲಿ ಶಕ್ತಿ ಅಥವಾ ಸಾಮರಸ್ಯದ ಅರ್ಥವನ್ನು ಸರಿಸ್ತಾರೆ. ಸೊ ಹೀಗೆ ಪುನರಾವರ್ತವಾಗಿರ್ತಕ್ಕಂಥ ಆಕಾರಗಳಾಗಿರ್ಬೋದು, ಬಣ್ಣಗಳಾಗಿರ್ಬೋದು, ರೇಖೆಗಳ ಮೂಲಕ ಇದನ್ನು ನಾವು ಸಾಧಿಸಬಹುದು. ಹಾಗಾದರೆ ಮುಂದೆ ಅಂಶವನ್ನು ನೋಡಿದಾಗ ಅದು ಯೂನಿಟಿ ಅಥವಾ ಯೋಗ್ಯತೆ ಅಂತ, ಏಕತೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಎಲ್ಲ ಭಾಗಗಳು ಒಗ್ಗೂಡಿಸುವ, ಅದು ಒಟ್ಟಾರೆಯಾಗಿ ಒಂದು ಕೆಲಸವನ್ನು ಮಾಡುವಂಥದ್ದನ್ನು ಕಾಣಬಹುದು. ಅದಕ್ಕೆ ಈ ಒಂದು ಕೆಲಸವನ್ನು ನೋಡಿದಾಗ ಇಲ್ಲಿ ಸಂಪೂರ್ಣವಾಗಿದೆ ಮತ್ತು ಕಲಾಕೃತಿಯು ಎಲ್ಲ ಅಂಶಗಳನ್ನು ಸಾಮರಸ್ಯಗಳನ್ನು ಸಂಯೋಜಿತವಾಗಿದೆ ಅಂಥೇಳಿ ಯುನಿಟಿ ಅಂತೇಳಿ ತಿಳಿಸ್ತೀವಿ. ಅದಕ್ಕೆ ಹೇಳೋದು ಒಂದು ಫೈನಲ್ ಟಚ್ ಅಂತ ನೋಡಿದಾಗ ಅದರಲ್ಲಿ ಈ ಒಂದು ಯುನಿಟಿಯನ್ನು ನಾವು ನೋಡ್ತೇವೆ. ಪ್ರತಿಯೊಂದು ಅಂಶವನ್ನು ಗಮನ ಮಾಡಿದಾಗ ರೇಖೆಯಾಗಿರ್ಬೋದು, ಬಣ್ಣವಾಗಿರ್ಬೋದು, ಶೇಪ್ ಆಗಿರ್ಬೋದು, ಕಾಗದವಾಗಿರ್ಬೋದು, ಘನಾಕೃತಿ ಆಗಿರ್ಬೋದು. ಹಾಗಾದರೆ ಪರಿಪೂರ್ಣತೆ ಇದೆಯಲ್ಲ ಅಂಥೇಳಿ ನಾವು ನೋಡಬೇಕಂತಂದಾಗ ಕೊನೆಯದಾಗಿ ಈ ಏಕತೆಯನ್ನು ನಾವು ಇಲ್ಲಿ ಸ್ಪಷ್ಟೀಕರಿಸ್ಬೋದು. ಸೊ ಇದರೊಂದಿಗೆ ಈ ಒಂದು ಕಲೆಯ ಒಂದು ಬೆಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಬೇಕಂತಂದರೆ ಪ್ರತಿಯೊಂದು ಸನ್ನಿವೇಶದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಈ ರೀತಿಯ ನಾನಾ ಒಂದು ಪರಿಕರಗಳನ್ನು ತಗೊಂಡಾಗ ಕಲೆಗೆ ಸಂಬಂಧಪಟ್ಟಂಥದ್ದು ಹಾಗೆ ನಾಟಕಕ್ಕೆ ಸಂಬಂಧಪಟ್ಟಂಥದ್ದು ವಿಷಯಗಳನ್ನು ನಾವು ಸರಿಯಾಗಿ ಕಲಿತುಕೊಂಡರೆ ನಮ್ಮ ಜೀವನಕ್ಕೆ ಇವು ಎಲ್ಲ ಕಲೆಗಳು ದಾರಿದೀಪವಾಗಿ ನಮ್ಮ ವೃತ್ತಿಯನ್ನು ಕೂಡ ಬೆಳವಣಿಗೆ ಮಾಡೋದರಲ್ಲಿ ಸಂದೇಹವಿಲ್ಲ. ಸೊ ಇಷ್ಟು ಈ ವಿಷಯದ ಒಂದು ಅರ್ಥವನ್ನು ನಾನು ಹೇಳಲಿಕ್ಕೆ ಇಚ್ಛಾಬಯಸುತ್ತೇನೆ. ನಾಟಕ ಹಾಗೂ ಕಲೆಯ ಒಂದು ರಚನೆ ಹಾಗೂ ರೂಪಗಳನ್ನು ನಾವು ಇಲ್ಲಿ ಅಧ್ಯಯಿಸಿದಾಗ ಕೊನೆಯ ಉಪಸಂಹಾರಕ್ಕಾಗಿ ನಾನು ಹೇಳುವುದು ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಳಬೇಕು. ಜೀವನದಲ್ಲಿ ಈ ನಾಟಕ ಮತ್ತು ಕಲೆಗಳು ನಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿತವಾಗಿದ್ದರೂ ಕೂಡ ಅವನ್ನು ಬೆಳೆಸಿಕೊಂಡು ಮುಂದೆ ಹೋದರೆ ನಾವು ಕೂಡ ಒಂದು ಒಳ್ಳೆಯ ಅಂಶವನ್ನು, ಒಳ್ಳೆಯ ದಾರಿಯನ್ನು ಕಾಣ್ಕೊಳ್ತೀವಿ. ಅದು ಜೀವನದ ದಾರಿಯಾಗಿರ್ಬೋದು ಅಥವಾ ವೃತ್ತಿ ದಾರಿಯಾಗಿರ್ಬೋದು. ಕಲೆಗಳಲ್ಲಿ ನಾನಾ ರೂಪಗಳಾಗಿರ್ಬೋದು, ವಿಧಗಳಾಗಿರ್ಬೋದು, ಭಾಗಗಳಾಗಿರ್ಬೋದು. ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾಟಕ ಮತ್ತು ಕಲೆಯನ್ನು ಒಂದು ಭಾಗವಾಗಿ ಮಾಡಿ, ಒಂದು ಪಠ್ಯವನ್ನಾಗಿ ಮಾಡಿ ಅದನ್ನು ಪ್ರತಿಯೊಂದು ಮಕ್ಕಳಿಗೆ ತಿಳಿಸುವುದರ ಮುಖೇನ, ಅದು ತರಬೇತಿ ಮುಖಾಂತರವಾಗಿರ್ಬೋದು, ಅಥವಾ ಪಠ್ಯಕ್ರಮದ ಮುಖಾಂತರವಾಗಿರ್ಬೋದು, ಅಥವಾ ಪರೀಕ್ಷೆಯ ಮುಖಾಂತರವಾಗಿರ್ಬೋದು, ಪ್ರಯತ್ನಗಳಿಂದ ಮಾಡುವುದರಿಂದ
ಆ ಕಲೆಗಳಿಗೆ ಬೆಲೆಯನ್ನು ತಂದುಕೊಡಬಹುದು. ಇದರಲ್ಲಿ ನಾವಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಸಮಾಜದ ವ್ಯಕ್ತಿಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಕಲೆಗಳನ್ನು ಗುರುತಿಸ್ತಕ್ಕಂಥ ಒಂದು ಶೈಲಿ ನಾವು ಪ್ರಾರಂಭಿಸಿದರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಒಂದಿಲ್ಲ ಒಂದು ದಿನ ಅದು ಸಿಗುತ್ತೆ. ಅದರ ಪರಿಕರಗಳೊಂದಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಆ ಮಕ್ಕಳಲ್ಲಿರತಕ್ಕಂಥ ಸೂಕ್ತವಾಗಿರತಕ್ಕಂಥ ಒಂದು ಕೌಶಲ್ಯವನ್ನು ಮೇಲೆ ತಂದು ಒಂದು ಸಮಾಜಕ್ಕೆ ಮಾದರಿ ಅಂತೇಳಿ ತೋರಿಸಬಹುದು. ಸೊ ಮಾದರಿಯಾಗಿ ಇಡೀ ಜಗತ್ತಿಗೆ ಸಂದೇಶವನ್ನು ಸಾರತಕ್ಕಂಥ ವ್ಯಕ್ತಿಯನ್ನು ನಾವು ನಮ್ಮ ಕಣ್ಮುಂದೆ ಕಾಣ್ಬೋದು. ಯಾಕಂತಂದರೆ ಈ ನಾಟಕ ಮತ್ತು ಕಲೆಗಳು ಆ ದಾರಿಯನ್ನು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ದಾರಿ ಮಾಡಿಕೊಡ್ತದೆ. ಅದಕ್ಕೋಸ್ಕರ ನಾಟಕ ಮತ್ತು ಕಲೆ ಈ ಎರಡೂ ಅಂಶಗಳು ನಮ್ಮ ಜೀವನಕ್ಕೆ ಬಹಳ ಮುಖ್ಯ. ಆ ಒಂದು ಎಲ್ಲ ರೂಪಗಳನ್ನು, ರಚನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಕಲೆಯನ್ನು ಸಮಾಜಕ್ಕೆ ತೋರಿಸಿ ಅದರಿಂದ ವಿಶೇಷವಾಗಿ ಸಂದೇಶಗಳನ್ನು ಕೊಟ್ಟು ಒಂದು ಜ್ಞಾನಾತ್ಮಕ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಇವೆರಡೂ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ಹೇಳಬಯಸುತ್ತೇನೆ. ಇದರೊಂದಿಗೆ ನನ್ನ ಒಂದು ವಿಷಯವನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.